ಹತ್ತೂರ ಒಡೆಯ ಪುತ್ತೂರು ಮಹಾಲಿಂಗೇಶ್ವರ ದೇವರನ್ನು ಮನಸಾರೆ ಸ್ಮರಿಸ್ತಾ ಪ್ರೀತಿ ಇಟ್ಟು ಕಲಾಭಿಮಾನದೊಂದಿಗೆ ಈ ವೇದಿಕೆಗೆ ನಮ್ಮ ಜೊತೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ನಮಸ್ಕರಿಸ್ತಾ ಇದ್ದೇವೆ. ಗಾನಸಿರಿ ಕಲಾ ಕೇಂದ್ರ ಪುತ್ತೂರು ಕಳೆದ 20 ವರ್ಷದ ಹಿಂದೆ ಸ್ಥಾಪನೆ ಆಯಿತು. ಎಳೆ ವಯಸ್ಸಿನಲ್ಲಿ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರು ತಮ್ಮ ಕನಸಿನ ಕೂಸಾದಂತಹ ಗಾನಸಿರಿ ಕಲಾ ಕೇಂದ್ರವನ್ನು ಸ್ಥಾಪಿಸಿದರು. ಸುದೀರ್ಘ 20 ವರ್ಷಗಳ ಕಾಲ ಕಷ್ಟಪಟ್ಟು ಸಂಗೀತಾಸಕ್ತರಿಗೆ ಸಂಗೀತದ ಒಂದು ಹುಚ್ಚನ್ನು ಕೊಟ್ಟು ಅದೇ ರೀತಿ ತಮ್ಮ ಸಂಗೀತ ಪ್ರೇಮವನ್ನು ಇತರ ಮಕ್ಕಳಿಗೂ ಕೂಡ ಹಂಚಿ ಇದೀಗ ನಿಮ್ಮೆದುರು ಯಶಸ್ವಿ ಸುಗಮ ಸಂಗೀತ ಶಿಕ್ಷಕರಾಗಿ ಹೊರಹೊಮ್ಮಿದ್ದಾರೆ. ಗಾನಸಿರಿ ಕಲಾ ಕೇಂದ್ರ ಇಂದಿಗೆ 20 ವರ್ಷದ ಸಂಭ್ರಮವನ್ನು ವಾಯ್ಸ್ ಆಫ್ ಗಾನಸಿರಿಯ ಮೂಲಕ ಸಂಭ್ರಮಿಸ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಒಂದು ಸಂಸ್ಥೆಯನ್ನು ಕಟ್ಟುವಂಥದ್ದು ಸುಲಭದ ವಿಷಯ ಅಲ್ಲ. ಅದರ ಜೊತೆ ಅದನ್ನು ಸುದೀರ್ಘವಾಗಿ 20 ವರ್ಷಗಳ ಕಾಲ ನಡೆಸಿಕೊಂಡು ಬರುವಂಥದ್ದು ಸಣ್ಣ ವಿಷಯ ಖಂಡಿತ ಅಲ್ಲ. ಆದರೆ ಗಾನಸಿರಿ ಇವತ್ತು 20 ವರ್ಷಗಳ ಕಾಲ ನಡೆದು ಬಂದಿದೆ ಅಂತ ಹೇಳಿದರೆ ಅದರ ಸಂಪೂರ್ಣ ಶ್ರೇಯಸ್ಸು ಸುಗಮ ಸಂಗೀತ ರತ್ನ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರಿಗೆ ಸಲ್ತದೆ. ಅದೇ ರೀತಿ ಈ ಸಂಸ್ಥೆಯೊಂದಿಗೆ ಸಾಗಿಕೊಂಡು ಬಂದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅವರ ಪೋಷಕರಿಗೂ ಕೂಡ ಈ ಒಂದು ಗರಿಮೆ ಸಲ್ತದೆ. ಇವತ್ತಿನ ದಿನ ವಾಯ್ಸ್ ಆಫ್ ಗಾನಸಿರಿ ಪವರ್ಡ್ ಬೈ ಕಡಮಾಜೆ ಫಾರ್ಮ್ಸ್ನ ಅದ್ದೂರಿ ಮೆಗಾ ಫೈನಲ್ಗೆ ಆಗಮಿಸಿದಂಥ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮ ಪುರಭವನದಲ್ಲಿರುವಂತಹ ವೀಕ್ಷಕರಿಗೆ ಮಾತ್ರ ಅಲ್ಲದೆ ಆನ್ಲೈನ್ನಲ್ಲಿ ತಮ್ಮ ತಮ್ಮ ಮನೆಯಲ್ಲಿ ಕೂತ್ಕೊಂಡು ನೇರ ಪ್ರಸಾರದ ಮೂಲಕ ನೋಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಸುದ್ದಿವಾಹಿನಿ ಪುತ್ತೂರು ಇವರ ಎಲ್ಲ ವೀಕ್ಷಕರಿಗೂ ಕೂಡ ನಾವು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮೊದಲಿಗೆ ಸುದ್ದಿವಾಹಿನಿಯವರಿಗೆ ಕೂಡ ನಾವು ನಮಸ್ಕಾರಗಳನ್ನು ಸಲ್ಲಿಸ್ತಾ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ದಿನ ನಮ್ಮ ಜೊತೆ ಒಂದು ಅದ್ಭುತವಾದಂಥ ಆರ್ಕೆಸ್ಟ್ರಾ ತಂಡ ಇದೆ, ಅದ್ಭುತವಾದಂಥ ಹಾಡುಗಾರರಿದ್ದಾರೆ, ಅದ್ಭುತವಾದಂಥ ಜಡ್ಜಸ್ ಇದ್ದಾರೆ. ಹಾಗೆ ಸುದ್ದಿವಾಹಿನಿಯ ಒಂದು ಲೈವ್ ನೇರ ಪ್ರಸಾರ ಕೂಡ ನಮ್ಮ ಜೊತೆಗಿದೆ. ಹಾಗಾಗಿ ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸೇರ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ಈ ಒಂದು ಬೇಸಿಗೆಯ ಸೆಕೆಗೆ ಸಂಗೀತದ ತಂಪು ನಿಮ್ಮ ಮನಸ್ಸನ್ನು ಸಂತೋಷಪಡಿಸಲಿಕ್ಕಿದೆ ಖಂಡಿತವಾಗಿಯೂ ಕೂಡ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ ಸುಗಮ ಸಂಗೀತ ರತ್ನ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರಿದ್ದಾರೆ. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಗಾನಸಿರಿಯ ವಿದ್ಯಾರ್ಥಿನಿಯಾಗಿದ್ದುಕೊಂಡು ಇದೀಗ ಸಂಸ್ಥೆಯ ಸಹ ಶಿಕ್ಷಕಿಯಾಗಿ ಬಡ್ತಿ ಹೊಂದಿರುವಂಥ ಗಾನ ಕಲಾರತ್ನ ಕುಮಾರಿ ಶ್ರೀಲಕ್ಷ್ಮಿ ಎಸ್ ಪುತ್ತೂರು ಇವರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ದಿನದ ಒಂದು ಜಡ್ಜಸ್ ಆಗಿ ಇವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ಅದ್ಭುತವಾದಂತಹ ಒಂದು ಸ್ವರ ಮಾಂತ್ರಿಕರ ತಂಡ ನಮ್ಮ ಜೊತೆಗಿದೆ. ತಂಡದ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು, ಸ್ವರ ಮಾಂತ್ರಿಕ ಅರುಣ್ ರಾಯ್ ಉಡುಪಿ ಕೀಬೋರ್ಡ್ ಅಲ್ಲಿ ನಮ್ಮ ಜೊತೆಗೆ ಸಹಕರಿಸಿದ್ದಾರೆ. ಸರ್, ನಿಮ್ಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ರಿದಮ್ ಪ್ಯಾಡ್ ನಲ್ಲಿ ನಮ್ಮ ಜೊತೆಗಿದ್ದಾರೆ ವಾಮನ್ ಬೈಲೂರು ಅವರು. ವಾಮನ್ ಸರ್, ಪ್ರೀತಿಯ ಸ್ವಾಗತ ನಿಮಗೆ. ಹಾಗೆ ತಬಲಾದಲ್ಲಿ ನಮ್ಮ ಜೊತೆಗೆ ಸಹಕರಿಸ್ತಾ ಇರುವಂತಹವರು ವೀಕ್ಷಿತ್ ಕೊಡಂಚ ಅವರು. ಸರ್, ನಿಮಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಈ ವೇದಿಕೆಯಲ್ಲಿ ನಡೀತಾ ಇರುವಂತಹ ಒಂದು ಧ್ವನಿ ಏನಿರ್ಬೋದು, ನಮ್ಮ ವಿದ್ಯಾರ್ಥಿಗಳ ಧ್ವನಿ ಇರ್ಬೋದು, ಇಲ್ಲಿ ನಮ್ಮ ಆರ್ಕೆಸ್ಟ್ರಾದವರು ನುಡಿಸುವಂತಹ ಎಲ್ಲ ಒಂದು ಸ್ವರಗಳು ನಿಮ್ಮ ತನಕ ಮುಟ್ಟಿಸುವಂತಹ ಕೆಲಸವನ್ನು ಮಾಡುವಂಥವರು ನಮ್ಮ ನಾಡಿನ ಹೆಸರಾಂತ ಸಂಗೀತ ವ್ಯವಸ್ಥೆ ಸುರಭಿ ಸೌಂಡ್ಸ್ ಮಂಗಳೂರು ಇವರ ಒಂದು ಸೌಂಡ್ ಸಿಸ್ಟಮ್ ಹಾಗೆ ಲೈಟಿಂಗ್ಸಿಂದಾಗಿ ನಮ್ಮ ವೇದಿಕೆ ಹಾಗೂ ನಮ್ಮ ಕಾರ್ಯಕ್ರಮ ಇನ್ನಷ್ಟು ಮೆರುಗಾಗಿ ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ಅವರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆಗೆ ಇವತ್ತು ಸುದ್ದಿವಾಹಿನಿಯವರಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಸುದ್ದಿವಾಹಿನಿಯ ಎಲ್ಲರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವಂತಹ ಎಲ್ಲ ಸ್ಪರ್ಧಾಳುಗಳು, ನಮ್ಮ ಪುಟಾಣಿಗಳು, ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದ ಎಲ್ಲ ಮಕ್ಕಳು, ಹಾಗೆ ಅವರ ಪೋಷಕರು, ಹಾಗೆ ಸಂಗೀತಾಸಕ್ತರು ಎಲ್ಲರೂ ಇದ್ದೀರಿ. ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವತ್ತಿನ ಈ ನಮ್ಮ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನ ಮಾಡೋದ್ರ ಮೂಲಕ ನಾವು ಇದೀಗ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಶ್ರೀ ಸುಧಾಕರ್, ಹಿರಿಯ ಪತ್ರಕರ್ತರು. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸುರಭಿ ಸೌಂಡ್ಸ್ನ ಸುನಿಲ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಈ ದೀಪ ನಂದಾದೀಪವಾಗಿ ಉರಿದು ಎಲ್ಲ ವಿಘ್ನಗಳನ್ನು ನಾಶ ಮಾಡಿ ಇವತ್ತು ಎಲ್ರಿಗೂ ಮಾರ್ಗದರ್ಶಕವಾಗಿ ಅಂತ ಹೇಳಿ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ವಾಯ್ಸ್ ಆಫ್ ಗಾನಸಿರಿ ಪವರ್ಡ್ ಬೈ ಕಡಮ್ಮಾಜೆ ಫಾರ್ಮ್ಸ್ ಇದರ ಅದ್ದೂರಿ ಗ್ರ್ಯಾಂಡ್ ಫಿನಾಲೆ. ಏನಿದು ಕಾರ್ಯಕ್ರಮ ಅಂತ ನೋಡ್ತಾ ಹೋದರೆ ಗಾನಸಿರಿಯಲ್ಲಿ ಇದೀಗ 11 ಶಾಖೆಗಳಿವೆ. ಹೆಮ್ಮೆ ವಿಚಾರ ನಮಗೆ. 11 ಶಾಖೆಗಳಲ್ಲಿ ಗಾನಸಿರಿಯ ತರಗತಿಗಳು ನಡೀತಾ ಇವೆ. 11 ಶಾಖೆಗಳಲ್ಲಿ ಇದೀಗ ತರಗತಿಯನ್ನು ತಗೊಳ್ತಾ ಇರುವಂಥ 400 ಜನ ವಿದ್ಯಾರ್ಥಿಗಳು, ಆಯ್ದ 400 ಜನ ವಿದ್ಯಾರ್ಥಿಗಳು ಆಡಿಷನ್ನಲ್ಲಿ ಭಾಗವಹಿಸಿದ್ದಾರೆ. ಆ 400 ಜನ ವಿದ್ಯಾರ್ಥಿಗಳಲ್ಲಿ 100 ಜನ ಪ್ರಧಾನ ಸುತ್ತಿಗೆ ಆಯ್ಕೆಯಾಗಿ ಅದರಲ್ಲಿ 35 ಜನ ಇಂದಿನ ಮೆಗಾ ಫೈನಲ್ಸ್ಗೆ ಆಯ್ಕೆಯಾಗಿ ಇವತ್ತು ನಿಮ್ಮ ಮುಂದೆ ತಮ್ಮ ಗಾಯನವನ್ನು ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಪುಟಾಣಿ ಮಕ್ಕಳ ಒಂದು ತಂಡ ಬೇರೆ ಇದೆ, ಅವರ ಒಂದು ಸುತ್ತು ವಿಭಿನ್ನವಾಗಿ ನಡೀಲಿಕ್ಕಿದೆ. ಅದೇ ರೀತಿ ಜೂನಿಯರ್ ಮತ್ತು ಸೀನಿಯರ್ ಹೀಗೆ 3 ವಿಭಾಗಗಳಲ್ಲಿ ಇವತ್ತಿನ ಒಂದು ಸ್ಪರ್ಧೆ ನಡೀಲಿಕ್ಕಿದೆ. ನಿಮ್ಮೆಲ್ಲರಿಗೂ ಕೂಡ ಖಂಡಿತವಾಗಿ ಸಂಗೀತದ ರಸದೌತಣ ಇವತ್ತಿನ ಈ ವೇದಿಕೆಯಲ್ಲಿ ಸಿಗಲಿಕ್ಕಿದೆ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಪ್ರಾಯೋಜಕರಾಗಿರುವಂಥವರು ಕಡಮ್ಮಾಜೆ ಫಾರ್ಮ್ಸ್, ಹಾಗೆ ಸಹ ಪ್ರಾಯೋಜಕರಾಗಿರುವಂಥವರು ಬಾಲಕೃಷ್ಣ ವಿ ಮತ್ತು ಮನೆಯವರು, ಡ್ರೆಸ್ ಸೆಂಟರ್ ಮುಖ್ಯ ರಸ್ತೆ ವಿಟ್ಲ, ಮಾನ್ವಿ ನಾಯಕ್ ಮತ್ತು ಮನೆಯವರು ಉಪ್ಪಿನಂಗಡಿ, ಶಂಕರ್ ನಾರಾಯಣ ಬೋರ್ಕರ್ ಮತ್ತು ಮನೆಯವರು ಕತ್ತಲಕಾನ, ದಿಶಾ KS ಮತ್ತು ಮನೆಯವರು ಕೊಕ್ಕಡ, ಹಾಗೂ ಗ್ರೀಷ್ಮಾ ರೈ ಮತ್ತು ಭವಿಷ್ಯ ರೈ ಕಾಣಿಯವರು. ಇವರೆಲ್ಲರ ಒಂದು ಸಹಕಾರಕ್ಕೋಸ್ಕರ ನಾವು ಅವರನ್ನು ಮನಸಾರೆ ಸ್ಮರಿಸ್ತಾ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಗಣೇಶನ ಸ್ತುತಿಯ ಮೂಲಕ ಪ್ರಾರಂಭಿಸ್ತಾ ಇದ್ದೇವೆ. ಇದೀಗ ವೇದಿಕೆ ಮೇಲೆ ಗಾನಸಿರಿ ಕಲಾ ಕೇಂದ್ರದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರು, ಹಾಗೆ ಸಹ ಶಿಕ್ಷಕಿಯಾಗಿರುವಂತಹ ಕುಮಾರಿ ಶ್ರೀಲಕ್ಷ್ಮಿ ಎಸ್. महाकाय कोटि सूर्य समप्रभा निर्विघ्नं कुरु मे देवा सर्वकार्येषु सर्वदा निर्विघ्नं कुरु मे देवा सर्वकार्येषु सर्वदा सर्वकार्येषु सर्वदा. ಗಣಪತಿಯನ್ನ ಪಾರಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ
ಧನ್ಯವಾದಗಳು ಸರ್ ಹಾಗೂ ಲಕ್ಷ್ಮಿಯವರೇ. ಇದೀಗ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ದೊರಕಿದೆ, ಹಾಗೆ ವಿಘ್ನ ವಿನಾಶಕನ ಆಶೀರ್ವಾದವೂ ಕೂಡ ನಮಗಿದೀಗ ದೊರಕಿದೆ. ದಯವಿಟ್ಟು ನಮ್ಮ ತೀರ್ಪುಗಾರರು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಮುಂದೆ ಸುಂದರವಾದಂತಹ ಟ್ರೋಫಿಗಳು ಕಾಣ್ತಾ ಇದ್ದಾವೆ. 3 ವಿಭಿನ್ನ ಕ್ಯಾಟಗರಿಯಲ್ಲಿ ಇವತ್ತಿನ ಒಂದು ಸ್ಪರ್ಧೆ ನಡೀಲಿಕ್ಕಿದೆ. ಇವತ್ತಿನ ಸ್ಪರ್ಧೆ ಬಗ್ಗೆ ಒಂದಿಷ್ಟು ಮಾಹಿತಿ ನಮ್ಮ ಕಿರಣ್ ಕುಮಾರ್ ಸರ್ ಅವರ ಹತ್ರನೇ ಕೇಳುವ. ಸರ್, ಇವತ್ತಿನ ಒಂದು ಸ್ಪರ್ಧೆಯ ಬಗ್ಗೆ ಒಂದಿಷ್ಟು ಮಾಹಿತಿ, ಯಾವ ರೀತಿಯಾಗಿ ನಡೀತದೆ, ಯಾವ ರೀತಿ ರೌಂಡ್ಸ್ ಎಲ್ಲ ಇರ್ತದೆ ಅಂತ. ಹಲೋ, ಈ ವಿದ್ಯಾರ್ಥಿಗಳಿಗೆ ಇವತ್ತು ಸ್ವಲ್ಪ ಬಿಂದಾಸ್ ಆಗಿರಲಿ ಅಂತ ಹೇಳಿಕೊಂಡು ಮಕ್ಕಳಿಗೆ ಇದೊಂದು ಸ್ಪರ್ಧೆಯ ಆ ಥರ ಇರಬಾರ್ದು. ಅದಕ್ಕೋಸ್ಕರ ಜಡ್ಜಸ್ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಕಾಣುವ ಹಾಗೆ ಎದುರು ಕೂರಿಸಲಿಲ್ಲ. ಇಲ್ಲಿ ನಾವು ಮಾತ್ರ ಜಡ್ಜ್ ಅಲ್ಲ, ಇನ್ನೊಬ್ಬರು ಜಡ್ಜ್ ಅಲ್ಲಿ ಸಭೆಯಲ್ಲಿ ಒಬ್ಬರು ಜಡ್ಜ್ ಇರ್ತಾರೆ, ಈ ಮ್ಯೂಸಿಷಿಯನ್ ಕಡೆಯಲ್ಲಿ ಒಬ್ಬರು ಜಡ್ಜ್ ಇರ್ತಾರೆ, ಎಲ್ಲೆಲ್ಲೋ ಜಡ್ಜಸ್ ಇರ್ತಾರೆ, ಮಾರ್ಕ್ಸ್ ಹಾಕ್ಕೊಂಡಿರ್ತಾರೆ. ಆದರೆ ಮಕ್ಕಳಿಗೆ ಹಾಡುವಂಥವರಿಗೆ ಯಾವ ಗೋಜಿಗೂ ನೀವು ಹೋಗಬೇಡಿ, ನೀವು ನಿಮ್ಮ ಗಾಯನವನ್ನು ಪ್ರಸ್ತುತಪಡಿಸಿ ತಾಯಿ ಶಾರದೆಗೆ ಪ್ರೀತಿ ಆಗುವ ರೀತಿಯಲ್ಲಿ ನಿಮ್ಮ ಗಾಯನ ಇರಲಿ ಅಷ್ಟೇ. ಏನು ಕಲ್ತಿದ್ದೀರಾ ಅದನ್ನು ನೀಟಾಗಿ ನಿಮಗೆ ಏನು ಕೆಪಾಸಿಟಿ ಇದೆ ಅಷ್ಟಕ್ಕೆ ಹಾಡಿಬಿಡಿ, ಇಷ್ಟೇ ಮಕ್ಕಳಿಗೆ ಹೇಳುವಂಥದ್ದು. ಮಕ್ಕಳಿಗೆ ರೌಂಡ್ಸ್ ಸದಭಿರುಚಿಯ ಗೀತೆಗಳನ್ನು ಕೊಟ್ಟಿದ್ದೇವೆ. ಒಂದು ವಿಭಾಗಕ್ಕೆ ಏನು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ 2005ರ ಇಸವಿಗಿಂತ ಹಳೆಯ ಕನ್ನಡ ಚಲನಚಿತ್ರ ಗೀತೆ. ಒಂದು ವಿಭಾಗಕ್ಕೆ ನಾವು ಸಂತ ಶಿಶುನಾಳ ಶರೀಫರ ಗೀತೆಯನ್ನು ಕೊಟ್ಟಿದ್ದೇವೆ. ಇನ್ನೊಂದು ವಿಭಾಗಕ್ಕೆ ಲಾಲಿ ಹಾಡು ಕೊಟ್ಟಿದ್ದೇವೆ. ಈ ರೀತಿ ತುಂಬ ವೆರೈಟಿಯಾಗಿ ಮಕ್ಕಳಿಗೆ ಸದಭಿರುಚಿಯ ಗೀತೆಗಳನ್ನು ಪ್ರಸ್ತುತಪಡಿಸುವಂಥ ಒಂದು ಅವಕಾಶ ಇದೆ. ಧನ್ಯವಾದ ಸರ್. ಗಾನಸಿರಿ ಕಲಾ ಕೇಂದ್ರ ತನ್ನ ವಿನೂತನ ವಿಭಿನ್ನ ವಿಶಿಷ್ಟ ಕಾರ್ಯಕ್ರಮಗಳಿಗೆ ಹೆಸರುವಾಸಿಯಾಗಿದೆ. ಅದೇ ರೀತಿ ಇವತ್ತಿನ ಗಾನಸಿರಿ ವಾಯ್ಸ್ ಆಫ್ ಗಾನಸಿರಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಕೂಡ ಒಂದು ವಿನೂತನವಾದಂತಹ ಪ್ರಯೋಗ ನಮ್ಮ ವೇದಿಕೆ ಮೇಲೆ ನಡೀಲಿಕ್ಕಿದೆ. ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಮನೋಬಯಕೆಯಂತೆ ತಮ್ಮ ಖುಷಿಯಾಗಿ ಕೊಟ್ಟಿರುವಂತಹ ಒಂದು ಕ್ಯಾಟಗರಿಯ ಮೂಲಕ, ಕೊಟ್ಟಿರುವಂತಹ ಹಾಡಿನ ಆಯ್ಕೆಗಳ ಮೂಲಕ ತಮ್ಮದೇ ಆದಂತಹ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ವೇದಿಕೆ ಮೇಲೆ ಪ್ರಸ್ತುತಪಡಿಸುವಂತಹ ಒಂದು ಅವಕಾಶ ಇದೆ. ಇದೀಗ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪುಟಾಣಿಗಳ ವಿಭಾಗದ ಒಂದು ಸ್ಪರ್ಧೆ ನಡೀಲಿಕ್ಕಿದೆ. ಇದೀಗ ಪುಟಾಣಿಗಳಾದಂತಹ ಮಾನ್ವಿ ನಾಯಕ್, ಪ್ರಾಂಜಲ್ ಭಟ್, ಮಾಯಾ ಕಾಮತ್, ಹೃದಯ ಉಪ್ಪಿನಂಗಡಿ, ಕಲ್ಪಿತಾ ಹಾಗೂ ಧ್ವನಿ ಶೆಟ್ಟಿ ವೇದಿಕೆ ಮೇಲೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ವಿದ್ಯಾರ್ಥಿಗಳನ್ನ ನೀವು ಪೋಷಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಮಕ್ಕಳೇ, ರೆಡಿಯಾಗಿದ್ದೀರಾ? ರೆಡಿಯಾ? ಓಕೆ. ಆ ನಗುಮುಖದಲ್ಲಿ ಅವರ ಒಂದು ಕಾನ್ಫಿಡೆನ್ಸ್ ಎಷ್ಟಿದೆ ಅಂತ ಕಾಣ್ತಾ ಇದೆ ನಮಗೆ. ಪುಟಾಣಿಗಳ ವಿಭಾಗದ ಸ್ಪರ್ಧೆ ಅಂತ ಹೇಳೋದಕ್ಕಿಂತ ಅವರ ಒಂದು ಪ್ರತಿಭಾ ಪ್ರದರ್ಶನವನ್ನ ಇದೀಗ ನಾವು ನೋಡ್ಲಿಕ್ಕಿದ್ದೇವೆ. ಇದೀಗ ಮೊದಲನೆಯ ಸ್ಪರ್ಧೆ ನಮ್ಮ ಮುಂದೆ ಬರ್ತಾ ಇರುವಂತಹವರು ಮಾನ್ವಿ ನಾಯಕ್, ಉಪ್ಪಿನಂಗಡಿಯ ಮಾನ್ವಿ ನಾಯಕ್ ನಮ್ಮ ಮುಂದೆ ಬರ್ತಾ ಇರುವಂತಹವರು. ಸ್ವಾಮಿ ಶರಣಮಯ್ಯಪ್ಪ ಚಲನಚಿತ್ರದ ಗೀತೆ ದೇವರು ನೀನೇ ನಿಜವಪ್ಪ ಇದೀಗ ನಿಮ್ಮ ಮುಂದೆ ಮಾನ್ವಿ ನಾಯಕ್ ಅವರ ಧ್ವನಿಯಲ್ಲಿ. ನಿಜವಪ್ಪ
ಸರ್ ಇವಾಗ ಡಿ ಶ್ರುತಿಲಿ ಹಾಡಿದಲ್ವಾ, ಎಫ್ ಅಲ್ಲಿ ಹಾಡಿಸುವನ ಒಮ್ಮೆ. ಪುಟ ಈಗ ಒಮ್ಮೆ ಹಾಡ್ತೀರಾ? ಕಣ್ಣಿಗೆ ದೃಷ್ಟಿಯ ಕಣ್ಣಿಗೆ ದೃಷ್ಟಿಯ ತಂದೆ ಬಾಳಿಗೆ ದೀಪ ನೀನಾದೆ, ಕಣ್ಣಿಗೆ ದೃಷ್ಟಿಯ ತಂದೆ ಬಾಳಿಗೆ ದೀಪ ನೀನಾದೆ, ಮಾತಿನ ಚೇತನ ನಿನ್ನಿಂದ, ಮಾತಿನ ಚೇತನ ನಿನ್ನಿಂದ, ಈ ಉಸಿರಲ್ಲಿ ನೀನೇ ಆನಂದ, ದೇವರು ನೀನು ನಿಜವಪ್ಪ, ಬಾಲಕನಾಗಿ ಅಯ್ಯಪ್ಪ, ದೇವರು ನೀನು ನಿಜವಪ್ಪ, ಬಾಲಕನಾಗಿ ಅಯ್ಯಪ್ಪ. ಧನ್ಯವಾದಗಳು ಮಾನ್ವಿ, ತುಂಬ ಚೆಂದಾಗಿ ಹಾಡಿದ್ದೀರಿ. ಈ ದೇವರು ನಿಜವಾಗ್ಲೂ ಇದ್ದಾರೆ ಅಂತ ಹೇಳುವಂಥದ್ದು, ಈ ಮಕ್ಕಳನ್ನ ನೋಡಿದಾಗ ಅವರ ಗೀತೆಗಳನ್ನು ಕೇಳಿದಾಗ ಖಂಡಿತವಾಗ್ಲೂ ನಮಗೊಂದು ಭಾವನೆ ಬರ್ತದೆ, ದೇವರು ನಿಜವಾಗ್ಲೂ ಇದ್ದಾನೆ. ಆ ಮಕ್ಕಳ ಒಂದು ಮುಗ್ಧ ಮನಸ್ಸಿನಲ್ಲಿ, ಮುಗ್ಧ ಹಾಡುಗಾರಿಕೆಯಲ್ಲಿ ದೇವರು ನಮಗೆ ಖಂಡಿತವಾಗ್ಲೂ ಎದ್ದು ಕಾಣ್ತಾನೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಿನ ಗೀತೆಗಾಗಿ ನಮ್ಮ ಮುಂದೆ ಬರ್ತಾ ಇರುವಂಥವರು ಪ್ರಾಂಜಲ್ ಭಟ್, ಸುಪ್ರಸಿದ್ಧವಾದಂಥ ಶಿಶುನಾಳ ಶರೀಫರ ಗೀತೆ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ. ಇದೀಗ ಪ್ರಾಂಜಲ್ ಭಟ್ ಅವರ ಧ್ವನಿಯಲ್ಲಿ ನಿಮ್ಮ ಮುಂದೆ. ಬರದೆ ಬಾರಿಸದಿರು ತಂಬೂರಿ, ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ, ಸರಸ ಸಂಗೀತದ ಕುರುಗಳರಿಯದೆ, ಸರಸ ಸಂಗೀತದ ಕುರುಗಳರಿಯದೆ, ಬರದೆ ಬಾರಿಸದಿರು ತಂಬೂರಿ, ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ. ಮದ್ದಾಲಿ ದನಿಯಳು ತಂಬೂರಿ, ಅದ ತಿಥಿ ನುಡಿಸಬೇಕು ತಂಬೂರಿ, ಮದ್ದಾಲಿ ದನಿಯಳು ತಂಬೂರಿ, ಅದ ತಿಥಿ ನುಡಿಸಬೇಕು ತಂಬೂರಿ, ಹೇ ಹೇ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ, ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ, ಬುದ್ಧಿವಂತಕ್ಕೆ ತಕ್ಕ ತಂಬೂರಿ, ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ. ಥ್ಯಾಂಕ್ ಯು. ಧನ್ಯವಾದಗಳು ಪ್ರಾಂಜಲ್, ಚೆನ್ನಾಗಿ ಹಾಡಿದ್ದೀರಾ. ಇದೀಗ ಮುಂದಿನ ಗೀತೆಗಾಗಿ ನಮ್ಮ ಮುಂದೆ ಬರ್ತಾ ಇರುವಂತವರು ಮಾಯಾ ಕಾಮತ್ ಉಪ್ಪಿನಂಗಡಿಯಿಂದ. ರಶ್ಮಿ ಚಲನಚಿತ್ರದ ಗೀತೆ ನಿಮ್ಮೆಲ್ಲರ ಫೇವ್ರೇಟ್ ಅಂತ ಅನ್ಕೋತೇನೆ, ಇಬ್ಬನಿ ತಬ್ಬಿದ ಎಳೆಯಲ್ಲಿ. ಇದೀಗ ಮಾಯಾ ಕಾಮತ್ ಅವರ ಧ್ವನಿಯಲ್ಲಿ ನಿಮ್ಮ ಮುಂದೆ.
ಧನ್ಯವಾದಗಳು ಮಾಯಾ ತಮ್ಮ ಇಂಪಾದ ಗೀತೆಗಾಗಿ. ಇದೀಗ ಮುಂದಿನ ಗೀತೆಯನ್ನ ಹಾಡಲಿಕ್ಕೆ ನಮ್ಮ ಮುಂದೆ ಬರ್ತಾ ಇರುವಂತವರು ಹೃದಯ ಉಪ್ಪಿನಂಗಡಿ. ರಸಿಕಾ ಚಲನಚಿತ್ರದ ಗೀತೆ ಅಂಬರವೇರಿ ಅಂಬರವೇರಿ. ಇದೀಗ ಹೃದಯ ಅವರ ಧ್ವನಿಯಲ್ಲಿ ನಿಮ್ಮ ಮುಂದೆ. ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನ ಥಳ 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 ಜಗ ಥಳ 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 ಪಳ ಪಳ ಜಗ ಫಳ ಪಳ ಓ ಧನ್ಯವಾದಗಳು ಹೃದಯ, ಬಹಳ ಸೊಗಸಾಗಿ ಹಾಡಿದ್ದೀರಾ. ಇದೀಗ ಮುಂದಿನ ಗೀತೆಗಾಗಿ ಬರ್ತಾ ಇರುವಂತಹವರು ನಮ್ಮ ಮುಂದೆ ಬರ್ತಾ ಇರುವಂತಹವರು ಕಲ್ಪಿತಾ. ಸಂತ ಶಿಶುನಾಳ ಶರೀಫರ ಗೀತೆಯೊಂದಿಗೆ ಇದೀಗ ನಿಮ್ಮ ಮುಂದೆ ಕಲ್ಪಿತಾ.
ಧನ್ಯವಾದಗಳು ಕಲ್ಪಿತಾ, ಸುಮಧುರವಾಗಿ ಹಾಡಿದ್ದೀರಾ. ಇದೀಗ ಮುಂದಿನ ಗೀತೆಗಾಗಿ ನಮ್ಮ ಮುಂದೆ ಬರ್ತಾ ಇರುವಂಥವ್ರು, ಈ ಒಂದು ಸುತ್ತಿನ ಕಡೆಯ ಸ್ಪರ್ಧಿ ನಮ್ಮ ಮುಂದೆ ಬರ್ತಾ ಇರುವಂಥವರು ಧ್ವನಿ ವಿಟ್ಲ. ಇತ್ತೀಚೆಗಷ್ಟೇ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋಗುವಂತೆ ಪುನೀತ್ ರಾಜ್ಕುಮಾರ್ ಅವರನ್ನ ಕಳ್ಕೊಂಡ್ವಿ ನಾವೆಲ್ಲರೂ. ಅವರನ್ನ ಯಾವತ್ತೂ ನೆನಪಿಸುವಂತಹ ಒಂದು ಗೀತೆ ಯಾವುದು ಅಂತ ಹೇಳಿದರೆ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ. ಈಗ ಅದೇ ಗೀತೆಯನ್ನ ನಮ್ಮ ಮುಂದೆ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಧ್ವನಿ ವಿಟ್ಲಾರವರು. ಮುದ್ದಾಗಿ ಹಾಡಿದ್ದಾರೆ ಧ್ವನಿಯವರು. ಮುದ್ದಾಗಿ ಕಾಣಿಸ್ತಾ ಮುದ್ದಾಗಿ ಆಕ್ಷನ್ ಅನ್ನ ಮಾಡ್ತಾ ತಮ್ಮ ಸುಂದರವಾದಂತಹ ಧ್ವನಿಯನ್ನ ನಮ್ಮೆಲ್ಲರ ಮುಂದೆ ಪ್ರದರ್ಶಿಸಿದ್ದಾರೆ ಧ್ವನಿಯವರು. ಧನ್ಯವಾದಗಳು ಧ್ವನಿ. ಇಲ್ಲಿಗೆ ನಮ್ಮ ಪುಟಾಣಿಗಳ ಒಂದು ಕ್ಯಾಟಗರಿಯ ಮೊದಲನೆಯ ಹಂತದ ಸುತ್ತು ಮುಗಿದಿದೆ. ಈಗ ಜೂನಿಯರ್ ವಿಭಾಗದ ಮೊದಲನೆಯ ಸುತ್ತು ನಡೀಲಿಕ್ಕಿದೆ. ಜೂನಿಯರ್ ವಿಭಾಗದ ಎಲ್ಲ ಸ್ಪರ್ಧಿಗಳು ಇದೀಗ ವೇದಿಕೆ ಮೇಲೆ ಬರಬೇಕು. ಅದಕ್ಕಿಂತ ಮುಂಚೆ ಈ ಪುಟಾಣಿಗಳಿಗೆ ಜೋರಾದ ಚಪ್ಪಾಳೆಗಳು ಬರಬೇಕು. ಕಾರ್ಯಕ್ರಮಕ್ಕೆ ಒಂದು ಉತ್ತಮ ಆರಂಭವನ್ನು ಕೊಟ್ಟಿದ್ದಾರೆ ಈ ಪುಟಾಣಿಗಳು. ಕಾವ್ಯ ಎಂ ಕಾಣಿಯೂರು, ಪೂಜಾ ಶ್ರೀ ಸುಳ್ಯ, ಯಶಸ್ ಬಿಜೆ, ತನ್ಮಯ್ ಸೋಮಯಾಜಿ, ಪ್ರೇಕ್ಷಾ ಕೆ ಮುರಾಮೊಗ್ರು, ಗಗನ್ ರಾಜ್, ಪ್ರಾಪ್ತಿ ಟಿ ಬೆಳ್ಳಾರೆ, ಸೃಜನಾ ಪೂಜಾರಿ, ಅನಘಾ ಅಡೂರು ದಯವಿಟ್ಟು ವೇದಿಕೆ ಮೇಲೆ ಬಂದು. ಕ್ಷಮಿಸಿ, 6 ಜನ ಮಕ್ಕಳು ಮಾತ್ರ ಬನ್ನಿ. ಕಾವ್ಯ ಎಂ ಕಾಣಿಯೂರು, ಪೂಜಾ ಶ್ರೀ ಸುಳ್ಯ, ಯಶಸ್ ಬಿಜೆ, ತನ್ಮಯ್ ಸೋಮಯಾಗಿ, ಪ್ರೇಕ್ಷಾ ಕೆ ಮುರಾ ಮತ್ತೆ ಗಗನ್ ರಾಜ್. ಪ್ರಾಪ್ತಿ ಟಿ ಬೆಳ್ಳಾರೆ, ಸೃಜನಾ ಪೂಜಾರಿ ಮತ್ತೆ ಅನಗಾಡೋರು ದಯವಿಟ್ಟು ಕೆಳಗಡೆ ಕೂತ್ಕೊಂಡಿರಿ. ನಿಮ್ಮನ್ನ ಕರೆದಾಗ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಇದೀಗ ಮೊದಲನೆಯ ಗೀತೆ ಜೂನಿಯರ್ ವಿಭಾಗದಲ್ಲಿ ಕಾವ್ಯಶ್ರೀ ಎಂ ಕಾಣಿಯೂರು ಅವರಿಂದ ಸಿಂಹಾದ್ರಿಯ ಸಿಂಹ ಚಲನಚಿತ್ರದ ಸುಪ್ರಸಿದ್ಧ ಗೀತೆ ಕಲ್ಲಾದರೆ ನಾನು. ಇದೀಗ ಕಾವ್ಯ ಎಂ ಕಾಣಿಯೂರು ಅವರ ಧ್ವನಿಯಲ್ಲಿ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆ
ಧನ್ಯವಾದಗಳು ಕಾವ್ಯ, ಬಹಳ ಸುಂದರವಾಗಿ ಹಾಡಿದಿರಿ. ಮನುಷ್ಯನ ಜನ್ಮ ಸಾರ್ಥಕತೆಯನ್ನು ಪಡೆದುಕೊಳ್ಳುವಂಥದ್ದು 4 ಜನರಿಗೆ ಉಪಕಾರವಾದಾಗಲೇ. ಮತ್ತೆ ಇದನ್ನ ನೆನೆಸಿಕೊಳ್ತಾ ಇದೀಗ ಮುಂದಿನ ಗೀತೆಯನ್ನು ಹಾಡಲಿಕ್ಕೆ ಬರ್ತಾ ಇರುವಂತಹವರು ಪೂಜಾ ಶ್ರೀ ಸುಳ್ಯ. ಜನಪ್ರಿಯ ಕನಸುಗಾರ ಚಲನಚಿತ್ರದ ಜನಪ್ರಿಯ ಗೀತೆ ಎಲ್ಲೋ ಅದು ಎಲ್ಲೋ. ಇದೀಗ ಪೂಜಾ ಶ್ರೀ ಸುಳ್ಯ ಇವರ ಧ್ವನಿಯಲ್ಲಿ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಈ ಕಣ್ಗಳ ಗೂಡಿನಲ್ಲಿ ಹೊಸ ರಾಗದ ಚಿಲಿಪಿಲಿಯೋ, ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಗುಳಿಯೋ. ನೆನಪೆ ನನ್ನ ಮೈ ಪುಳಕ, ನೆನಪೆ ನನ್ನ ಮೈ ಜಳಕ, ನೆನಪೆ ನನ್ನ ಘನತನಕ, ನೆನಪು ಒಂದೇ ಕೊನೆ ತನಕ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಅಮ್ಮ ಮುತ್ತಿಟ್ಟ ಕೈ ತುತ್ತಿನ ಸವಿ ನೆನಪು, ಗುಮ್ಮ ಬಂದಾಗ ಮಡಿಲೇರಿದ ಸವಿ ನೆನಪು, ಮರಳಿನ ಗೂಡಿಗೆ ಮಳೆ ಸುರಿದಾಗ ಅತ್ತಂತ ನೆನಪು, ಸೀರೆಯುಟ್ಟು ಜಾರಿ ಬಿದ್ದ ನೆನಪೆ ಸಂಭ್ರಮ, ಕಾಗದದ ದೋಣಿ ಕಟ್ಟೋ ನೆನಪೆ ಅನುಪಮ. ಯಾರೋ ಬರೆದೋರೋ ನನ್ನೆದೆಯ ಲಾಲಿ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ರಂಗೋಲಿ. ಸುಮಧುರವಾಗಿ ಹಾಡಿದಂತ ಪೂಜಾ ಶ್ರೀ ಅವರಿಗೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆಗಾಗಿ ಬರ್ತಾ ಇದ್ದಾರೆ ಯಶಸ್ ಬಿಜೆ ಅವರು. ಜೋಡಿ ಹಕ್ಕಿ ಚಲನಚಿತ್ರದ ಗೀತೆ ಲಾಲಿ ಸುವಾಲಿ. ಇದೀಗ ಯಶಸ್ ಬಿಜೆ ಅವರ ಧ್ವನಿಯಲ್ಲಿ ನಿಮ್ಮ ಮುಂದೆ. ರೇ ರೇ ರಾ, ರೇ 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 ರಾ, ರೇ ರೇ ರಾ, ರೇ ರೇ ರಾ ರಾ.
ಪವರ್ಫುಲ್ ಪ್ರದರ್ಶನವನ್ನ ಯಶಸ್ ಅವರು ನೀಡಿದ್ದಾರೆ. ಧನ್ಯವಾದಗಳು ಯಶಸ್ ಅವರೇ. ಇದೀಗ ಮುಂದಿನ ಗೀತೆಗಾಗಿ ಬರ್ತಾ ಇರುವಂತಹವರು ತನ್ಮಯ್ ಸೋಮಯಾಗಿ ಅವರು. ಇಷ್ಟೊತ್ತೊಂದು ಪವರ್ಫುಲ್ ಗೀತೆಯನ್ನ ಕೇಳಿದಿರಿ. ಇದೀಗ ಒಂದು ಶ್ರೀನಿವಾಸನನ್ನ ಲಾಲಿ ಹಾಡಿಸಿ ಮಲಗಿಸುವಂತಹ ಒಂದು ಗೀತೆಯನ್ನ ಕೇಳುವ. ಜನಪ್ರಿಯ ಗೀತೆ ಶ್ರೀನಿವಾಸ ಕಲ್ಯಾಣ ಚಲನಚಿತ್ರದಿಂದ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಇದೀಗ ನಿಮ್ಮ ಮುಂದೆ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನಬಿಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ರಾಮನಿಗೆ ಕೌಸಲ್ಯ ಲಾಳಿ ಹಾಡಿದ ರೀತಿ ಅನಸೂಯ ಜೋಗುಳವ ಹಾಡಿನಲಿದ ರೀತಿ ರಾಮನಿಗೆ ಕೌಸಲ್ಯ ಲಾಳಿ ಹಾಡಿದ ರೀತಿ ಅನಸೂಯ ಜೋಗುಳವ ಹಾಡಿನಲಿದ ರೀತಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಧನ್ಯನಾಗುವೆ ನಿಂದು ಕರುಣಿಸೋ ದಯ ಮಾಡಿ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನಬಿಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ. ಥ್ಯಾಂಕ್ ಯು. ಮನಸ್ಸಿಗೆ ಬಹಳಷ್ಟು ಮುದವನ್ನ ನೀಡಿದಂತಹ ಗೀತೆ. ಧನ್ಯವಾದಗಳು ತನ್ಮಯ್ ಸೋಮಿಯಾಗಿ ಅವರಿಗೆ. ಇದೀಗ ಮುಂದಿನ ಗೀತೆ ಶಿಶುನಾಳ ಶರೀಫರ ಗೀತೆ ಏನ ಕೊಡ ಏನ ಕೊಡವ. ಇದನ್ನ ಹಾಡ್ಲಿಕ್ಕೆ ನಮ್ಮ ಮುಂದೆ ಬರ್ತಾ ಇರುವಂತಹವರು ಪ್ರೇಕ್ಷಾ ಕೆ ಮೂರಾಮೋಗ್ರ. ಇದೀಗ ನಿಮ್ಮ ಮುಂದೆ ಪ್ರೇಕ್ಷಾರವರ ಧ್ವನಿಯಲ್ಲಿ ಏನ ಕೊಡ ಏನ ಕೊಡವ. ಕೊಡವ ಹುಬ್ಬಳ್ಳಿ ಮಠ ಎನ್ನ ಚಂದದ ಕೊಡವ ಎನ್ನ ಕೊಡವ ಹುಬ್ಬಳ್ಳಿ ಮಠ ಎನ್ನ ಚಂದದ ಕೊಡವ
ಧನ್ಯವಾದಗಳು ಪ್ರೇಕ್ಷಾ, ಬಹಳ ಸುಂದರವಾಗಿ ಹಾಡುವಿರಿ. ಇದೀಗ ಮುಂದಿನ ಗೀತೆಗಾಗಿ ನಮ್ಮ ಮುಂದೆ ಬರ್ತಾ ಇರುವಂತವರು ಗಗನ್ ರಾಜ್. ಪುರಂದರ ದಾಸರ ಜನಪ್ರಿಯ ಕೀರ್ತನೆ ಜಗದೋದ್ಧಾರನ ಆಡಿಸಿದಡೆ ಶೋಧೆ. ಇದೀಗ ಗಗನ್ ರಾಜ್ ಅವರ ಧ್ವನಿಯಲ್ಲಿ ನಿಮ್ಮ ಮುಂದೆ. ಜಗದೋದ್ಧಾರನ ಆಡಿಸಿದಳೆ ಶೋಧೆ ಜಗದೋದ್ಧಾರನ ಆಡಿಸಿದಳೆ ಶೋಧೆ ಧನ್ಯವಾದಗಳು ಗಗನ್ ರಾಜ್ ಅವರೇ, ಜಗದೋದ್ಧಾರನನ್ನ ಹಾಗೆ ಯಶೋದೆಯನ್ನ ನೆನೆಸಿದ್ದಕ್ಕಾಗಿ. ಇದೀಗ ದಯವಿಟ್ಟು ಮಕ್ಕಳೇ ನೀವೆಲ್ಲ ವೇದಿಕೆಯಿಂದ ಕೆಳಗೆ ಹೋಗಿ ತಮ್ಮ ಆಸನಗಳನ್ನು ಸ್ವೀಕರಿಸಬೇಕು. ಈ ಒಂದು ಹಂತದ ಮುಂದಿನ ಸ್ಪರ್ಧಾಳುಗಳು ಪ್ರಾಪ್ತಿ ಟಿ ಬೆಳ್ಳಾರೆ, ಸೃಜನಾ ಪೂಜಾರಿ ಹಾಗೆ ಅನಗ ಅಡೂರು. ದಯವಿಟ್ಟು ವೇದಿಕೆ ಮೇಲೆ ಬಂದು ತಮ್ಮ ಆಸನಗಳನ್ನು ಸ್ವೀಕರಿಸಬೇಕು. ಹಾಗೆ ಅಶ್ವಜಾತ್ರೆಯ ಮನಸ್ವಿ ಆರ್ ಶೆಟ್ಟಿ ಹಾಗೆ ಶ್ರೀಹಿತಾ ಕೊಕ್ಕಡ, ನೀವು ಕೂಡ 3 ಜನ ವೇದಿಕೆ ಮೇಲೆ ಬರಬೇಕು. ಈ ಹಂತದ ಸ್ಪರ್ಧೆಯನ್ನು ಮುಂದುವರಿಸ್ತಾ ಮುಂದಿನ ಗೀತೆಗಾಗಿ ಇದೀಗ ಬರ್ತಾ ಇದ್ದಾರೆ ಪ್ರಾಪ್ತಿ ಟಿ ಬೆಳ್ಳಾರೆ. ರಶ್ಮಿ ಚಲನಚಿತ್ರದ ಗೀತೆ ಇಬ್ಬನಿ ತಬ್ಬಿದ ಇಳೆಯಲಿ. ಇದೀಗ ಪ್ರಾಪ್ತಿಯವರ ಧ್ವನಿಯಲ್ಲಿ ನಿಮ್ಮ ಮುಂದೆ.
ಸುಂದರವಾಗಿ ಹಾಡಿದಿರಿ ಪ್ರಾಪ್ತಿ, ಧನ್ಯವಾದಗಳು ನಿಮಗೆ. ಇದೀಗ ಸುಂದರವಾದಂತಹ ಒಂದು ಲಾಲಿ ಹಾಡನ್ನು ನಿಮ್ಮ ಮುಂದೆ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಸೃಜನಾ ಪೂಜಾರಿ ಅವರು. ಜೋರಾದ ಚಪ್ಪಾಳೆ ಮೂಲಕ ಸೃಜನಾನನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತುಸು ಮೆಲ್ಲ ಬೀಸೋ ಗಾಳಿ, ಸೃಜನಾರವರ ಧ್ವನಿಯಲ್ಲಿ ಇದೀಗ ನಿಮ್ಮ ಮುಂದೆ. ಸುಮಧುರವಾಗಿ ಹಾಡಿದಂತಹ ಸೃಜನಾರವರಿಗೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆಗಾಗಿ ನಮ್ಮ ಮುಂದೆ ಬರ್ತಾ ಇರುವಂತಹವರು ಮುಂದಿನ ಗೀತೆಗಾಗಿ ಇದೀಗ ಬರ್ತಾ ಇರುವಂತಹವರು ಅನಘ ಅಡೂರು. ಕಣ್ಣಿಗೆ ಕಾಣಿಸುವಂತಹ ದೇವರು ಯಾರಂತ ಕೇಳಿದರೆ ಅದು ನಮ್ಮ ಜನ್ಮ ನೀಡಿದಂಥ ತಾಯಿ. ಅವರಿಗಿಂತ ಶ್ರೇಷ್ಠವಾದಂತಹ ದೇವರು ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯವಿಲ್ಲ. ದೇವರು, ನಾವು ಪೂಜಿಸುವಂತಹ ದೇವರು ನಮಗೆ ಕಣ್ಣಿಗೆ ಕಾಣದೆ ಆಶೀರ್ವಾದವನ್ನು ನೀಡ್ತಾ ಇದ್ದರೆ, ಕಣ್ಣಿಗೆ ಕಾಣಿಸುವ ದೇವರಾಗಿ ನಮ್ಮ ತಾಯಿ ಆಶೀರ್ವಾದವನ್ನು ಸದಾ ನೀಡ್ತಾ ಇರ್ತಾರೆ. ಇದೀಗ ಅನಘ ಅಡೂರು ಅವರ ಧ್ವನಿಯಲ್ಲಿ ನಿಮ್ಮ ಮುಂದೆ ಕಣ್ಣಿಗೆ ಕಾಣಿಸುವ ದೈವವು ನೀನಮ್ಮ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ. ಅಮ್ಮ 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 ನಮ್ಮಮ್ಮ. ಕಣ್ಣಿಗೆ ಕಾಣುವ
ಸುಂದರವಾಗಿ ಹಾಡಿದಂಥ ಅನಗಾರ್ ಅವರಿಗೆ ಧನ್ಯವಾದಗಳು. ನೀವೆಲ್ಲರೂ ನೋಡ್ತಾ ಇದ್ದೀರಾ ಗಾನಸಿರಿ ಕಲಾಕೇಂದ್ರ ಪುತ್ತೂರು ಅರ್ಪಿಸುವಂತಹ ವಾಯ್ಸ್ ಆಫ್ ಗಾನಸಿರಿ ಮೆಗಾ ಫೈನಲ್ಸ್ ಪವರ್ಡ್ ಬೈ ಕಡಮ್ಮಾಜೆ ಫಾರ್ಮ್ಸ್. ಇದೀಗ ಜೂನಿಯರ್ ಹಂತದ ಸ್ಪರ್ಧೆ ನಡೀತಾ ಇದೆ. ಮುಂದಿನ ಗೀತೆಗಾಗಿ ನಮ್ಮ ಮುಂದೆ ಬರ್ತಾ ಇದ್ದಾರೆ ಆಶ್ವೇಜ್ ಆತ್ರೇಯ ಅಪರಾಧಿ ನಾನಲ್ಲ ಅನ್ನುವ ಗೀತೆಯೊಂದಿಗೆ. ರಾಯರು ಬಂದರು ಮಾವನ ಮನೆಗೆ ಚಲನಚಿತ್ರದ ಗೀತೆ ಇದೀಗ ಆಶ್ವೇಜ್ ಆತ್ರೇಯ ಅವರ ಧ್ವನಿಯಲ್ಲಿ ನಿಮ್ಮ ಮುಂದೆ. अपराधी नानल्ल अपराध एनगिल्ल अपराधी नानल्ल अपराध एनगिल्ल कपट नाटक सूत्रधारी नीवे अपराधी नानल्ल अपराध एनगिल्ल ಅದ್ಭುತವಾಗಿ ಹಾಡಿದಿರಿ ಅಶ್ವೇಜ್ ಅವರೇ, ಧನ್ಯವಾದಗಳು ನಿಮಗೆ. ಮುಂದಿನ ಗೀತೆಗಾಗಿ ನಮ್ಮ ಮುಂದೆ ಬರ್ತಾ ಇರುವಂಥವರು ಮನಸ್ವಿ ಆರ್ ಶೆಟ್ಟಿ. ನಲ್ಲ ಚಲನಚಿತ್ರದಿಂದ ಮಲಗೆ ಮಲಗೆ ಗುಬ್ಬಿಮರಿ ಇದೀಗ ಮನಸ್ವಿಯವರ ಧ್ವನಿಯಲ್ಲಿ.
ಸುಮಧುರವಾಗಿ ಹಾಡಿದೀರಾ ಮನಸ್ವಿಯವರೇ, ಧನ್ಯವಾದಗಳು ನಿಮಗೆ. ಇದೀಗ ಮುಂದಿನ ಗೀತೆಗಾಗಿ ಬರ್ತಾ ಇದ್ದಾರೆ ಶ್ರೀಹಿತ ಕೊಕ್ಕಡ ಅವರು. ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಲನಚಿತ್ರದ ಗೀತೆ ಶಂಕರ ಶಶಿಧರ ಗಜ ಚರ್ಮಾಂಬರ ಇದೀಗ ಶ್ರೀಹಿತ ಅವರ ಧ್ವನಿಯಲ್ಲಿ. शंकर शशिधर गज चर्मांबर गंगाधर हरणे सुंदर स्मर हर गौरी मनोहर जय परमेश्वरने शंकर शशिधर गज चर्मांबर गंगाधर हरणे सुंदर स्मर हर गौरी मनोहर जय परमेश्वरने जय जय शंकरने जय विश्वेश्वरने जय जय शंकरने जय विश्वेश्वरने गिरीश महेश उमेश जय विश्वेश्वरने शूलिक पार्वती नीत त्रयंबक जय मृत्युंजयने ईश गिरीश महेश उमेश जय विश्वेश्वरने शूलिक पार्वती नीत त्रयंबक जय मृत्युंजयने भकुतिगे ಬೇಗನೆ ಒಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಕ್ಷಣ ನೀಡುವ ಸಾಂಬ ಸದಾಶಿವನೇ ಭಕುತಿಗೆ ಬೇಗನೆ ಒಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಕ್ಷಣ ನೀಡುವ ಸಾಂಬ ಸದಾಶಿವನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಧನ್ಯವಾದಗಳು ಶ್ರೀಹಿತ ಅವರೇ. ಇದೀಗ ಮುಂದಿನ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧೃತಿ ವಿ, ವಿವಾನ್ ಸಾಗರ್, ರಿಷಿಕಾ ಊಂತನಾಜೆ, ಅಕ್ಷಿತ್ ಮತ್ತು ದ್ವಿಷಾ ವಿಟ್ಲ. ದಯವಿಟ್ಟು ಈ ಎಲ್ಲ ಮಕ್ಕಳಿಗೆ ನಿಮ್ಮ ಜೋರದ ಚಪ್ಪಾಳೆಗಳು ಬರಬೇಕು. ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ ಅವರೆಲ್ಲರೂ ಕೂಡ. ಇದೀಗ ಮುಂದಿನ ಗೀತೆಗಳಿಗಾಗಿ ಧೃತಿ ಬಿ, ವಿವಾನ್ ಸಾಗರ್, ರಿಷಿಕಾ ಊಂತನಾಜೆ, ಅಕ್ಷಿತ್ ಮತ್ತು ದ್ವಿಷಾ ವಿಟ್ಲ.
ಫಳಫಳ ಹೊಳೆಯುವಂಥ ಟ್ರೋಫಿಗಳು ನಮ್ಮೆಲ್ಲರ ಕಣ್ಣೆದುರಿದೆ. ಮಕ್ಕಳು ಖಂಡಿತವಾಗ್ಲೂ ಎಲ್ಲರ ಕಣ್ಣು ಅದರ ಮೇಲೆ ಖಂಡಿತವಾಗ್ಲೂ ಇದೆ. ನಿಮಗೆ ಆ ಟ್ರೋಫಿಗಳು ಸಿಗಬೇಕಾದ್ರೆ ನೀವೆಲ್ಲರೂ ಇನ್ನೂ ಚೆನ್ನಾಗಿ ತಮ್ಮ ಪ್ರದರ್ಶನಗಳನ್ನು ನೀಡಬೇಕು. ಇದೀಗ ಮುಂದಿನ ಗೀತೆಗಾಗಿ ಬರ್ತಾ ಇದ್ದಾರೆ ಧೃತಿ ಬಿ, ಒಂದು ಲಾಲಿ ಗೀತೆಯೊಂದಿಗೆ ಜೋ ಜೋ ಅನ್ನುವಂಥ ಒಂದು ಲಾಲಿ ಗೀತೆ ಇದೀಗ ಧೃತಿ ಅವರ ಧ್ವನಿಯಲ್ಲಿ. ಜೋ 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 ಮಲಗಿನ್ನ ಕಂದ ಲಾಲಿ ಲಾಲಿ ಹಾಡುವೆ. ಜೋ 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 ಮಲಗಿನ್ನ ಕಂದ ಲಾಲಿ ಲಾಲಿ ಹಾಡುವೆ. ಜೋ 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 ಮಲಗಿನ್ನ ಕಂದ ಲಾಲಿ ಲಾಲಿ ಹಾಡುವೆ. ಮುತ್ತಿನ ಹಾರವ ನಿನಗಿವೆ, ಬೆಳ್ಳಿ ಚುಕ್ಕಿಯ ತೋರಿಸುವೆ. ಮುತ್ತಿನ ಹಾರವ ನಿನಗಿವೆ, ಬೆಳ್ಳಿ ಚುಕ್ಕಿಯ ತೋರಿಸುವೆ. ಜೋ 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 ಮಲಗಿನ ಕಂದ ಲಾಲಿ ಲಾಲಿ ಹಾಡುವೆ. ಲಾಲಿ ಲಾಲಿ ಹಾಡುವೆ. ಹೊಂದಿನ ಗೆಜ್ಜೆಯ ನಿನಗಿವೆ, ಬಣ್ಣದ ಚೆಂಡನು ನಾ ಕೊಡುವೆ. ಹೊಂದಿನ ಗೆಜ್ಜೆಯ ನಿನಗಿವೆ, ಬಣ್ಣದ ಚೆಂಡನು ನಾ ಕೊಡುವೆ. ತೊಟ್ಟಿಲೊಳಿಟ್ಟು ತೂಗುವೆ, ಲಾಲಿ ಲಾಲಿ ಹಾಡುವೆ. ತೊಟ್ಟಿಲೊಳಿಟ್ಟು ತೂಗುವೆ, ಲಾಲಿ ಲಾಲಿ ಹಾಡುವೆ. ಜೋ 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 ಮಲಗಿನ್ನ ಕಂದ ಲಾಲಿ ಲಾಲಿ ಹಾಡುವೆ. ಲಾಲಿ ಲಾಲಿ ಹಾಡುವೆ. ಥ್ಯಾಂಕ್ ಯು. ಬಹಳ ಮಧುರವಾಗಿ ಹಾಡಿದಂತಹ ಧೃತಿಯವರಿಗೆ ಧನ್ಯವಾದಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಶ್ರೀರಾಮ ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಹಾಗೂ ನಮ್ಮ ಇವತ್ತಿನ ಕಾರ್ಯಕ್ರಮದ ಪ್ರಧಾನ ಪ್ರಾಯೋಜಕರಾಗಿರುವಂತಹ ಕಡಮಾಜೆ ಫಾರ್ಮ್ಸ್ನ ಕಾರ್ಯದರ್ಶಿಗಳು ನಮ್ಮ ಜೊತೆಗಿದ್ದಾರೆ. ಶ್ರೀಪ್ರಕಾಶ್ ಅವರು ಸರ್, ನಿಮ್ಮನ್ನು ಪ್ರೀತಿಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಿನ ಗೀತೆಗಾಗಿ ಬರ್ತಾ ಇದ್ದಾರೆ ವಿವಾನ್ ಸಾಗರ್ ಅವರು. ಕಸ್ತೂರಿ ನಿವಾಸ ಚಲನಚಿತ್ರದ ಗೀತೆ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು.
ಧನ್ಯವಾದಗಳು ವಿವಾನ್ ಅವರೇ, ಬಹಳ ಸುಂದರವಾಗಿ ಹಾಡಿದ್ದೀರಾ ನೀವು. ಇದೀಗ ಮುಂದಿನ ಗೀತೆಗಾಗಿ ಬರ್ತಾ ಇದ್ದಾರೆ ರಿಷಿಕಾ ಊಂತನಾಜೆ. ಶ್ರೀ ಮಂಜುನಾಥ ಚಲನಚಿತ್ರದ ಗೀತೆ, ಧರ್ಮಸ್ಥಳ ಮಂಜುನಾಥನನ್ನ ನೆನೆಯುವಂಥ ಗೀತೆ, ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ, ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ, ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ, ಭಕ್ತಿಗೂ ಮುಕ್ತಿಗೂ ಒಬ್ಬನೇ, ಅವನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ನೀನೊಂದು ಕಲ್ಲು ಎಂದೆ ನೀನೆಲ್ಲೂ ಇಲ್ಲವೆಂದೆ ಮಂಜುನಾಥ ಮಂಜುನಾಥ, ನನ್ನ ಬಳಿಗೆ ಬಂದು ನಿನ್ನಲ್ಲೇನೆ ಇರುವೆನೆಂದೆ. ನನ್ನ ಕಣ್ಣ ಪೊರೆ ತೆಗೆದು ಒಳಗಣ್ಣ ತೋರಿಸಿದೆ ಮಂಜುನಾಥ ಮಂಜುನಾಥ, ನನ್ನ ಪಾಪ ತೊಳೆಯಲೆಂದು ಗಂಗೆಯಂತೆ ಭೂಮಿಗಿಳಿದೆ. ಹೊರೆಯನು ತೆರೆಯಲು ನನ್ನನೇ, ಹೊರೆಯನು ನಂಬನು ಒಬ್ಬನೇ ಹರನೊಬ್ಬನೇ, ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ಧನ್ಯವಾದಗಳು ರಿಷಿಕಾ ಅವರಿಗೆ, ಬಹಳ ಭಕ್ತಿಪೂರ್ಣವಾಗಿ ಹಾಡಿದ್ದಾರೆ ರಿಷಿಕಾ ಅವರು. ಇದೀಗ ಮುಂದಿನ ಗೀತೆಗಾಗಿ ಬರ್ತಾ ಇದ್ದಾರೆ ಅಕ್ಷತ್ ಅವರು. ಜನಪ್ರಿಯ ಜಾನಪದ ಗೀತೆ, ಸಂತ ಶಿಶುನಾಳ ಶರೀಫರ ರಚಿತ ಗೀತೆ, ತರವಲ್ಲ ತಗಿನಿನ ತಂಬೂರಿ ಸ್ವರ. ಒಬ್ಬನೇ
ಈ ಕಡೆ ಗಗನ್ ಅವರು ಸೊಗಸಾಗಿ ಅಕ್ಷಿತ್ ಅವರು ಸೊಗಸಾಗಿ ಹಾಡ್ತಾ ಇದ್ರೆ ಆ ಕಡೆ ನಮ್ಮ ಆರ್ಕೆಸ್ಟ್ರಾದವರು ಬಹಳ ಸುಂದರವಾಗಿ BGM ಅನ್ನ ನುಡಿಸ್ತಾ ನಮ್ಮೆಲ್ಲರನ್ನ ಕೂಡ ರಂಜಿಸಿದ್ದಾರೆ. ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಸ್ವರ ಮಾಂತ್ರಿಕರಿಗೆ, ಬಹಳ ಅದ್ಭುತವಾಗಿ ನುಡಿಸಿದ್ದಾರೆ. ಇದೀಗ ಈ ವಿಭಾಗದ ಈ ಸುತ್ತಿನ ಕೊನೆಯ ಗೀತೆ ಹಾಡಲಿಕ್ಕೆ ಬರ್ತಾ ಇದ್ದಾರೆ ದ್ವಿಷಾ ವಿಟ್ಲ ಅವರು. ಸುಂದರವಾದಂಥ ಗೀತೆ ಈ ಹಸಿರು ಸಿರಿಯಲಿ ಮನಸ್ಸು ನವಿಲಿ. ತಮ್ಮ ಪ್ರಿಯ ನವಿಲನ್ನ ಕರೆದು ಕುಣಿಯಲು ಹಾಡಿನ ಮೂಲಕ ಸಿದ್ಧರಾಗಿದ್ದಾರೆ ದ್ವಿಷಾ ವಿಟ್ಲ ಅವರು. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಂತೆ ಕುಣಿವೆ ನಿನ್ನಂತೆ ನವಿಲೆ ಈ ನೆಲದ ನೆಲೆಯಲಿ ಕನಸು ಸುರಿಯಲಿ ನವಿಲೇ ಸುಮಧುರವಾಗಿ ಹಾಡಿದಂತಹ ದ್ವಿಷಾರ್ ಅವರಿಗೆ ಧನ್ಯವಾದಗಳು. ಇಲ್ಲಿಗೆ ನಮ್ಮ ಜೂನಿಯರ್ ವಿಭಾಗದ ಮೊದಲನೆಯ ಹಂತದ ಸ್ಪರ್ಧಾ ಮುಕ್ತಾಯವಾಗಿದೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪುತ್ತೂರು ನಗರಸಭೆಯ ಅಧಿಕಾರಿಯಾಗಿರುವಂತಹ ರವೀಂದ್ರ ಅವರಿದ್ದಾರೆ. ಸರ್, ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಪುರಭವನ ನಮಗೆ ರಿಯಾಯಿತಿ ದರದಲ್ಲಿ ಒದಗಿಸಿಕೊಟ್ಟಿದ್ದಾರೆ ಸರ್ ಮತ್ತೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ನಿಮಗೆ. ಇದೀಗ ಕಾರ್ಯಕ್ರಮದಲ್ಲಿ ಮುಂದಿನ ಹಂತದ ಕಾರ್ಯಕ್ರಮ ಸೀನಿಯರ್ ವಿಭಾಗದ ಮೊದಲ ಸುತ್ತಿನ ಸ್ಪರ್ಧೆ. ಈಗ ಇಲ್ಲಿ ಇಷ್ಟು ಹೊತ್ತು ನಮ್ಮ ಜೊತೆ ಹಾಡಿದಂಥ ಈ ಎಲ್ಲ ಪುಟಾಣಿಗಳಿಗೆ ಜೋರಾದ ಚಪ್ಪಾಳೆಯನ್ನು ನೀವು ಎಲ್ಲರೂ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಕ್ಕಳೇ, ದಯವಿಟ್ಟು ವೇದಿಕೆಯಿಂದ ಕೆಳಗಿಳಿಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸೀನಿಯರ್ ವಿಭಾಗದ ಸ್ಪರ್ಧಿಗಳು ಗ್ರೀಷ್ಮಾ ರೈಕಾಣಿಯವರು, ಲತಾ ಎಂ ಭಟ್, ಪ್ರದೀಪ್ ನಾಯ್ಕ, ದಿಶಾ ಕೊಕ್ಕಡ, ಲಹರಿ ವಿಟ್ಲ,
ಹಾಗೆ ನಿಧಿ ಅಡೂರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗ್ರೀಷ್ಮಾ ರೈಕಾಣಿಯವರು, ಲತಾ ಎಂ ಭಟ್, ಪ್ರದೀಪ್ ನಾಯ್ಕ, ದಿಶಾ ಕೊಕ್ಕಡ, ಲಹರಿ ವಿಟ್ಲ, ನಿಧಿ ಅಡೂರು. ಹಳೆಯ ಮಧುರ ಹಾಡುಗಳಂತ ಹೇಳಿದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಎಲ್ಲರೂ ಕೂಡ ಇಷ್ಟೊತ್ತು ಹಳೆಯ ಮಧುರ ಗೀತೆಗಳನ್ನು ಕೇಳಿದ್ದೇವೆ. ಅದೇ ರೀತಿ ಶಿಶುನಾಳ ಶರೀಫರ ಅರ್ಥಪೂರ್ಣ ಗೀತೆಗಳನ್ನು ಕೂಡ ಕೇಳಿದ್ದೇವೆ. ಈ ಎಲ್ಲ ಹಾಡುಗಳಲ್ಲಿ ಸಾಹಿತ್ಯ ಕೂಡ ಶ್ರೀಮಂತವಾಗಿದೆ, ಹಾಗೆ ಸಂಗೀತ ಕೂಡ ಬಹಳ ಶ್ರೀಮಂತವಾಗಿತ್ತು. ಅದೇ ರೀತಿ ನಮ್ಮ ಹಾಡುಗಾರರೆಲ್ಲರೂ ಕೂಡ ಅದನ್ನು ಬಹಳ ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ. ಇದೀಗ ಮುಂದಿನ ಹಂತದ ಸ್ಪರ್ಧೆ ಸೀನಿಯರ್ ವಿಭಾಗದ ಸ್ಪರ್ಧೆ. ಸೀನಿಯರ್ ವಿಭಾಗದ ಮೊದಲ ಸ್ಪರ್ಧಿ ಇದೀಗ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಗ್ರೀಷ್ಮಾ ರೈ ಕಾಣಿಯೂರು. ಸುಂದರವಾದಂಥ ಗೀತೆ, ಎವರ್ ಹಿಟ್ ಗೀತೆ ಅಂತಲೇ ಹೇಳ್ಬೋದು. ಒಮ್ಮೆ ನಿನ್ನನ್ನು ಕಣ್ತುಂಬ. ಇದೀಗ ಗ್ರೀಷ್ಮಾ ಅವರ ಧ್ವನಿಯಲ್ಲಿ ನಿಮ್ಮ ಮುಂದೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣೋ ಆಸೆ ಎಲ್ಲಿರುವೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣೋ ಆಸೆ ಎಲ್ಲಿರುವೆ. ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣೋ ಆಸೆ ಎಲ್ಲಿರುವೆ. ಅರಳಿರುವ ಹೂವಿನಲ್ಲಿ ನಿನ್ನ ನೋಟವ ಹರಿಯುತ್ತಿಹ ನೀರಿನಲ್ಲಿ ನಿನ್ನ ಓಟವ ಇಂಪಾದ ಗಾನದಲ್ಲಿ ನಿನ್ನ ಮನದ ಭಾವವ ಅಲೆಬಿಲ್ಲ ಬಣ್ಣದಲ್ಲಿ ನಿನ್ನ ಅಂದವ ನವಿಲಾಡು ನಾಟ್ಯದಲ್ಲಿ ನಿನ್ನ ಚಂದವ ತಂಪಾದ ಗಾಳಿಯಲ್ಲಿ ನೀನಾಡುವ ಆಟವ ದಿನವೆಲ್ಲ ನಾ ಕಂಡೆ ನಾ ಕಂಡು ಬೆರಗಾದೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣೋ ಆಸೆ ಎಲ್ಲಿರುವೆ. ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣೋ ಆಸೆ ಎಲ್ಲಿರುವೆ. ಧನ್ಯವಾದಗಳು ಗ್ರೀಷ್ಮಾ ಅವರೇ, ಸೊಗಸಾಗಿ ಹಾಡಿದ್ದೀರಾ. ಇದೀಗ ಮುಂದಿನ ಗೀತೆಗಾಗಿ ಬರ್ತಾ ಇದ್ದಾರೆ ಲತಾ ಎಂ ಭಟ್ ಅವರು. ಕೃಷ್ಣನನ್ನ ನೆನಿತ ಕೃಷ್ಣನನ್ನ ಕರಿತ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ. ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟರವರ ಸಾಹಿತ್ಯದ ಸುಂದರವಾದಂಥ ಭಾವಗೀತೆ ಇದೀಗ ನಿಮ್ಮ ಮುಂದೆ. ಕೃಷ್ಣ ಕೃಷ್ಣ
ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ. ಕಮಲವಿಲ್ಲದ ಕೆರೆ ನನ್ನ ಬಾಳು ಚಂದ್ರನಿಲ್ಲದ ರಾತ್ರಿ ಬೀಳು ಕಮಲವಿಲ್ಲದ ಕೆರೆ ನನ್ನ ಬಾಳು ಚಂದ್ರನಿಲ್ಲದ ರಾತ್ರಿ ಬೀಳು ನೀ ಸಿಗದೆ ಮುರಿ ಮುರಿ ಕಳೆದೆ ഇരുಳ ನೀ ಸಿಗದೆ ಮುರಿ ಮುರಿ ಕಳೆದೆ ഇരുಳ ಮಾತಲ್ಲ ತೆಗೆದೆ ದುಃಖ ಕೊಳಲ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ 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 ಕೃಷ್ಣ. ಬಹಳ ಭಾವಪೂರ್ಣವಾಗಿ ಹಾಡಿದಿರಿ ಮೇಡಮ್, ಧನ್ಯವಾದಗಳು ನಿಮಗೆ. ಇದೀಗ ಮುಂದಿನ ಗೀತೆಗಾಗಿ ಬರ್ತಾ ಇದ್ದಾರೆ ಪ್ರದೀಪ್ ನಾಯಕ ಅವರು. 3ನೇ ಬಾರಿ ಈ ಗೀತೆಯನ್ನು ಕೇಳ್ತಾ ಇದ್ದೇವೆ. ಯಾವ ಗೀತೆ ಅಂತ ಕೇಳಿದರೆ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ. ಯಾಕೆ ಇಷ್ಟೊಂದು ವಿಶೇಷ ಈ ಗೀತೆ ಅಂತ ಕೇಳಿದರೆ ಅದರಲ್ಲಿರುವಂತಹ ಅರ್ಥ ಅಷ್ಟು ಸುಂದರವಾಗಿದೆ. ಶಿಶುನಾಳ ಶರೀಫರು ಹೇಳ್ತಾರೆ, ಯಾವ ರೀತಿ ತಂಬೂರಿ ಇದೆಯೋ ಸಂಗೀತದಲ್ಲಿ, ಯಾವ ರೀತಿ ಮೇಲೆ ಕೆಳಗೆ ಯಾವ ರೀತಿ ಉಬ್ಬು ತಗ್ಗುಗಳು ಇದೆಯೋ ಅದೇ ರೀತಿ ಜೀವನದಲ್ಲಿ ಕೂಡ ಆಗಾಗ ಒಂದು ರೀತಿ ಸುಖ ಇರ್ಬೋದು, ಸಂತೋಷ ಇರ್ಬೋದು, ಇನ್ನೊಂದು ಕಡೆ ದುಃಖ ಸಿಗ್ತಾ ಇರ್ಬೋದು. ಆದರೆ ಇದೆಲ್ಲವನ್ನು ಸರಿ ಮಾಡಿಕೊಂಡು ತಂಬೂರಿಯಲ್ಲಿ ಒಂದು ತಂತಿಯಲ್ಲಿ ಆದರೂ ಕಡಿದ್ರೆ ಅದನ್ನು ಯಾವ ರೀತಿ ಸರಿ ಮಾಡಿಕೊಂಡು ಹೋಗ್ತೇವೋ ಅದೇ ರೀತಿ ಜೀವನವನ್ನು ಕೂಡ ಸರಿ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಇದೀಗ ಮತ್ತೊಮ್ಮೆ ಈ ಸುಂದರವಾದಂತಹ ಗೀತೆ ಪ್ರದೀಪ್ ನಾಯಕ್ ಅವರ ಧ್ವನಿಯಲ್ಲಿ ನಿಮ್ಮ ಮುಂದೆ. ತಗಿಲಿನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ತರವಲ್ಲ ತಗಿಲಿನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ
ಬರದೆ ಬಾರಿಸದಿರು ತಂಬೂರಿ. ಮದ್ದಲಿ ದನಿಯೊಳು ತಂಬೂರಿ ಅದ ತಿಂದಿ ನುಡಿಸಬೇಕು ತಂಬೂರಿ. ಮದ್ದಲಿ ದನಿಯೊಳು ತಂಬೂರಿ ಅದ ತಿಂದಿ ನುಡಿಸಬೇಕು ತಂಬೂರಿ. ಸಿದ್ಧ ಸದಕರ ವಿದ್ಯೆಗೆ ಒದಗುವ, ಸಿದ್ಧ ಸದಕರ ವಿದ್ಯೆಗೆ ಒದಗುವ, ಬುದ್ಧಿವಂತಗೆ ತಕ್ಕ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ. ಬರದೆ ಬಾರಿಸದಿರು ತಂಬೂರಿ. ಬರದೆ ಬಾರಿಸದಿರು ತಂಬೂರಿ. ಧನ್ಯವಾದಗಳು ಪ್ರದೀಪ್ ಅವರೇ. ಇದೀಗ ಮುಂದಿನ ಗೀತೆಗಾಗಿ ಬರ್ತಾ ಇದ್ದಾರೆ ದಿಶಾ ಕೊಕ್ಕಡ ಅವರು. ಸುಂದರವಾದಂಥ ಶಿಶುನಾಳ ಶರೀಫರ ಗೀತೆ ಕೇಳು ಜಾಣ ಶಿವ. ಇದೀಗ ದಿಶಾ ಅವರ ಧ್ವನಿಯಲ್ಲಿ ನಿಮ್ಮ ಮುಂದೆ.
ಶರೀಫಜ್ಜ ಅವತ್ತಿನ ಕಾಲದಲ್ಲಿ ತಮ್ಮ ಸಾಹಿತ್ಯದ ಮೂಲಕ ಶಿವಧ್ಯಾನವನ್ನು ಮಾಡುವಂತೆ ಎಲ್ಲರನ್ನ ಬಡಿದೆಬ್ಬಿಸಿದ್ರು. ಇವತ್ತು ದಿಶಾ ಅವರು ತಮ್ಮ ಗಾಯನದ ಮೂಲಕ ಎಲ್ಲರನ್ನ ಶಿವಧ್ಯಾನ ಮಾಡುವಂತೆ ಬಡಿದೆಬ್ಬಿಸಿದ್ದಾರೆ. ಧನ್ಯವಾದಗಳು ದಿಶಾ ಅವರೇ. ಮುಂದಿನ ಗೀತೆಗಾಗಿ ಇದೀಗ ಬರ್ತಾ ಇದ್ದಾರೆ ಲಹರಿ ವಿಟ್ಲ ಎವರ್ಗ್ರೀನ್ ಬ್ಯೂಟಿಫುಲ್ ಸಾಂಗ್ ತುಂತುರು ಅಲ್ಲಿ ನೀರ ಹಾಡು. ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಈರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನಿಲೈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು. ಗಗನದ ಸೂರ್ಯ ಮನೆ ಮೇಲೆ ನೀನನ ಸೂರ್ಯ ಹಣೆ ಮೇಲೆ ಚಿಲಿಪಿಲಿ ಹಾಡು ಎಲೆ ಮೇಲೆ ನಿನ್ನ ಪ್ರೀತಿ ಹಾಡು ಎದೆ ಮೇಲೆ ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ ಸಾಕು ನಿನ್ನ ನನ್ನ ಪ್ರೀತಿ ಗಂಟು ಜಗವೆಲ್ಲ ಮಾದರಿ ನವೇ ಸಹಚಾರವೇ ಚೈತ್ರ ಇಲ್ಲಿ ನನ್ನ ಇಂಚರ ಅಮರ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಈರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬ ಹೃದಯ ನೀ ತುಂಬಿದೆ ನಿಲೈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ಮಧುರವಾಗಿ ಹಾಡಿದಂಥ ಲಹರಿ ಅವರಿಗೆ ಧನ್ಯವಾದಗಳು. ಮುಂದಿನ ಗೀತೆಗಾಗಿ ಇದೀಗ ನಮ್ಮ ಮುಂದೆ ಬರ್ತಾ ಇದ್ದಾರೆ ನಿಧಿ ಅಡೂರು ಅವರು. ಅದ್ಭುತವಾದಂಥ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಗೆ ಜಾನಕಿ ಅಮ್ಮ ಹಾಡಿದಂತಹ ಗೀತೆ ಶಿಲೆಗಳು ಸಂಗೀತವ ಹಾಡಿವೆ. ಇದೀಗ ನಿಧಿ ಅಡೂರು ಅವರ ಧ್ವನಿಯಲ್ಲಿ ನಿಮ್ಮ ಮುಂದೆ.
ಸುಂದರವಾಗಿ ಹಾಡಿದಂಥ ನಿಧಿಯವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಈ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನೀವು ಜೋರಾದ ಚಪ್ಪಾಳೆಗಳನ್ನು ಸಲ್ಲಿಸಬೇಕು. ಮುಂದಿನ ಅಭ್ಯರ್ಥಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗ್ರೀಷ್ಮ ಎಂ.ಎ. ಮೊಗ್ರು, ಅಕ್ಷಯ್ ಬೋರ್ಕರ್, ದೀಪ್ತಿ ಎ. ಕುದ್ಮಾರು, ಚಂದ್ರಕಲಾ ಮಂದಾರ್ತಿ, ಯಕ್ಷಿತಾ ಯು. ಮಂಗಳೂರು ಹಾಗೆ ಕಾರ್ತಿಕ್ ಕಾಸರಗೋಡು. ನಮ್ಮೂರ ಮಂದಾರ ಹೂವೆ ಚಲನಚಿತ್ರದ ಸುಪ್ರಸಿದ್ಧ ಗೀತೆ ಓಂಕಾರದಿ ಕಂಡೆ ಗೀತೆಯನ್ನು ಹಾಡಲಿಕ್ಕೆ ಇದೀಗ ನಮ್ಮ ಮುಂದೆ ಬರ್ತಾ ಇದ್ದಾರೆ ಗ್ರೀಷ್ಮ ಎಂ.ಎ. ಮೊಗ್ರು. ಧನ್ಯವಾದಗಳು ಗ್ರೀಷ್ಮ ಅವರೇ. ಮುಂದಿನ ಗೀತೆಗಾಗಿ ಇದೀಗ ಬರ್ತಾ ಇದ್ದಾರೆ ಅಕ್ಷಯ್ ಬೋರ್ಕರ್ ಅವರು. ಮಾನಸ ಸರೋವರ ಚಲನಚಿತ್ರದ ಗೀತೆ ನೀನೇ ಸಾಕಿದ ಗಿಣಿ. ನೀನೇ ಸಾಕಿದ ಗಿಣಿ
ಚಿನ್ನದ ಚೂರಿ ಚಂದವ ತೋರಿ ಚಿನ್ನದ ಚೂರಿ ಚಂದವ ತೋರಿ ಬೆನ್ನಲ್ಲೇ ತೂರಿದಲ್ಲೋ ಬೆನ್ನಲ್ಲೇ ತೂರಿದಲ್ಲೋ ನೆತ್ತಾರ ಈರಿದಲ್ಲೋ ನಿನ್ನ ನೆತ್ತಾರ ಈರಿದಲ್ಲೋ ನೀನೇ ಸಾಕಿದಾಗಿನಿ ನಿನ್ನ ಮುದ್ದಿನಾಗಿನಿ ಥ್ಯಾಂಕ್ ಯು. ಧನ್ಯವಾದಗಳು ಅಕ್ಷಯ್ ಅವರೇ. ಮುಂದಿನ ಗೀತೆಗಾಗಿ ನಮ್ಮ ಮುಂದೆ ಬರ್ತಾ ಇದ್ದಾರೆ ದೀಪ್ತಿ ಎ ಕುದ್ಮಾರು ಶಿಶುನಾಳ ಶರೀಫರ ಜನಪ್ರಿಯ ಜಾನಪದ ಗೀತೆ ಕೋಡುಗನ ಕೋಳಿ ನುಂಗಿತ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಸುಂದರ ಚಿತ್ರಣಗಳನ್ನು ಸೆರೆ ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥವರು ಯಶ್ವಿತ್ ಅವರು, ನಮ್ಮ ಗಾನಸಿರಿಯ ವಿದ್ಯಾರ್ಥಿಯವರು, ಹಾಗೆ ಪ್ರೊಫೆಷನಲ್ ಫೋಟೋಗ್ರಾಫರ್ ಆದರೂ ಕೂಡ ನಮ್ಮ ಗಾನಸಿರಿಯ ವಿದ್ಯಾರ್ಥಿ, ಹಾಗೆ ಗಾನಸಿರಿಯ ಮೇಲೆ ಪ್ರೀತಿ ಇಟ್ಟು ಇವತ್ತಿನ ಒಂದು ಕಾರ್ಯಕ್ರಮದ ಚಿತ್ರಣಗಳನ್ನು ಸೆರೆ ಹಿಡಿತಾ ಇದ್ದಾರೆ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಯಶ್ವಿತ್ ಅವರೇ.
ಧನ್ಯವಾದಗಳು ದೀಪ್ತಿ ಅವರೇ. ಇದೀಗ ಮುಂದಿನ ಗೀತೆಗಾಗಿ ಬರ್ತಾ ಇದ್ದಾರೆ ಚಂದ್ರಕಲಾ ಮಂದಾರ್ತಿಯವರು. ಅನುಭವ ಚಲನಚಿತ್ರದ ಸುಂದರ ಗೀತೆ ಹೋದೆಯ ದೂರ. ಧನ್ಯವಾದಗಳು ಚಂದ್ರಕಲಾ ಅವರೇ. ಇದೀಗ ಸಂತ ಶಿಶುನಾಳ ಶರೀಫರ ಗೀತೆಯೊಂದಿಗೆ ಬರ್ತಾ ಇದ್ದಾರೆ ಯಕ್ಷಿತಾ ಯು ಮಂಗಳೂರು. ಬಿದ್ದೆಯೊಬ್ಬೆ ಮುದುಕಿ ಬಿದ್ದೆಯೊಬ್ಬೆ. ಇದೀಗ ಯಕ್ಷಿತಾ ಅವರ ಧ್ವನಿಯದೇ ನಿಮ್ಮ ಮುಂದೆ.
ಇದು ಬಾಳ ಜೋಗಿ ಬಿಟ್ಟಿಯಬೇ ಮುದುಕಿ ಬಿಟ್ಟಿಯಬೇ ಬಿಟ್ಟಿಯಬೇ ಮುದುಕಿ ಬಿಟ್ಟಿಯಬೇ ಸದ್ಯಗಿದು ಹೊಲಗರ ಸಂತಿ ಗದ್ದಲಗಳ ಕ್ಯಾಕ ನಿಂತಿ ಸದ್ಯಗಿದು ಹೊಲಗರ ಸಂತಿ ಗದ್ದಲಗಳ ಕ್ಯಾಕ ನಿಂತಿ ಬಿತ್ತು ಇಲ್ಲಿ ಒತ್ತಾಡಿದರ ಎತ್ತು ಹ್ಯಾಗ ಹಿಂದಕ ಬರುತ್ತಿ ಬಿತ್ತು ಇಲ್ಲಿ ಒತ್ತಾಡಿದರ ಎತ್ತು ಹ್ಯಾಗ ಹಿಂದಕ ಬರುತ್ತಿ ಬುದ್ಧಿಗೇಡಿ ಮುದುಕಿ ನೀನು ಬಿಟ್ಟಿಯಬೇ ಬಿಟ್ಟಿಯಬೇ ಮುದುಕಿ ಬಿಟ್ಟಿಯಬೇ ಬಿಟ್ಟಿಯಬೇ ಮುದುಕಿ ಬಿಟ್ಟಿಯಬೇ ಬುಟ್ಟಿಯಲ್ಲಿ ಪತ್ತಲ ಇಟ್ಟಿ ಅದನ್ನು ಉಟ್ಟ ಹೊತ್ತಳು ಜೋಗಿ ಬುಟ್ಟಿಯಲ್ಲಿ ಪತ್ತಲ ಇಟ್ಟಿ ಅದನ್ನು ಉಟ್ಟ ಹೊತ್ತಳು ಜೋಗಿ ಕೆಟ್ಟ ಗಂಟಿ ಚೌಡೇರು ಬಂದು ಪುಟ್ಟ ತನ್ನ ಕತ್ತೋಳು ಜೋಗಿ ಕೆಟ್ಟ ಗಂಟಿ ಚೌಡೇರು ಬಂದು ಪುಟ್ಟ ತನ್ನ ಕತ್ತೋಳು ಜೋಗಿ ಮುದಿಗೇಡಿ ಮುದುಕಿ ನೀನು ಬಿಟ್ಟಿಯಬೇ ಬಿಟ್ಟಿಯಬೇ ಮುದುಕಿ ಬಿಟ್ಟಿಯಬೇ ಬಿಟ್ಟಿಯಬೇ ಮುದುಕಿ ಬಿಟ್ಟಿಯಬೇ ಬಿಟ್ಟಿಯಬೇ ಮುದುಕಿ ಬಿಟ್ಟಿಯಬೇ ಧನ್ಯವಾದಗಳು ಮೇಡಮ್. ಇದೀಗ ಮುಂದಿನ ಗೀತೆಗಾಗಿ ಬರ್ತಾ ಇದ್ದಾರೆ ಕಾರ್ತಿಕ್ ಕಾಸರಗೋಡು ಅವರು. ಶಂಕರಾಭರಣಂ ಚಲನಚಿತ್ರದ ಗೀತೆ ಶಂಕರ ನಾದ ಸರೀರಾಪದ. ಇದೀಗ ನಮ್ಮ ಮುಂದೆ ಕಾರ್ತಿಕ್ ಅವರ ಧ್ವನಿಯಲ್ಲಿ. ಶಂಕರ ನಾದ ಶರೀರಾ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ನಾದ ಶರೀರಾ ಪರ ವೇದ ವಿಹಾರ ಜೀವೇಶ್ವರ ಶಂಕರ ಪ್ರಾಣಮುನೀವನಿ ಪ್ರಾಣಮನೀದನಿ ಪ್ರಾಣಮಿ ಗಣಮಣಿ ಮೌನ ವಿಚಕ್ಷಣ ಗಾನ ವಿಲಕ್ಷಣ ರಾಗಮ ಯೋಗಮಣಿ ಪ್ರಾಣಮುನೀವನಿ ಪ್ರಾಣಮನೀದನಿ ಪ್ರಾಣಮಿ ಗಣಮಣಿ ಮೌನ ವಿಚಕ್ಷಣ ಗಾನ ವಿಲಕ್ಷಣ ರಾಗಮ ಯೋಗಮಣಿ ನಾಗೋಪಾಸನ చేసిన వాడను ఈ వాడను నేనైతే నాగోపాసన చేసిన వాడను ఈ వాడను నేనైతే విక్టరీంద్రయుత హిమగిరీంద్ర సిత కందర నీలకందర రుద్రులెవ నిందుద్ర వీణ నిర్విద్రగానమిది అవతరించరా వినితరించరా శంకర నాద శరీర పర
ಅದ್ಭುತವಾಗಿ ಹಾಡಿದಿರಿ ಕಾರ್ತಿಕ್, ಧನ್ಯವಾದಗಳು ನಿಮಗೆ. ಗಾನಸಿರಿ ಕಲಾ ಕೇಂದ್ರ ಪುತ್ತೂರಿನ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಸಹಕಾರವನ್ನು ನೀಡ್ತಾ ಬಂದಿದ್ದವರು ಶ್ರೀರಾಮ ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ಜಯಪ್ರಸಾದ್ ಅವರು. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪ್ರವಾಸಿನಿ. ದಯವಿಟ್ಟು ಕ್ಷಮಿಸಬೇಕು, ಸ್ವರದ ಸಮಸ್ಯೆಯಲ್ಲಿ ಒಂದು 10 ದಿವಸದಿಂದ ಬಳಲ್ತಾ ಇದ್ದೇನೆ. ನನ್ನ ಸ್ವರ ಅಷ್ಟೊಂದು ಸ್ಪಷ್ಟವಾಗಿ ನಿಮಗೆ ಕೇಳಲಿಕ್ಕಿಲ್ಲ. ಇಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುಗಳಾದಂತಹ ಡಾಕ್ಟರ್ ಕಿರಣ್ ಕುಮಾರ್ ಇವರೇ, ಹಾಗೆ ಲಕ್ಷ್ಮೀ ಮೇಡಮ್ ಅವರೇ, ಹಾಗೆ ಸಂಗೀತ ತಜ್ಞರಾದಂತಹ ಮೂವರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ, ಇಲ್ಲಿ ಈ ಒಂದು ಸ್ಪರ್ಧೆಗೆ ಭಾಗವಹಿಸಲಿಕ್ಕೆ ಬಂದಂತಹ ಎಲ್ಲ ಮಕ್ಕಳು ಮತ್ತು ತಂದೆ ತಾಯಿಯಂದರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ, ಈ ಭಾಗದ ಆರಾಧ್ಯ ದೈವ ಮಹಾಲಿಂಗೇಶ್ವರ ದೇವರನ್ನು ಶಿರಸ ನಮಿಸ್ತಾ, ಗಾನಸಿರಿ ಪುತ್ತೂರು ಕಲಾ ಕೇಂದ್ರ ಇದರ ಆಶ್ರಯದಲ್ಲಿ ನಡೀತಾ ಇರತಕ್ಕಂತಹ ಫೈನಲ್ ಸ್ಪರ್ಧೆ ವಾಯ್ಸ್ ಆಫ್ ಗಾನಸಿರಿಯ ಫೈನಲ್ ಅಭ್ಯರ್ಥಿಗಳಿಗೆಲ್ಲರಿಗೂ ನನ್ನ ಶುಭ ಹಾರೈಕೆಗಳನ್ನು ತಿಳಿಸಲಿಕ್ಕೆ ಇಚ್ಛಪಡ್ತೇನೆ. ಅದರ ಜೊತೆಗೆ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಆಶಿಸ್ತೇನೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಒಂದು ಸಾಧನೆಯ ಹಾದಿಯಲ್ಲಿ ಮಕ್ಕಳಿಗೆ ಪ್ರೇರಣಾದಾಯಿಯಾಗಿ ನಿಲ್ಲುವಂಥದ್ದು ಮೊದಲಿಗೆ ತಂದೆ ತಾಯಿ ಮತ್ತು ಗುರುಗಳು. ಈ ಎರಡು ವ್ಯಕ್ತಿಗಳು ಅವರನ್ನು ಶಕ್ತಿಗಳಾಗಿ ಪರಿವರ್ತನೆ ಮಾಡುವಲ್ಲಿ ಮಹತ್ತರವಾದಂತಹ ಒಂದು ಕಾರ್ಯವನ್ನು ನಿರ್ವಹಿಸುವವರು. ಇವತ್ತು ನಾವು ನಮ್ಮ ಮಕ್ಕಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಬೇಕು, ಹಾಗೆಯೇ ಅವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ತೆಕ್ಕೊಳ್ಬೇಕು, ಆದ ನಂತರ ಒಂದು ಒಳ್ಳೆಯ ಉದ್ಯೋಗವನ್ನು ಪಡಿಬೇಕು, ತದನಂತರ ಒಂದು ಒಳ್ಳೆಯ ಸಾಂಸಾರಿಕ ಜೀವನಕ್ಕೆ ಹೋಗಬೇಕು. ಹೀಗೆ ಆಸೆಗಳ ಪಟ್ಟಿ ಮಾಡ್ತಾ ಹೋದರೆ ಇದು ನಿರಂತರ ಮುಂದುವರಿಕೆ ಅಂತ ಹೇಳ್ಬೋದು. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಹೇಗೆ ಕಷ್ಟಪಟ್ಟು ದುಡಿದು ಬೆಳೆಸಿದ್ರು, ಅದೇ ರೀತಿ ನಾವು ನಮ್ಮ ಮಕ್ಕಳನ್ನು ಪೋಷಿಸ್ತಾ ಹೋಗ್ತೇವೆ. ಇದರೆಲ್ಲದರ ಮಧ್ಯೆ ನಾವು ಬಹಳ ಗಮನ ಹರಿಸಬೇಕಾದಂತಹ ಒಂದು ಸಂಗತಿ ಏನು ಅಂತ ಹೇಳಿದರೆ, ನಾವು ಮಾಡುವಂತಹ ವೃತ್ತಿ ಏನಿದೆ ಆ ವೃತ್ತಿಯ ಬಗ್ಗೆ ನಮ್ಮ ಮಕ್ಕಳಿಗೆ ನಾವೆಷ್ಟು ತಿಳಿಸ್ತೇವೆ, ನಾವು ಪಡ್ತಾ ಇರುವಂತಹ ಕಷ್ಟಗಳ ಬಗ್ಗೆ ನಮ್ಮ ಮಕ್ಕಳಿಗೆ ನಾವು ಈ ದಿವಸಗಳಲ್ಲಿ ಎಷ್ಟು ತಿಳಿಸ್ತೇವೆ, ಅವರಿಗೆಷ್ಟು ನಾವು ಮಾಡ್ತಾ ಇರುವಂತಹ ಕೆಲಸಗಳ ಬಗ್ಗೆ ಅರಿವಿದೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಆಗ್ತದೆ. ಇವತ್ತು ಕಡಮಾಜೆ ಫಾರ್ಮ್ಸ್ ಅನ್ನು ಮುಂದುವರಿಸ್ತಾ ಹೋಗುವಂತಹ ಜವಾಬ್ದಾರಿ ನನ್ನ ಮತ್ತು ನನ್ನ ಅಣ್ಣನ ಹೆಗಲಿಗೆ ಬಿದ್ದಿದೆ ಮತ್ತು ಅದನ್ನು ಸಮರ್ಥವಾಗಿ ತೆಕ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಜವಾಬ್ದಾರಿಯ ಹಂಚುವಿಕೆ ನನ್ನ ತಂದೆಯವರು ಸರಿಯಾದ ಸಮಯಕ್ಕೆ ಮಾಡಿದರು. ನಾನು ಈಗಲೂ ನೆನಪಿಸ್ತೇನೆ, ನಾನು 8ನೇ ಕ್ಲಾಸಲ್ಲಿರುವಾಗ ನಾನು ಕಲಿತದ್ದು ಇಂದ್ರಪ್ರಸ್ಥ ವಿದ್ಯಾಲಯ. ಆಗ ನಾವು ಕೃಷಿಕರು, ಗದ್ದೆ ಇತ್ತು, ತೋಟ ಇತ್ತು. ಆಗಲೇ ನಾವು ಸಾವಯವ ಕೃಷಿಯಲ್ಲಿ ಮುಂದುವರಿಸ್ತಾ ಇದ್ದವರು. ಆ 8ನೇ ಕ್ಲಾಸಲ್ಲಿ ಇರಬೇಕಾದ್ರೇ ನಮ್ಮನ್ನು ಅಡಿಕೆ ಮರಕ್ಕೆ ಹತ್ತಿಸುವವರು, ಮದ್ದು ಬಿಡಿಸುವವರು,
ಅಡಿಕೆ ತೆಗೆಯುವುದು ಹೇಗೆ ಅಂತ ಕಲಿಸುವವರು. ಆಗ ಒಂಥರ ಹಿಂಸೆ ಅನಿಸ್ತಿದ್ರು. ಆದರೂ ಈಗ ಈ ರಾಜ್ಯದಲ್ಲಿ ಒಂದು ಸಾವಯವ ಮತ್ತು ಸಮಗ್ರ ಕೃಷಿಯಲ್ಲಿ ಗುರುತಿಸಿಕೊಳ್ಬೇಕಂತಾದರೆ ಅವರು ಕೊಟ್ಟಂತಹ ಮಾರ್ಗದರ್ಶನ, ನಮಗೆ ಆಗ ಇದ್ದಂತಹ ಶಿಕ್ಷಣದ ವ್ಯವಸ್ಥೆಯಲ್ಲಿ, ನಮಗೆ ಆಗ ಇದ್ದಂತಹ ಮಾರ್ಕಿನ ವ್ಯವಸ್ಥೆಯಲ್ಲಿ ನಾವು ಇಂಜಿನಿಯರೋ ಡಾಕ್ಟ್ರೋ ಏನೋ ಆಗ್ಬೋದಿತ್ತು. ಆದರೆ ಅವರ ಕನಸಿತ್ತು, ಒಂದು ಕೃಷಿಕನ ಮಗ ಒಳ್ಳೆಯ ತಂತ್ರಜ್ಞಾನವನ್ನು ಅರಿತ ಕೃಷಿಕನೇ ಆದರೆ ಈ ಭಾರತ, ಈ ಭೂಮಿ ಅದು ಇನ್ನೂ ಚೆನ್ನಾಗಿ ಆಗ್ತದೆ ಅಂತ. ಇವತ್ತು ನಾವು ಈ ದಕ್ಷಿಣ ಕನ್ನಡದ ಭಾಗದಲ್ಲಿ ನೋಡ್ತೇವೆ, ಅದೆಷ್ಟೋ ತೋಟಗಳು ಲೀಸಿಗೆ ಕೊಟ್ಟು ಆ ಮಣ್ಣು, ಆ ನೀರು, ಗಾಳಿ ಎಲ್ಲ ವಿಪರೀತ ವಿಷಕಾರಕ ಆಗಿ ಹಾಳಾಗಿ ಹೋಗ್ತಾ ಇರುವುದನ್ನು ನೋಡ್ತಾ ಇದ್ದೇವೆ. ಈ ಲೀಸಿಗೆ ಕೊಡುವಂತಹ ಒಂದು ಅನಿಷ್ಟ ಪದ್ಧತಿ ಕಾಶ್ಮೀರದಲ್ಲಿ 1980ರಲ್ಲಿ ನಡೀತಿತ್ತು. ಅಲ್ಲಿ ಲೀಸಿಗೆ ತೆಗೊಳ್ಳಿಕ್ಕೆ ಬಂದಂಥವರು ಅಫ್ಘಾನಿಸ್ತಾನಿಯ ತಾಲಿಬಾನಿಗಳು. ಇವತ್ತು ನೀವು ಏನು ಕಾಶ್ಮೀರಿ ಫೈಲ್ಸಲ್ಲಿ ಪಂಡಿತರು ಅಂತ ಏನು ನೋಡ್ತೀರಿ, ಅದೆಲ್ಲವೂ ದುರಂತಕ್ಕೆ ಕಾರಣವಾದದ್ದು ಈ ಲೀಸಿಗೆ ಕೊಡುವಂತಹ ಒಂದು ಕಾರಣದಿಂದ. ಅದಕ್ಕೆ ಮತ್ತೆ ನಾನು ನೆನಪಿಸ್ತೇನೆ, ಅಂತಹ ಘಟನೆಗಳು ಮರುಕಳಿಸದೇ ಇರಬೇಕು ಅಂತಾದರೆ ನಾನು ಮೊದಲಿಗೆ ಹೇಳಿದ ಹಾಗೆ ನಮ್ಮ ಮಕ್ಕಳಿಗೆ ನಾವು ಏನು ಉದ್ಯೋಗ ಮಾಡ್ತಾ ಇದ್ದೇವೆ, ನಾವು ಕೃಷಿಕರಾದರೆ ಕೃಷಿ, ನಾವು ಲೆಕ್ಚರರ್ ಆದರೆ ಲೆಕ್ಚರ್, ಯಾವ ರೀತಿ ನಮ್ಮ ಯಾವ ಉದ್ಯೋಗ ಇದೆ ಅದರ ಬಗ್ಗೆ ಸರಿಯಾದ ಅರಿವು ನಮ್ಮ ಮಕ್ಕಳಿಗೆ ಇರಬೇಕು ಮತ್ತು ಅದರ ಬಗ್ಗೆ ಪ್ರೀತಿ ಇರಬೇಕು. ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ನಾನು ಇತ್ತೀಚೆಗೆ ದಿವಸಗಳಲ್ಲಿ ಹೇಳಬೇಕು ಅಂತ ಬಯಸ್ತೇನೆ. ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಘಟನೆ ನಡೀತದೆ. 2018ರಲ್ಲಿ ಅಲ್ಲಿ ಒಂದು ದೇವಸ್ಥಾನದ ರಥದ ಕೆತ್ತನೆಗೆ ಒಬ್ಬರು ಮಂಚಪ್ಪ ಹಾರಗಿ ಅನ್ನುವ ವ್ಯಕ್ತಿ ಅವರನ್ನು ಭೇಟಿಯಾಗಿ, ಅವರು ಶಿಲ್ಪ ಕಲೆಯಲ್ಲಿ ತಜ್ಞರು, ಅವರನ್ನು ಭೇಟಿಯಾಗ್ತಾರೆ ಅಲ್ಲಿಯ ಗ್ರಾಮಸ್ಥರು. ನೀವು ನಮ್ಮ ಗ್ರಾಮದ ದೇವಸ್ಥಾನಕ್ಕೆ ರಥವನ್ನು ಮಾಡಿಕೊಡಬೇಕು ಅಂತ. ಅವರು ಬಹಳ ಸಂತೋಷದಿಂದ ಒಪ್ತಾರೆ. ಒಬ್ಬ ಶಿಲ್ಪಿಗೆ ಅದು ಮಹತ್ತರವಾದಂತಹ ಘಟ್ಟ. ಅವನು ಸಣ್ಣ ಸಣ್ಣ ಕೆತ್ತನೆಗಳನ್ನು ಮಾಡ್ತಾ ಒಂದು ದೇವಸ್ಥಾನದ ಬ್ರಹ್ಮರಥವನ್ನು ಕೆತ್ತಲಿಕ್ಕೆ ಅವನಿಗೆ ಅವಕಾಶ ಸಿಗ್ತದೆ ಅಂತ ಹೇಳಿದ್ರೆ ಜೀವನದಲ್ಲಿ 1 ಸಲವೋ 2 ಸಲ ಸುಮಾರು 4-5 ವರ್ಷಗಳ ಕಾಲದ ಕೆತ್ತನೆಯ ಕೆಲಸಗಳನ್ನು ಮಾಡಬೇಕಾಗ್ತದೆ. ಬಹಳ ಸಂತೋಷದಿಂದ ಅವರು ಒಪ್ಪಿಕೊಳ್ತಾರೆ. ಆದರೆ ದುರ್ದೈವವಶಾತ್ ಅವರು 2-3-4 ತಿಂಗಳಲ್ಲಿ ವಿಧಿವಶ ಆಗ್ತಾರೆ. ಅವರು ವಿಧಿವಶ ಆದ ತಕ್ಷಣ ಒಂದ್ಸಲ ವಿಚಲಿತರಾಗ್ತಾರೆ. ಆ ಗ್ರಾಮಸ್ಥರು ಏನು ಮಾಡೋದು, ಯಾಕೆ ವಿಚಲಿತರಾಗ್ತಾರೆ ಅಂತ ಹೇಳಿದರೆ, ಅವರ ಸಹಾಯಕರಾಗಿ ಇದ್ದಂತಹ 2 ವ್ಯಕ್ತಿಗಳು ಅವರು ಕುರುಡರಾಗಿರ್ತಾರೆ, ಅವರಿಗೆ ಕಣ್ಣಿರುವುದಿಲ್ಲ. ಅದು ಮಂಚಪ್ಪ ಹಾರಗಿಯವರ ಮಕ್ಕಳೇ ಆಗಿರ್ತಾರೆ. ಈ 2 ಕುರುಡ ಮಕ್ಕಳನ್ನು ಹಿಡಿದಂಥ ಈ ತಂದೆ ತನ್ನ ವೃತ್ತಿಯನ್ನು ಮಕ್ಕಳಿಗೆ ಕಲಿಸಿದ ಪರಿ ಹೇಗೆ ಅಂತ ಹೇಳಿದರೆ, ಇವತ್ತು ಆ 2 ಮಕ್ಕಳು ಅವರು 2018ರಲ್ಲಿ ಅವರ ತಂದೆ ಮಾಡಿದಂತಹ ಕಾರ್ಯ ಏನಿದೆ, ಕೆತ್ತನೆಯ ಕಾರ್ಯ, ಅವರು ಕುರುಡರಾದರೂ 2022ಕ್ಕೆ ಅವರದನ್ನು ಪೂರ್ಣಗೊಳಿಸ್ತಾರೆ. ಬರೀ ಕೈಯ ಸ್ಪರ್ಶದಿಂದ ಇಡೀ ರಥದ ಕೆತ್ತನೆಯನ್ನು ಮಾಡಿ ಮುಗಿಸ್ತಾರೆ. ನಾವೆಲ್ಲ ಆಲೋಚನೆ ಮಾಡಬೇಕು, ಯಾಕೆ ನಾನು ಹೇಳಿದೆ ನನ್ನ ತಂದೆ ತಾಯಿಯ ಒಂದು ಕಷ್ಟವನ್ನು ಮಕ್ಕಳಿಗೆ ಯಾಕೆ ನಾವು ಕಲಿಸಬೇಕು. ನೋಡಿ, ಆ ಕುರುಡ ಮಕ್ಕಳಿಗೆ ಕಲಿಸಿದ ವಿದ್ಯೆ ಇವತ್ತು 2 ಮಕ್ಕಳಿಗೆ ರಾಜ್ಯೋತ್ಸವ ಪ್ರಶಸ್ತಿ ತಂದು ಕೊಡ್ತದೆ. ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಇದು ನಿಜ ಘಟನೆ. ನಾವೊಂದ್ಸಲ ಆ ಕೆತ್ತನೆಯನ್ನು ನೋಡಿದರೆ ದಿಗ್ಭ್ರಾಂತರಾಗ್ತೇವೆ. ಯಾಕೆಂತ ಹೇಳಿದರೆ ನಾವೆಲ್ಲ ಏನು ಅನ್ನುವ ಪ್ರಶ್ನೆ ನಮಗೆ ಬರ್ತದೆ. ನಮಗೆ 2 ಕಣ್ಣಿದೆ, 2 ಕಿವಿ ಇದೆ, ಕೈ ಕಾಲು ಕೊಟ್ಟಿದ್ದಾರೆ, ಸರಿಯಾಗಿ ಮಾತಾಡಲಿಕ್ಕೆ ನಾಲಿಗೆ ಕೊಟ್ಟಿದ್ದಾರೆ, ಎಲ್ಲವೂ ಕೊಟ್ಟು ನಾವು ಏನು, ಈ ಪ್ರಶ್ನೆಯನ್ನು ನಾವು ಕೇಳಿಕೊಳ್ಳಬೇಕು. ಮತ್ತು ನಮ್ಮ ಮಕ್ಕಳು ಮಾಡಿದ ಸಾಧನೆಯ ಬಗ್ಗೆ ನಮಗೆ ಹೆಮ್ಮೆ ಅನಿಸ್ತದೆ, ಅಥವಾ ನಾವು ಮಾಡಿದ ಸಾಧನೆಯ ಬಗ್ಗೆ ನಮಗೆ ಹೆಮ್ಮೆ ಅನಿಸ್ತದೆ ಅಂತಾದರೆ ಇಂತಹ ಸಾಧನೆಗಳ ಬಗ್ಗೆ ಏನು ಅನಿಸಬೇಕು, ಇದನ್ನು ಒಂದು ಸಲ ಪ್ರಶ್ನೆ ಮಾಡಿಕೊಳ್ತಾ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಮಕ್ಕಳ
ಸಾಧನೆಯ ಬಗ್ಗೆ ಹೇಗೆ ನಾವು ಆಲೋಚನೆಗಳನ್ನು ಮಾಡ್ತೇವೋ, ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ತೇವೋ, ಅದೇ ರೀತಿ ಈ ಒಂದು ಸಣ್ಣ ಕಥೆಯ ಮುಖಾಂತರ ನಾನು ಹೇಳುವುದಿಷ್ಟೇ. ಅಖಂಡ ಭಾರತ ಒಂದು ದಿವಸ ಅಫ್ಘಾನಿಸ್ತಾನದಲ್ಲಿ ಇತ್ತು, ಇವತ್ತಲ್ಲಿಲ್ಲ. ಕಾಶ್ಮೀರದಲ್ಲಿ ಇತ್ತು, ಇವತ್ತು ಅಲ್ಲಿ ಇಲ್ಲ. ಕೇರಳದಲ್ಲಿಯೂ ಇತ್ತು, ಇವತ್ತು ಕೆಲವೊಂದು ಭಾಗಗಳಲ್ಲಿ ಅದನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಪಶ್ಚಿಮ ಬಂಗಾಳದಲ್ಲಿ ಇತ್ತು, ಅಲ್ಲಿಯೂ ಕಳ್ಕೊಳ್ತಾ ಇದ್ದೇವೆ. ಯಾಕೆ ಈ ಒಂದು ಮಾತನ್ನು ಮತ್ತೆ ಮತ್ತೆ ಹೇಳ್ತೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಮುಂದೆ ಒಂದು ದಿವಸ ಇದೇ ಪುತ್ತೂರಿನಲ್ಲಿ ನಾವು ಕಲ್ಕೊಂಡ್ರೂ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಆಗೋದಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಹಿಂದೂ ಸಮಾಜ ಇದನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ನಾಣ್ಯದ ಎರಡು ಮುಖಗಳು. ಅಫ್ಘಾನಿಸ್ತಾನದಲ್ಲಿ ಭರತನಾಟ್ಯವು, ಸಂಗೀತವು ಅಥವಾ ಯಕ್ಷಗಾನವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ದಿವಸ ಅಲ್ಲಿಯೂ ನಡೆದಿತ್ತು, ಇಲ್ಲಿ ಇವತ್ತು ನಡೀತಾ ಇದೆ, ಮುಂದೆಯೂ ನಡೆಯಬೇಕು ಅಂತ. ಆದರೆ ಇವತ್ತಿನ ವ್ಯಕ್ತಿಗಳು, ತಂದೆ ತಾಯಿಗಳು, ಮಕ್ಕಳು ಆ ದೃಷ್ಟಿಯಲ್ಲಿ ಆಲೋಚನೆ ಮಾಡುತ್ತಾ ಮುಂದಿನ ಪೀಳಿಗೆ ನಮಗೂ ಇಂತಹ ಮನೋರಂಜನೆ, ಇಂತಹ ಕಾರ್ಯಕ್ರಮಗಳು ಬೇಕು ಅನ್ನೋ ಆಸೆ ನಿಮಗೆ ಇದ್ದರೆ, ಹೇಗೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ಅವರ ಸಾಧನೆಯ ಬಗ್ಗೆ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ತೀರೋ, ಅದೇ ರೀತಿ ಇಡೀ ಆ ಸಮಾಜದ ಬಗ್ಗೆ, ಸನಾತನ ಪರಂಪರೆಯ ಬಗ್ಗೆ, ಈ ಸಂಸ್ಕಾರ ಸಂಸ್ಕೃತಿಗಳ ಬಗ್ಗೆ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಅಂತಹ ದೂರದೃಷ್ಟಿಯನ್ನು ನಿಮ್ಮ ಮಕ್ಕಳಿಗೆ ಕೊಡಿ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ. ಜೈ ಹಿಂದ್. ಧನ್ಯವಾದಗಳು ಸರ್. ಪ್ರತಿ ಬಾರಿ ನೀವು ನಮ್ಮ ವೇದಿಕೆ ಮೇಲೆ ಬಂದಾಗಲೂ ನಮ್ಮ ಇರುವಿಕೆ ಬಗ್ಗೆ ನಾವು ಪ್ರಶ್ನೆ ಮಾಡಿಕೊಳ್ಳುವ ರೀತಿಯಲ್ಲಿ, ನಮ್ಮ ನಡವಳಿಕೆ ಪ್ರಶ್ನೆ ಮಾಡಿಕೊಳ್ಳುವ ರೀತಿಯಲ್ಲಿ, ನಾವು ಯಾವ ರೀತಿಯಾಗಿ ಮುಂದೆ ಸಾಗಬೇಕು ಅನ್ನುವ ರೀತಿಯಲ್ಲಿ ಪ್ರತಿ ಬಾರಿಯೂ ನೀವು ನಮಗೆ ತುಂಬ ಇನ್ಸ್ಪೈರಿಂಗ್ ಆಗಿ ಮಾತಾಡ್ತೀರಿ ಸರ್. ತುಂಬ ಧನ್ಯವಾದಗಳು ನಿಮಗೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಡಮಾಜೆ ಫಾರ್ಮ್ಸ್ ಅವರು ನಮ್ಮ ಸರ್ ಕಡೆಯಿಂದ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ಶಿಪ್ಪನ್ನು ಕೊಟ್ಟಿದ್ದಾರೆ. ಕಡಮಾಜೆ ಫಾರ್ಮ್ಸ್ ಸಾವಯವ ಕೃಷಿಯಲ್ಲಿ ಕಳೆದ 35 ವರ್ಷಗಳಿಂದ ಹೆಸರನ್ನು ಮಾಡಿರುವಂತಹ ಒಂದು ಫಾರ್ಮ್ಸ್ ಅಂತಲೇ ಹೇಳ್ಬೋದು. ಹಾಗೆ ಅನೇಕ ಕೃಷಿಕರಿಗೆ ಕೂಡ ಮಾರ್ಗದರ್ಶನವನ್ನು ನೀಡ್ತಾ ಬಂದಿದೆ. ಕೇವಲ ಅಡಿಕೆ ಕೃಷಿ ಮಾತ್ರ ಅಲ್ಲದೆ ಜೇನು ಕೃಷಿ, ಮೀನು ಕೃಷಿ, ಕೋಳಿ ಸಾಕಾಣಿಕೆ, ಹಾಗೆ ವಿದೇಶಿ ಹಕ್ಕಿಗಳನ್ನು ಸಾಕುವಿಕೆ, ಇದೆಲ್ಲ ಸರ್ ಮಾಡ್ತಾ ಇದ್ದಾರೆ. ಸರ್, ನಿಮಗೆ ನಿಮ್ಮ ಫಾರ್ಮ್ಸ್ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಗಾನಸಿರಿಯ ಪರವಾಗಿ ನಾವು ಹಾರೈಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಒಂದು ಸವಿ ನೆನಪಿಗೋಸ್ಕರ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರು ಒಂದು ಸವಿ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಮೊನ್ನೆ ಒಂದು 7-8 ದಿವಸದ ಹಿಂದೆ ನಮ್ಮಲ್ಲೆಲ್ಲ ಜಾತ್ರೆ ಟೈಮಲ್ಲಿ ನಮ್ಮ ಅಣ್ಣನವರೆಲ್ಲ ದೂರದಲ್ಲಿದ್ದವರೆಲ್ಲ ಬಂದು ಸೇರಿಕೊಳ್ಳೋದು. ತಂಗಿಯವರು ಬೆಂಗಳೂರಿಂದ, ಪುತ್ತೂರಲ್ಲಿ ಒಂದು ಜಾತ್ರೆ. ಈಗ ಜಾತ್ರೆ ಹೇಗಿದೆ? ಜಾತ್ರೆ ಸಾಯಂಕಾಲದ ಹೊತ್ತಿಗೆ, ಬೆಳಗಿಂದ ಸಾಯಂಕಾಲ ತನಕ ಟೈಮ್ ಪಾಸ್ ಮಾಡಲಿಕ್ಕೆ ಏನಾದರೂ ಪ್ಲೇಸ್ ಇದೆಯಾ ಅಂತ ಕೇಳಿದರು. ಈ ಪುತ್ತೂರಲ್ಲಿ ಏನು ಹೇಳ್ಬೋದು? ಬಾಲವನ ಹೇಳ್ಬೋದು, ಕೆಲವು ಸ್ಥಳಗಳನ್ನು ಹೇಳ್ಬೋದು. ತುಂಬ ದೂರ ಬೇಡ, ಬೆಳಿಗ್ಗೆ ಹೋದರೆ ಮಧ್ಯಾಹ್ನದ ಹೊತ್ತಿಗೆ, ಸಾಯಂಕಾಲದ ಹೊತ್ತಿಗೆ ಬಂದು ತಲುಪಬೇಕು, ಮತ್ತೆ ಜಾತ್ರೆಗೆ ಹೋಗಬೇಕು. ನಾನು ಸುಮ್ಮನೆ ಹೇಳಿದೆ, ಕಡಮಾಜೆ ಫಾರ್ಮ್ಸ್ಗೆ ಒಮ್ಮೆ ಬನ್ನಿ ಸರ್, ಒಂದು ಕೃಷಿ ಅಂದರೆ ಏನು ಅಂತ ಸ್ವಲ್ಪ ನೋಡಿ ಅಂತ ಸರ್ ನಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ರು. ನಮಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ನಮ್ಮ ಮನೆಯವರಾದ್ರೂ ನೋಡಲಿ ಅಂತ ಹೇಳಿಕೊಂಡು ನನಗೆ ಡೌಟ್ ಇತ್ತು, ಏನಿದೆ ಫಾರ್ಮ್ಸಲ್ಲಿ ಮಕ್ಕಳೆಲ್ಲ ತುಂಬ ಜನ, 7-8 ಜನ ಮಕ್ಕಳಿದ್ದಾರೆ, ಕಳಿಸಿ ಬಿಡುವ, ಆಮೇಲೆ ಚೆನ್ನಾಗಿ ಉಂಟಂತೇಳಿ ನಮಗೂ ಹೋಗ್ಬೋದಲ್ವಾ. ಹಾಗೆ ಎಲ್ಲರನ್ನು ಕರೆಸಿಬಿಟ್ಟು ಒಂದು 16 ಜನ ಹೋದರು. ಸರ್ ಮೋಸ್ಟ್ಲಿ ಬಂದು ಸೇರುವಾಗ ತುಂಬ ಅಲ್ಲಿ ಹೋದ ಮೇಲೆ ಒಂದು ಟೈಮ್ ಪಾಸ್ ಅಂತ ಹೇಳಿದ್ರೆ ಅದು ಹೇಳ್ತಾರೆ, ಇಂಥ ಪ್ಲೇಸ್ ಎಲ್ಲರೂ ನೋಡಬೇಕಾದಂಥದ್ದು ಅಂತ ಹೇಳಿಕೊಂಡು, ಅಂಥ ಅದ್ಭುತವಾದಂಥ ಒಂದು ಸ್ಥಳ ಅಂತೆ. ಅಂಥ ಒಂದು ಅಲ್ಲಿ ಇರುವಂಥ ಒಂದು ವಾತಾವರಣ ಆಗಿರ್ಬೋದು, ಕೃಷಿ ಅಂದರೆ ಏನು ಅಂತ ಕಲಿಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ. ಅಂಥ ಒಂದು ಅದ್ಭುತವಾದಂಥ ವ್ಯವಸ್ಥೆ ನಮ್ಮ ಹತ್ತಿರನೇ ಇದೆ, ಇಲ್ಲಿಂದ ಒಂದು 15-16 ಕಿಲೋಮೀಟರ್ ಅಷ್ಟೇ. ಮತ್ತು ಸರ್ ಬಗ್ಗೆ ತುಂಬ ಹೇಳಿದರು, ಬಹಳ ಒಳ್ಳೆಯ ಮನುಷ್ಯ ಅಷ್ಟೇ, ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಒಳ್ಳೆಯ ಮನುಷ್ಯ. ಒಂದು ಮನುಷ್ಯ, ಒಂದು ಸಜ್ಜನ ಅಂತ ಹೇಳಿದರೆ ಹೇಗಿರಬೇಕು ಅಂತ ಹೇಳಿದ್ರೆ ಅದು ಜಯಪ್ರಸಾದ್ ಥರ ಇರಬೇಕು ಅಂತ ಅಷ್ಟೇ ಹೇಳ್ತೇನೆ. ಸರ್, ನೀವು ನಮ್ಮ ಕಾರ್ಯಕ್ರಮದಲ್ಲಿ ಇರೋದು ನಮಗೆ ತುಂಬ ಸಂತೋಷ ಸರ್. ನಮ್ಮ ಪ್ರೀತಿಯ ಒಂದು ಸವಿ ನೆನಪನ್ನು ಸ್ವೀಕರಿಸಬೇಕು ಅಂತ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ವಿ. ರವಿ ಸರ್ ಬನ್ನಿ ಸರ್. ಪುತ್ತೂರು ನಗರಸಭೆಯಲ್ಲಿ ಒಬ್ಬ ನಗುಮೊಗದ ಅಧಿಕಾರಿಯಾಗಿದ್ದುಕೊಂಡು ಎಲ್ರಿಗೂ ನಗುಮೊಗದ ಸೇವೆಯನ್ನು ನೀಡ್ತಾ ಇರುವಂಥ ಸರ್, ನಿಮ್ಮ ಕೈಯಿಂದ ಗಾನಸಿರಿಯ ಪರವಾಗಿ ಅಜಯ್ ಪ್ರಸಾದ್ ಅವರಿಗೆ ಒಂದು ಸ್ಮರಣಿಕೆ. ಥ್ಯಾಂಕ್ ಯು ಸರ್.
ರವೀಂದ್ರ ಸರ್ ನಿಮಗೂ ಥ್ಯಾಂಕ್ ಯು. ರವೀಂದ್ರ ಸರ್ ನಮ್ಮ ಗಾನಸಿರಿಯ ಸ್ಟೂಡೆಂಟ್. ಖುಷಿ ಆಗ್ತದೆ, ಯಾಕಂತ ಹೇಳಿದ್ರೆ ಅವರು ಕೀಬೋರ್ಡ್ ಕಲಿಯೋದಕ್ಕೆ ಬಂದಿದ್ದರು. ಅದೇ ರೀತಿ ತುಂಬ ಚೆನ್ನಾಗಿ ಹಾಡ್ತಾರೆ. ಬಹುಶಃ ಈ ಎಡೆಬಿಡದಂಥ ಕೆಲಸಗಳ ನಿಮಿತ್ತ ಅವರಿಗೆ ರೆಗ್ಯುಲರ್ ಆಗಿ ಬರಲಿಕ್ಕೆ ಆಗ್ತಿಲ್ಲ. ಆದರೂ ಕೂಡ ಆಗೊಮ್ಮೆ ಈಗೊಮ್ಮೆ ಬಂದು ಹಾಡಿ ಖುಷಿಯಿಂದ ಹಾಡಿ ಹೋಗ್ತಾರೆ. ಸರ್ ನಿಮ್ಮ ಉಪಸ್ಥಿತಿ ನಮಗೆ ತುಂಬ ಖುಷಿ ಕೊಟ್ಟಿದೆ. ಮನೆಯವರಿಗೂ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಹಾಗೆ ಈಗ ಬಂದಿರುವಂತಹ ಒಂದು ಬಿಸಿ ಬಿಸಿ ಸುದ್ದಿ, ಗಾನಸಿರಿಗೆ 20 ವರ್ಷ ಸಂದಿರುವಂತಹ ಈ ಒಂದು ಸುಸಂದರ್ಭದಲ್ಲಿ ಎಲ್ರಿಗೂ ಒಂದು ಹೆಮ್ಮೆಯ ವಿಷಯ ಏನು ಅಂತ ಹೇಳಿದರೆ, 2012ರಲ್ಲಿ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರಿಗೆ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ದೊರಕಿತ್ತು. ಇವತ್ತು 20 ವರ್ಷದ ಸಂದರ್ಭದಲ್ಲಿ, 20 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಗಾನಸಿರಿ ಕಲಾಕೇಂದ್ರ ಪುತ್ತೂರಿಗೆ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ದೊರಕ್ತಾ ಇದೆ. ಈಗಷ್ಟೇ ಬಂದಿದೆ ಈ ಒಂದು ಮಾಹಿತಿ. ಬಹಳಷ್ಟು ಖುಷಿಯಾಗ್ತಿದೆ ನಮಗೆ, ಹೆಮ್ಮೆಯ ಸಂಗತಿ. 20 ವರ್ಷದ ಈ ಸೇವೆಯನ್ನು ಗಣನೆಗೆ ತಗೊಂಡು ಇಷ್ಟು ವಿದ್ಯಾರ್ಥಿಗಳಿಗೆ ಬೇರೆ ಕೇವಲ ಹಾಡುಗಳನ್ನು ಮಾತ್ರ ಅಲ್ಲ, ಹಾಡುಗಾರಿಕೆಯನ್ನು ಕಲಿಸಿ ಹಾಡಿನ ಒಂದು ರುಚಿಯನ್ನು ಮಕ್ಕಳಿಗೆ ಮನದಟ್ಟು ಮಾಡಿಸಿದಂತಹ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರಿಗೆ ಅವರ ಗಾನಸಿರಿ ಕಲಾಕೇಂದ್ರಕ್ಕೆ ಸಂದಿರುವಂತಹ ಈ ಒಂದು ಪ್ರಶಸ್ತಿ ಎಲ್ರಿಗೂ ಹೆಮ್ಮೆಯ ವಿಷಯ. ಅಭಿನಂದನೆಗಳು ಸರ್ ನಿಮಗೆ. ಹಾಗೆ ಶ್ರೀಲಕ್ಷ್ಮಿಯವರಿಗೂ ಕೂಡ ಈ ಒಂದು ಅಭಿನಂದನೆಯಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದಾರೆ. ಯಾಕಂತ ಹೇಳಿದರೆ ಕಳೆದ ಕೆಲವು ವರ್ಷಗಳಿಂದ ಸುಮಾರು ವರ್ಷಗಳಿಂದ ಗಾನಸಿರಿಯ ವಿದ್ಯಾರ್ಥಿನಿ ಆಗಿದ್ದರು. ಕೆಲವು ವರ್ಷಗಳಿಂದ ಗಾನಸಿರಿಯ ಸಹಶಿಕ್ಷಕಿ ಆಗಿದ್ದುಕೊಂಡು ಅನೇಕ ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನವನ್ನು ಧಾರೆ ಇರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಭಿನಂದನೆಗಳು ನಿಮ್ಮಿಬ್ಬರಿಗೂ ಕೂಡ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ರಿಗೂ ಈ ಒಂದು ಶ್ರೇಯಸ್ಸು ಸಲ್ಲೇಬೇಕು, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ. ಯಾಕೆಂದರೆ ಗಾನಸಿರಿಯ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು, ಗುರುಗಳ ಮೇಲೆ ಪ್ರೀತಿಯನ್ನು ಇಟ್ಟು ಈ ಒಂದು ಕಲಾಕೇಂದ್ರಕ್ಕೆ ಬಂದು ನಮ್ಮ ಜೊತೆ ಎಲ್ಲ ಸಹಕರಿಸಿ, ನಿಮಗೂ ಕೂಡ ನಿಮ್ಮ ಬೆಳವಣಿಗೆ ಕೂಡ ನೀವು ಇದರಿಂದಾಗಿ ತುಂಬ ಪಡ್ಕೊಂಡಿದ್ದೀರಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಖುಷಿ ಪಡ್ತೇನೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸೀನಿಯರ್ ವಿಭಾಗದ ಸ್ಪರ್ಧೆ ನಡೀತಾ ಇದೆ. ವಾಯ್ಸ್ ಆಫ್ ಗಾನಸಿರಿ ಸ್ಪರ್ಧೆಯಲ್ಲಿ ಮುಂದಿನ ಗೀತೆಗಾಗಿ ಇದೀಗ ಸ್ಪರ್ಧಿಗಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಾನ್ನಿಧ್ಯ ಕೊಕ್ಕಡ, ವೀಕ್ಷಾ ವಾಳ್ತಾಜೆ ಹಾಗೂ ಧನುಕ್ಷಾ ಶೆಟ್ಟಿ. ಸಾನ್ನಿಧ್ಯ ಕೊಕ್ಕಡ, ವೀಕ್ಷಾ ವಾಳ್ತಾಜೆ, ಧನುಕ್ಷಾ ಶೆಟ್ಟಿ. ಕೃಷ್ಣನಿಗಾಗಿ ಸಮರ್ಪಿಸುವಂತಹ ಗೀತೆ ಶ್ರೀಚಕ್ರಧಾರಿಗೆ ಶಿರವಾಗಿ ಲಾಲಿ. ಸುಂದರವಾದಂತಹ ಲಾಲಿ ಗೀತೆಯನ್ನು ಇದೀಗ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಸಾನ್ನಿಧ್ಯ ಕೊಕ್ಕಡ ಅವರು.
ಧನ್ಯವಾದಗಳು ಸಾನ್ನಿಧ್ಯ ಅವರು. ಈಗ ಮುಂದಿನ ಗೀತೆಗಾಗಿ ಬರ್ತಾ ಇದ್ದಾರೆ ವೀಕ್ಷಾ ವಾಳ್ತಾಜೆ. ರಾಮಚಾರಿ ಚಲನಚಿತ್ರದ ಗೀತೆ ಆಕಾಶದಾಗೆ ಯಾರೋ ಮಾಯಗಾರನು. ಸುಂದರವಾಗಿ ಹಾಡಿದ್ರಿ ದೀಕ್ಷಾ, ಧನ್ಯವಾದಗಳು ನಿಮಗೆ. ಇದೀಗ ಸೀನಿಯರ್ ವಿಭಾಗದ ಮೊದಲನೆಯ ಸುತ್ತಿನ ಕೊನೆಯ ಸ್ಪರ್ಧಿ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಧನುಕ್ಷಾ ಶೆಟ್ಟಿ ಗಾಳಿ ಮಾತು ಚಲನಚಿತ್ರದ ನಗಿಸಲು ನೀನು ಗೀತೆಯೊಂದಿಗೆ. ವೀಕ್ಷಕರೆಲ್ಲರೂ ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು, ಯಾಕಂತ ಹೇಳಿದರೆ ಮೊದಲನೆಯ ಸುತ್ತು ಮುಗಿತಾ ಬಂತು, ಇನ್ನೊಂದು ಸುತ್ತಿದೆ. ಈ ಸುತ್ತಿನ ಬಳಿಕ ನಿಮ್ಮೆಲ್ಲರ ಬಳಿ ವೋಟಿಂಗ್ಗೋಸ್ಕರ ಚಿಟ್ಸ್ ಬರಲಿಕ್ಕಿದ್ದಾವೆ.
ನಿಮ್ಮ ನೆಚ್ಚಿನ ಅಭ್ಯರ್ಥಿಗೆ ನಿಮ್ಮ ಓಟನ್ನು ದಯವಿಟ್ಟು ನೀವು ನೀಡಬೇಕು. ಹಾಗೆ ಕಾರ್ಯಕ್ರಮವನ್ನು ಚೆನ್ನಾಗಿ ನೀವು ಸೊಗಸಾಗಿ ಕೇಳ್ತಾ ಇದ್ದೀರಾ ಅಂತ ಹೇಳುವಂಥ ಒಂದು ಭಾವನೆ ನಮ್ಮಲ್ಲಿದೆ. ಇಲ್ಲಿ ಪುರಭವನದಲ್ಲಿ ನಮ್ಮ ಜೊತೆ ಕಲಾಸಕ್ತರಿದ್ದೀರಿ. ಹಾಗೆ ಸುದ್ದಿ ಚಾನೆಲ್ನ ಲೈವ್ ಮೂಲಕ ನಮ್ಮ ಜೊತೆ ಸುಮಾರು ಕಲಾಸಕ್ತರು ಭಾಗವಹಿಸಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ನಿಮ್ಮ ಮುಂದೆ ಧನುಕ್ಷಾ ಶೆಟ್ಟಿ. ಕೃಷ್ಣ ನಗಿಸಲು ನೀನು ನಗುವೆನು ನಾನು, ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯು ನೀ ಸೂತ್ರಧಾರಿ, ನಿನ್ನ ಎದಿರು ನಾ ಪಾತ್ರಧಾರಿ, ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯು ನೀ ಸೂತ್ರಧಾರಿ. ಕಾಣದೆಯೋ ನೀನಿರಲೇನು, ಕುಣಿಸುವೆ ನಿನ್ನ ತಾಳಕ್ಕೆ ನನ್ನ, ನಂತ ನಂತಂತ ನಂತ ನಂತಂತ ನಂತ ನಂತಂತ ನಂತ ನಂತನ ತನನನ 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 ಆ ಕಾಣದೆಯೋ ನೀನಿರಲೇನು, ಕುಣಿಸುವೆ ನಿನ್ನ ತಾಳಕ್ಕೆ ನನ್ನ, ಕೈ ಹಿಡಿದೆನ್ನ ನಡೆಸು ಕರುಣಿಸು ಹರಸು, ನನ್ನ ಸೇವೆ ಸ್ವೀಕರಿಸು, ನಡೆಸಲು ನೀನು ನಡೆಯುವೆ ನಾನು, ನಡೆಸಲು ನೀನು ನಡೆಯುವೆ ನಾನು, ನಾನೊಂದು ಬೊಂಬೆಯು ನೀ ಸೂತ್ರಧಾರಿ, ನಿನ್ನ ಎದಿರು ನಾ ಪಾತ್ರಧಾರಿ, ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯು ನೀ ಸೂತ್ರಧಾರಿ. ಧನ್ಯವಾದಗಳು ಧನುಕ್ಷಾ. ಇಲ್ಲಿಗೆ ನಮ್ಮ ಪುಟಾಣಿ ಜೂನಿಯರ್ ಹಾಗೂ ಸೀನಿಯರ್ 3 ವಿಭಾಗದ ಮೊದಲನೆಯ ಸುತ್ತು ಮುಕ್ತಾಯವಾಗಿದೆ. ನಿರ್ಣಾಯಕ ಸುತ್ತು 2ನೇ ಸುತ್ತು ಇದೀಗ ನಡೀಲಿಕ್ಕಿದೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮ ಗಾನಸಿರಿ ಕಲಾ ಕೇಂದ್ರ ಅರ್ಪಿಸುವ ವಾಯ್ಸ್ ಆಫ್ ಗಾನಸಿರಿ ಮೆಗಾ ಫಿನಾಲೆ ಪವರ್ಡ್ ಬೈ ಕಡಮ್ಮಾಜೆ ಫಾರ್ಮ್ಸ್ಗೆ ಪ್ರಾಯೋಜಕರಾಗಿ ನಮ್ಮ ಜೊತೆ ಸಹಕರಿಸಿರುವಂಥವರು ಬಾಲಕೃಷ್ಣ ವಿ ಮತ್ತು ಮನೆಯವರು, ಡ್ರೆಸ್ ಸೆಂಟರ್ ಮುಖ್ಯ ರಸ್ತೆ ಬಿಟ್ಲ, ಮಾನ್ವಿ ನಾಯಕ್ ಮತ್ತು ಮನೆಯವರು ಉಪ್ಪಿನಂಗಡಿ, ಶಂಕರಾನಂದ ಬೋರ್ಕರ್ ಮತ್ತು ಮನೆಯವರು ಕತ್ತಲಕಾನ, ದಿಶಾ KS ಮತ್ತು ಮನೆಯವರು ಕೊಕ್ಕಡ, ಹಾಗೂ ಗ್ರೀಷ್ಮಾ ರೈ ಮತ್ತು ಭವಿಷ್ಯ ರೈ ಕಾಣೆಯವರು, ಇವರನ್ನೆಲ್ಲರನ್ನೂ ಕೂಡ ಮನಸಾರೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದಿನ ಹಂತದ ಸುತ್ತಿಗಾಗಿ ನಾವಿದೀಗ ಹೋಗ್ತಾ ಇದ್ದೇವೆ. ಈ ಸುತ್ತಿನ ವಿಶೇಷ ಏನು ಅಂತ ಹೇಳಿ ಗುರುಗಳ ಹತ್ರನೇ ಕೇಳುವ. ಸರ್, ಈ ರೌಂಡಿನ ಬಗ್ಗೆ ಈ ಸುತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ, ಈ ಫಸ್ಟ್ ರೌಂಡಲ್ಲಿ ನಾವು ಅರ್ಧ ಹಾಡಾದರೂ ಹಾಡಲಿಕ್ಕೆ ಬಿಟ್ಟಿದ್ದೇವೆ, ಸೆಕೆಂಡ್ ರೌಂಡಲ್ಲಿ ಅಷ್ಟು ಹಾಡಲಿಕ್ಕೆ ಬಿಡೋದಿಲ್ಲ ಅವರನ್ನು. ಅದೇ ವಿಶೇಷ. ಯಾಕಂತ ಹೇಳಿದ್ರೆ ಇವತ್ತೇ ಕಾರ್ಯಕ್ರಮ ಮುಗಿಬೇಕು. ಆದ ಕಾರಣ ಮಕ್ಕಳ ಏನಂತ ಹೇಳಿದ್ರೆ ರುಚಿ ನೋಡೋದಕ್ಕೆ ಜಸ್ಟ್ ನೆಕ್ಕಿ ನೋಡಿದರೆ ಸಾಕಾಗ್ತದೆ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ಲ? ಅದೇ ರೀತಿ ನೀವೇನು ಹಾಡಿದ್ದೀರಿ ಅದು ನಮಗೆ ತಲುಪಿದೆ.
ಇನ್ನೊಂದು ಹಾಡನ್ನು ಒಂದು ಸ್ವಲ್ಪ ಹಾಡಿಸ್ತೇವೆ. ಅದು ಹೇಗೆ ಅಂತ ಹೇಳಿದ್ರೆ 5-5 ಜನ ಸಿಂಗರ್ಸನ್ನು ಸ್ಟೇಜ್ ಮೇಲೆ ಒಟ್ಟಿಗೆ ನಿಲ್ಲಿಸ್ತೇವೆ. ನಿಲ್ಲಿಸಿ ನಿಮ್ಮ ಜೊತೆ 1 ಲೈನ್ 2 ಲೈನ್ ಅಥವಾ ಚರಣ ಪೂರ್ತಿ ಅಥವಾ ಪಲ್ಲವಿ ಅನುಪಲ್ಲವಿ ಮಾತ್ರ ಈ ರೀತಿ 1-2 ಶ್ರುತಿಗಳಲ್ಲಿ ಹಾಡಿಸ್ತೇವೆ. ಸರಿ ಅಲ್ವಾ? ಹಲೋ 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 ಚೂರು ವಾಲ್ಯೂಮ್ ಕೊಡಿ ಸರ್, ಮಾನಿಟರ್. ಹೇಳಿದ ಹಾಗೆಯೇ ಬೇರೆ ಬೇರೆ ರೀತಿಯ ಹಾಡುಗಳನ್ನು ಮಕ್ಕಳ ಜೊತೆ ಪ್ರಾಕ್ಟೀಸ್ ಮಾಡಿಕೊಂಡು ಬರಲಿಕ್ಕೆ ಹೇಳಿದ್ದಾರೆ. ವಿಶೇಷವಾಗಿ ಶಿಶುನಾಳ ಶರೀಫರ ಗೀತೆ 2005ಕ್ಕಿಂತ ಮೊದಲಿನ ಹಳೆಯ ಮಧುರ ಚಲನಚಿತ್ರ ಗೀತೆ, ಅದೇ ರೀತಿ ಲಾಲಿ ಹಾಡುಗಳನ್ನು ಕೂಡ ಕಲ್ತ್ಕೊಂಡು ಬರಲಿಕ್ಕೆ ಹೇಳಿದ್ದೇವೆ. ಇದರಲ್ಲಿ ಒಂದೊಂದು ಹಾಡನ್ನು ಫಸ್ಟ್ ರೌಂಡಲ್ಲಿ ಹಾಡಿದ್ದಾರೆ. ಇನ್ನೊಂದು ಹಾಡೇನು ಬಾಕಿ ಉಳಿದಿದೆ ಅದನ್ನು ಪಲ್ಲವಿ ಅಥವಾ ಅನುಪಲ್ಲವಿ ಅಥವಾ ಪಲ್ಲವಿ ಅನುಪಲ್ಲವಿ ಪುಟಾಣಿ ಮಕ್ಕಳಿಗೆ ಒಂದೇ ಶ್ರುತಿಯಲ್ಲಿ ಹಾಡಿಸ್ತೇವೆ. ಓಕೆನಾ? ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದ ವಿದ್ಯಾರ್ಥಿಗಳಿಗೆ 2 ಶ್ರುತಿಗಳಲ್ಲಿ ಹಾಡಿಸ್ತೇವೆ. ಶ್ರುತಿ ಕೊಟ್ಟು ನೀವಾಗಿ ಶ್ರುತಿಯನ್ನು ಗ್ರಹಿಸಿಕೊಂಡು ನೀಟಾಗಿ ಅದೇ ಶ್ರುತಿಯಲ್ಲಿ ಹಾಡಬೇಕು. ಇದು ಫೈನಲ್ ಆಗಿರೋ ಕಾರಣ ಇಷ್ಟು ಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಅದಕ್ಕಿಂತಲೂ ಮೊದಲು ಮಕ್ಕಳಿಗೆ ನಾವೊಂದು ಪಾಠ ಏನು ಅಂತ ಹೇಳಿದ್ರೆ, ನೀವು ಫಸ್ಟ್ ರೌಂಡಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವೋ, ನಾವೇನು ನಿರೀಕ್ಷೆ ಇಟ್ಕೊಂಡಿದ್ವೋ ಆ ಮಟ್ಟದಲ್ಲಿ ಹಾಡಲಿಲ್ಲ ಅನ್ನುವಂಥದ್ದು ಸತ್ಯ. ತುಂಬ ಗಡಿಬಿಡಿ ಮಾಡಿಕೊಂಡಿದ್ದೀರಾ ಕೆಲವು ವಿದ್ಯಾರ್ಥಿಗಳು. ಯಾಕೆಂತ ಹೇಳಿದ್ರೆ ನೀವೇನು ಕಲ್ತ್ಕೊಂಡು ಬಂದಿದ್ದೀರಾ ಹಾಗೇನೇ ಹಾಡಿ. ಅದೇ ಶ್ರುತಿಯಲ್ಲಿ ನಿಮಗೆ ಇಲ್ಲಿ ಶ್ರುತಿ ಕೊಡುವಂಥದ್ದು ಅದೇ ಶ್ರುತಿ ಕೊಡುವಂಥದ್ದು. ಕರೆಕ್ಟಾಗಿ ಶ್ರುತಿ ತಗೊಳ್ಳಿ, ಕೇಳಿಕೊಂಡು ಹಾಡಿ, ರಿದಮನ್ನು ಸರಿಯಾಗಿ ಗ್ರಹಿಸಿಕೊಳ್ಳಿ. ಏನು ಟೆನ್ಷನ್ ಮಾಡಿಕೊಳ್ಳುವಂಥದ್ದು ಇಲ್ಲ. ಸರಿನಾ? ಎಲ್ಲರೂ ಕೂಡ ನಿಮ್ಮ ಗಾಯನವನ್ನು ಕೇಳಿ ಖುಷಿಪಡಿಸೋದಕ್ಕೆ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಬಂದಿರುವಂಥವ್ರು ಅಂತ ಅಂದ್ಕೊಳ್ಳಿ. ಸರಿನಾ? ಇಲ್ಲಿರುವಂಥ ಕಲಾವಿದರು ಎಷ್ಟು ದೊಡ್ಡ ಕಲಾವಿದರೇ ಆಗಿದ್ದರೂ ಕೂಡ ಅವರೆಲ್ಲರೂ ನಮಗೆ ಗುರುಸ್ಥಾನದಲ್ಲಿರುವವರು, ಅವರೆಲ್ಲರೂ ಕೂಡ ನಮಗೆ ಮಾರ್ಗದರ್ಶಕರು, ನಾವು ತಪ್ಪಿದಲ್ಲಿ ತೆದ್ದುವಂಥ ಒಳ್ಳೆಯ ಕಲಾವಿದರು. ಆದ ಕಾರಣ ಅವರಿಗೆ ಒಂಚೂರು ನಾವೊಂದು ದೊಡ್ಡ ಕಲಾವಿದರು ಅಂತ ಇಲ್ಲವೇ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಮಕ್ಕಳ ಕಾರ್ಯಕ್ರಮದಲ್ಲಿ ಮಕ್ಕಳ ಹಾಗೆ ನಗನಗ್ತಾ ಖುಷಿಯಾಗಿ ತಮ್ಮ ಕಲಾ ಸೇವೆಯನ್ನು ಮಾಡ್ತಾ ಇರುವಂಥ ಕಲಾವಿದರಿದ್ದಾರೆ. ಈ ಸುತ್ತಿನಲ್ಲಿ ಖಂಡಿತ ಅದಕ್ಕಿಂತ ಜೋಶಲ್ಲಿ ಹಾಡ್ತೀರಿ. ಖಂಡಿತ ಅಲ್ವಾ? ಖಂಡಿತ ಅಲ್ವಾ? ಜೋರಾಗಿ ಹೇಳಿ. ಜೋಶೇ ಇಲ್ಲ ನಿಮಗೆ. ನಿಮಗೆ ಜೋಶ್ ಬರಬೇಕಂತ ಹೇಳಿದ್ರೆ ನಮ್ಮ ವಾಮನ್ ಸರ್ರ ಕೈ ಸ್ವಲ್ಪ ಮಾತಾಡಬೇಕು. ಇವಾಗ ಸರ್ ಒಂದು ಸಣ್ಣ ಫ್ಯೂಷನ್ ಮಾಡೋಣ. ಅವ್ರನ್ನ ಮಾತಾಡಿಸ್ಬೇಕು ಸ್ವಲ್ಪ, ನೀವು ಇನ್ನಷ್ಟು ಉತ್ಸಾಹದಿಂದ ಹಾಡಿಸ್ಬೇಕು ಸರ್. ಒಂದು ಸಣ್ಣ ಫ್ಯೂಷನ್ ಮಾಡಿ ಸರ್.
ಮ್ಯಾಜಿಕಲ್ ಸರ್, ಮ್ಯಾಜಿಕಲ್. ಇದಕ್ಕಿಂತ ಬೇರೆ ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಸ್ವರ ಮಾಂತ್ರಿಕರಿಗೆ. ವೀಕ್ಷಿತ್ ಸರ್ ಮತ್ತು ವಾಮನ್ ಸರ್, ಅರುಣ್ ಸರ್, ಅದ್ಭುತವಾಗಿ ನುಡಿಸಿದ್ದೀರಾ. ಮ್ಯಾಜಿಕಲ್, ಇದಕ್ಕಿಂತ ಬೇರೆ ಏನೂ ವರ್ಡ್ ನನಗೆ ಬರ್ತಿಲ್ಲ ಈಗ. ಧನ್ಯವಾದಗಳು ಮತ್ತೊಮ್ಮೆ ನಿಮಗೆ. ನಮ್ಮ ಸ್ಪರ್ಧಿಗಳಿಗೆ ಖಂಡಿತವಾಗ್ಲೂ ಈಗ ಎನರ್ಜಿ ಬೂಸ್ಟರ್ ಇದಾಗಿದೆ ಅಂತ ಹೇಳಿ ನಮ್ಮ ನಂಬಿಕೆ. ಎಲ್ರಿಗೂ ಭಾಳಷ್ಟು ಖುಷಿಯಾಗಿದೆ. ಇದೀಗ ಕಾರ್ಯಕ್ರಮದ 2ನೇಯ ಸುತ್ತು, ಪುಟಾಣಿಗಳ ವಿಭಾಗದ 2ನೇಯ ಸುತ್ತು. ಪ್ರಾಂಜಲ್ ಭಟ್, ಮಾನ್ವಿ ನಾಯಕ್, ಧ್ವನಿ ವಿಟ್ಲ, ಮಾಯಾ ಕಾಮತ್, ಹೃದಯ ಉಪ್ಪಿನಂಗಡಿ ಹಾಗೆ ಕಲ್ಪಿತಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಲೋ. ಆಮೇಲೆ ಒಂದು ಸಣ್ಣ ಟಾಸ್ಕ್ ಇದೆ, ಕೂತ್ಕೊಂಡವ್ರಿಗೆ ಇನ್ನು ಸುಮ್ಮನೆ ಕೂರಲಿಕ್ಕೆ ನಾವು ಬಿಡೋದಿಲ್ಲ. ಏನಂತ ಹೇಳಿದ್ರೆ, ಮಕ್ಕಳನ್ನು ಹೊರತುಪಡಿಸಿ ಯಾರು ದೊಡ್ಡವರಿದ್ದೀರಾ ನಿಮ್ಮೆಲ್ಲರ ಕೈಗೆ 3 ಚೀಟಿಗಳು ಬರ್ತವೆ. 3 ಚೀಟಿಗಳು. 3 ಚೀಟಿಯಲ್ಲೂ ಏನು ಮಾಡಬೇಕು ಅಂತ ಹೇಳಿದ್ರೆ, ಪುಟಾಣಿ ವಿಭಾಗ, ಜೂನಿಯರ್ ವಿಭಾಗ, ಸೀನಿಯರ್ ವಿಭಾಗ, ಇದರಲ್ಲಿ ವಿಜೇತರ ಹೆಸರನ್ನು, ನಿಮಗೆ ಯಾರ ಸಿಂಗಿಂಗ್ ಇಷ್ಟ ಆಯಿತು ಅವರ ಹೆಸರನ್ನು ಬರೆದು ಕೊಡಿ. ಕಲೆಕ್ಟ್ ಮಾಡಲಿಕ್ಕೆ ನಮ್ಮ ಗಾನಸಿರಿಯ ಸದಸ್ಯರು ಬರ್ತಾರೆ. ಸರಿ ಅಲ್ವಾ? ವೀಕ್ಷಕರ ಆಯ್ಕೆ ಅಂತ ಹೇಳಿಕೊಂಡು ನಾವು 3 ಪ್ರೈಸ್ ಇಟ್ಟಿದ್ದೇವೆ. ಸರಿನಾ? ಆಮೇಲೆ ಅತಿ ಹೆಚ್ಚು ವೋಟ್ ಬಂದವರಿಗೆ ವಿಶೇಷವಾದ ಬಹುಮಾನವಿದೆ. ಆದ ಕಾರಣ ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿ ಇನ್ನು ಮುಂದೆ ಹಾಡುಗಳನ್ನು ಪೂರ್ತಿಯಾಗಿ ಕರೆಕ್ಟಾಗಿ ಕೇಳಿ ಒಂದು ಒಳ್ಳೆಯ ಅಂಕಗಳನ್ನು ಕೊಡಿ. ಅಂಕಗಳನ್ನು ಕೊಡೋದಲ್ಲ, ಅವರ ಹೆಸರು ಬರೆದರೆ ಸಾಕು. ಪೆನ್ ಇದೆ ಅಂತ ಅಂದ್ಕೊಂಡಿದ್ದೆ, ಪೆನ್ ಕೊಡೋದಿಲ್ಲ ನಾವು, ಚೀಟಿ ಮಾತ್ರ ಕೊಡೋದು. ಇಲ್ಲ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಹೋಗಿ ತಗೊಳ್ಳಿ ಪೆನ್. ಸರಿನಾ? ಥ್ಯಾಂಕ್ ಯು. ಇದೀಗ ಪುಟಾಣಿಗಳ ವಿಭಾಗದಲ್ಲಿ 2ನೇ ಸುತ್ತಿನಲ್ಲಿ ಬರ್ತಾ ಇರುವಂತಹ ಮೊದಲ ಸ್ಪರ್ಧಿ ಪ್ರಾಂಜಲ್ ಭಟ್. ಜೋರಾದ ಚಪ್ಪಾಳೆಗಳ ಮೂಲಕ ಸ್ವಾಗತಿಸಿ ಪ್ರಾಂಜಲ್ ಭಟ್. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣೋ, ನಿಂತಾಗ ಬುಗುರಿಯಾಟ ಎಲ್ಲಾರು ಬಂದೇಟ ಕಡಿತ ಕಣೋ, ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣೋ, ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವನೇ ದೈವ ಕಣೋ, ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರುವು ಕಣೋ, ಕ್ಷಣಿಕಗಳು ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣೋ,
ಹಲೋ, ಧನ್ಯವಾದಗಳು ಪ್ರಾಂಜಲ್. ಇದೀಗ ಮುಂದಿನ ಗೀತೆಗಾಗಿ ಬರ್ತಾ ಇದ್ದಾರೆ ಮಾನ್ವಿ ನಾಯಕ್. ಅವ್ರು ಹಾಡ್ತಾ ಇರುವಂತಹ ಗೀತೆ ಸ್ವಾಮಿ ಶ್ರೀನಿವಾಸ. ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ, ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ, ತಾಯಿಯ ಕರೆಯ ಕೇಳಿದೆಯ, ನಡುಲಲ್ಲಿ ಆಡಲು ಬಂದಿದೆಯ, ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ. ಕಂಗಳ ಕಾಂತಿ ನಂದಿದೆ ಕಮಲಕ್ಕೆ ಭ್ರಾಂತಿ, ಸೂರ್ಯನ ಕಾಣುವ ರೀತಿ ನಗುತ್ತಿರೆ ತೋರುತ್ತ ಪ್ರೀತಿ, ನಿನ್ನೆ ಅಂದಕ್ಕೆ ಬೆರಗಾದ ಶಶಿಯೇ ನಾಚಿ ಮೋಡದೆ ಮರೆಯಾದ, ಬಾರ ಶ್ರೀನಿವಾಸ ತೋರ ಮಂದಹಾಸ, ತಾಯಿಯ ಕರೆಯ ಕೇಳಿದೆಯ, ಮಡಿಲಲ್ಲಿ ಆಡಲು ಬಂದಿದೆಯ, ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ. ಥ್ಯಾಂಕ್ ಯು. ಧನ್ಯವಾದಗಳು ಮಾನ್ವಿಯವರೇ, ಸುಂದರವಾಗಿ ಹಾಡಿದ್ದೀರಾ. ಇದೀಗ ಮುಂದಿನ ಗೀತೆಗಾಗಿ ಬರ್ತಾ ಇದ್ದಾರೆ ಧ್ವನಿ ವಿಟ್ಲ. ರೆಕ್ಕೆ ಇದ್ದರೆ ಸಾಕೆ ಅನ್ನುವಂಥ ಸುಂದರ ಗೀತೆಯೊಂದಿಗೆ ನಿಮ್ಮ ಮುಂದೆ ಧ್ವನಿ ವಿಟ್ಲ. ಇದ್ದರೆ ಸಾಕೆ ಹಕ್ಕಿಗೆ ಕೂಗಾನು, ಬಯಲಲ್ಲಿ ತೇಲುತ್ತ ತಾನು ಎಲೆ ಹಾರೋಕೆ, ಕಾಲೊಂದಿದ್ದರೆ ಸಾಕೆ ಗಾಳಿಯಲ್ಲಿ ಹೂವೊಂದಿದ್ದರೆ ಸಾಕೆ ಬ್ಯಾಡವೆ ಗಾಳಿ, ನೀವೇ ಹೇಳಿ ಕಂಬವೀರೋಕೆ, ಮುಖವೊಂದಿದ್ದರೆ ಸಾಕೆ ಜುಂಟಿಯ ತಾವ, ಬ್ಯಾಡವೆ ಮಾತಿನ ಹೀರೋಗೆ, ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಎಲೆ ಹಾರೋಕೆ. ಧ್ವನಿ ಹತ್ರ ಒಂದು ಕ್ವಶನ್ ಇದೆ. ಆಕ್ಷನ್ ಮಾಡೋದಕ್ಕೆ ಯಾರು ಹೇಳಿಕೊಟ್ಟಿದ್ದು? ಅಮ್ಮನ ಅಪ್ಪನ? ಇಬ್ರು ಸಹ. ವೆರಿ ಗುಡ್, ತುಂಬ ಚೆನ್ನಾಗಿ ಹಾಡಿದಿ ಮಗ, ವೆರಿ ಗುಡ್. ಥ್ಯಾಂಕ್ ಯು ಧ್ವನಿ, ತುಂಬ ಚೆನ್ನಾಗಿ ಹಾಡಿದ್ದೀರಾ. ಇದೀಗ ಮುಂದಿನ ಗೀತೆಯನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ಮಾಯಾ ಕಾಮತ್. ಕಂದಮ್ಮ ಕಂದಮ್ಮ ಚಿನ್ನಾರಿ ಚಿಲೋಮ್ಮ.
ಕಂದಮ್ಮ ಕಂದಮ್ಮ ಚಿನ್ನಾರಿ ಚೆಲುವಮ್ಮ ಜೋಲಾಲಿ ಜೋ ಜೋಲಾಲಿ ಜೋ ಕಣ್ತುಂಬ ಕನಸಿಟ್ಟು ನಿದರೆ ಮಾಡೋ ಹಾಯಾಗಿ ಜೋಲಾಲಿ ಜೋ ಜೋಲಾಲಿ ಜೋ ಈ ಪ್ರೀತಿ ಲಾಲಿಯಲಿ ನನ್ನ ಉಸಿರ ಪದಗಳಿವೆ ಬೊಗಸೆಯಲ್ಲಿ ತುಂಬಿಟ್ಟ 7 ಜನ್ಮದ ಆಸೆಯಿದೆ ಮಲಗಮ್ಮ ಮಲಗೋ ಕಂದಮ್ಮ ಕಣ್ಣನೆ ಈ ಮಡಿಲ ಪಲ್ಲಕ್ಕಿಯಲಿ ಕಂದಮ್ಮ ಕಂದಮ್ಮ ಚಿನ್ನಾರಿ ಚೆಲುವಮ್ಮ ಜೋಲಾಲಿ ಜೋ ಜೋಲಾಲಿ ಜೋ ಒಂದು ಹನಿ ಕಣ್ಣೀರು ಕಣ್ಣಿಂದ ಬರದಂತೆ ರೆಪ್ಪೆಯಲ್ಲಿ ಕುಳಿತಿತ್ತು ಕಾಯುವೆ ದಿನದಂತೆ ಬಳ್ಳಿಗೆ ಹೂ ಬಾರಾನ ಕಾಯಿ ಮರಕ್ಕೆ ಬಾರಾನ ತಾಯಿಗೆ ಮಗು ಬಾರಾನ ತಿಳಿದೋರು ಬರೆದಂತೆ ಹುಟ್ಟಿ ಬೆಳೆದ ಹಾಗೆ ಕನಸು ಬೆಳೆಯಬೇಕು ತಂದೆ ತೋಳಿನ ಸರೆ ಕಣ್ಣ ಮುಂದೆ ಇರಬೇಕು ದೇವಕಿಯೇ ಎತ್ತರು ಕೃಷ್ಣನ ಇಲ್ಲಿ ಯಶೋದೆಯು ತಾಯಿಯಲ್ಲವೇ ಕಂದಮ್ಮ ಕಂದಮ್ಮ ಚಿನ್ನಾರಿ ಚೆಲುವಮ್ಮ ಜೋಲಾಲಿ ಜೋ ಜೋಲಾಲಿ ಜೋ ಬಾ ಕನಸಿಟ್ಟು ನಿದರೆ ಮಾಡೋ ಹಾಯಾಗಿ ಜೋಲಾಲಿ ಜೋ ಜೋಲಾಲಿ ಜೋ ಥ್ಯಾಂಕ್ ಯು ಮಾಯಾ, ಭಾಳ ಸುಂದರವಾಗಿ ಹಾಡಿದ್ದೀರಾ. ಇದೀಗ ಮುಂದಿನ ಗೀತೆ ಹಾಡಲಿಕ್ಕೆ ಬರ್ತಾ ಇರುವಂಥವರು ಹೃದಯ ಉಪ್ಪಿನಂಗಡಿ. ಬಹಳ ಒಂದು ಕಾಂಪ್ಲೆಕ್ಸ್ ಗೀತೆ ಅಂತಲೇ ಹೇಳ್ಬೋದು. ಶಿಶುನಾಳ ಶರೀಫರ ಗೀತೆ ಸೋರುತಿಹುದು ಮನೆಯ ಮಾಳಿಗೆ. ಇದೀಗ ಹೃದಯ ಅವರ ಧ್ವನಿಯಲ್ಲಿ ನಿಮ್ಮ ಮುಂದೆ. दुख में पड़ा मन सुख नहीं माया तकती मरना रखवाला रे कांता पीता सोता सब दिन बात है दौलत ही केल रे दिन रोज गुजराना जीवन का है तन माटी मैल रे रोशन हो शिशुनाल जगत पर देश पे आके लाल रे ಸೋರುತಿಹುದು ಮನೆಯ ಮಾಳಿಗೆ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ
ಯು. ಧನ್ಯವಾದಗಳು ಹೃದಯ. ಒಂದ್ಸಲ ಅಶ್ವಥ್ ಸರ್ ನೆನಪಾಯಿತು, ಹಾಗೆ ಇವ್ರು ಹಾಡುವಂಥ ಶೈಲಿ ಎಲ್ಲ ನೋಡ್ತಾ ಇದ್ರೆ. ಇದೀಗ ಪುಟಾಣಿಗಳ ವಿಭಾಗದಲ್ಲಿ ಕೊನೆಯ ಸ್ಪರ್ಧಿ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಕಲ್ಪಿತಾ ಅವರು ಎಲ್ಲೇ ಇರು ಹೇಗೆ ಇರು ಅನ್ನುವಂಥ ಸುಂದರವಾದ ಗೀತೆಯೊಂದಿಗೆ. ನಿಮ್ಮೆಲ್ಲರಿಗೂ ಈಗ ಮೂರು ಚೀಟುಗಳು ಸಿಕ್ಕಿದೆ. ನಮ್ಮ ಪುಟಾಣಿಗಳ ಕ್ಯಾಟಗರಿಯಲ್ಲಿ ಕೊನೆಯ ಅಭ್ಯರ್ಥಿ ಬರ್ತಾ ಇದ್ದಾರೆ. ದಯವಿಟ್ಟು ಯೋಚನೆ ಮಾಡಿ, ನಿಮಗೆ ಯಾರ ಹಾಡು ಹೆಚ್ಚಾಗಿ ಇಷ್ಟ ಆಗಿದೆ ಅಂತ ಹೇಳಿ ಯೋಚನೆ ಮಾಡಿ ಅವರ ಹೆಸರನ್ನು, ಪುಟಾಣಿಗಳು ಅಂತ ಹೇಳಿ ಕ್ಯಾಟಗರಿಯ ಹೆಸರನ್ನು ಬರೆದು ಅದರ ಅಡಿಯಲ್ಲಿ ಮಕ್ಕಳ ಹೆಸರನ್ನು ಬರೆದು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗ ನಿಮ್ಮ ಮುಂದೆ ಕಲ್ಪಿತಾ. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು. ಬಾಳೆಂಬ ಗುಡಿಗೆ ನೀ ದೇವನಾದೆ, ಕರುಣಾಳು ನೀನು ಆಧಾರವಾದೆ. ಬಾಳೆಂಬ ಗುಡಿಗೆ ನೀ ದೇವನಾದೆ, ಕರುಣಾಳು ನೀನು ಆಧಾರವಾದೆ. ನಾ ಬೇಡಲಾರೆ ವರವೇನನು, ನೀ ನೀಡು ಸಾಕು ನಗೆಯೊಂದನು. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು. ಧನ್ಯವಾದಗಳು ಕಲ್ಪಿತಾ, ಬಹಳ ಸುಂದರವಾಗಿ ತಮ್ಮ ಗೀತೆಯನ್ನು ಪ್ರದರ್ಶಿಸಿದಿರಿ. ಇಲ್ಲಿಗೆ ನಮ್ಮ ಪುಟಾಣಿಗಳ ವಿಭಾಗದ ಸ್ಪರ್ಧೆ ಮುಕ್ತಾಯವಾಗಿದೆ. ದಯವಿಟ್ಟು ಎಲ್ಲರೂ ಪುಟಾಣಿಗಳ ವಿಭಾಗದ ವಿಜೇತರು ಯಾರು ಅಂತ ನಿಮಗೆ ಅನ್ನಿಸ್ತದೆ ಅವರ ಹೆಸರನ್ನು ಒಂದು ವೋಟಿಂಗ್ ಲಿಸ್ಟಲ್ಲಿ ಬರೆದು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಇದೀಗ ಮುಂದಿನ ಹಂತ ಇರುವಂಥದ್ದು ಜೂನಿಯರ್ ವಿಭಾಗದ ಸ್ಪರ್ಧೆ. ಅದಕ್ಕಿಂತ ಮುಂಚೆ ಈ ಎಲ್ಲ ಪುಟಾಣಿಗಳಿಗೆ ಜೋರಾದ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಮಕ್ಕಳೇ. ದಯವಿಟ್ಟು ಹೋಗಿ ನಿಮ್ಮ ಸೀಟಲ್ಲಿ ಕೂತ್ಕೊಳ್ಳಿ. ಜೂನಿಯರ್ ವಿಭಾಗದ ಸ್ಪರ್ಧಿಗಳು ಕಾವ್ಯ ಎಂ ಕಾಣಿಯೂರು, ಪೂಜಾಶ್ರೀ ಸುಳ್ಯ, ಯಶಸ್ ಬಿಜೆ, ತನ್ಮಯ್ ಸೋಮಯಾಗಿ ಹಾಗೂ ಪ್ರೇಕ್ಷಾ ಕೆ ಮುರಾ ಮೊಗ್ರು. 5 ಜನ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ಮುಂದಿನ 5 ಅಭ್ಯರ್ಥಿಗಳು ಗಗನ್ ರಾಜ್, ಪ್ರಾಪ್ತಿ ಟಿ ಬೆಳ್ಳಾರೆ, ಸೃಜನಾ ಪೂಜಾರಿ, ಅನಘ ಅಡೂರು. ತಯಾರಾಗಿರಿ. ಹೇಗೆ ಸರ್, ಈಗ 5 ಜನರನ್ನು ಒಟ್ಟಿಗೆ ಕರೆಯುವನ ಇಲ್ಲ ಒಬ್ಬೊಬ್ಬರಾಗಿ ಕರೆಯುವನ ಅವರನ್ನು? ಒಬ್ಬೊಬ್ಬರಾಗಿ ಕರೆದ್ರೆ ತುಂಬ ಲೇಟ್ ಆಗುವ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ 17, 34 ಸ್ಪರ್ಧಿಗಳಿದ್ದಾರೆ. 3 ನಿಮಿಷ ಅಂತ ಹೇಳಿದ್ರು ಕೂಡ ಪ್ಲಸ್ 1 ನಿಮಿಷ ಬರಲಿಕ್ಕೆ ಹೋಗಲಿಕ್ಕೆ ಆ್ಯಂಕರಿಂಗ್ ಅಂತ ಹೇಳಿದ್ರು 4 120 ಪ್ಲಸ್ 1 ಗಂಟೆ, ಇನ್ನೂ 3 ಅವರ್ಸ್ ಬೇಕಾಗ್ತದೆ ಅಂತ ಹೇಳಿದ್ರೆ ಇವತ್ತು 10, 10:30, 11 ಗಂಟೆ ಆಗ್ತದೆ. ಅದಕ್ಕೇನು ಮಾಡೋಣ ಅಂತ ಹೇಳಿದ್ರೆ 1 ಗಂಟೆಯಲ್ಲಿ ಮುಗಿಸುವಂಥದ್ದು ಯೋಜನೆ ಹಾಕೊಳ್ಳುವ. ಸರಿ ಅಲ್ಲ ಮಕ್ಕಳೇ? ನೀವೆಲ್ಲ ಓಕೆ ಅಂತ ಹೇಳಿದ್ರೆ ಖಂಡಿತವಾಗಿ ಇನ್ನು 1 ಗಂಟೆಯಲ್ಲಿ ಪ್ರೋಗ್ರಾಮ್ ಮುಗಿಸೋಣ. ಓಕೆ ಅಲ್ವಾ? ಅರ್ಜೆಂಟ ಮನೆಗೆ ಹೋಗ್ಲಿಕ್ಕೆ. 5 ಜನ ಸ್ಪರ್ಧಿಗಳು ಇಲ್ಲಿ ಬನ್ನಿ. ಮಕ್ಕಳೇ ಎಲ್ಲ ಆರ್ಡರ್ ಪ್ರಕಾರ ನಿಂತ್ಕೊಳ್ಳಿ. ಕಾವ್ಯ ಎಂ ಕಾಣಿಯೂರು, ಪೂಜಾಶ್ರೀ ಸುಳ್ಯ, ಯಶಸ್ ಬಿಜೆ, ತನ್ಮಯ್ ಸೋಮಯಾಗಿ, ಪ್ರೇಕ್ಷಾ ಕೆ ಮುರಾ ಮೊಗ್ರು. ಕರೆಕ್ಟಾಗಿ ನಿಂತಿದ್ದೀರಾ? ಕಾವ್ಯ ಎಂ ಕಾಣಿಯೂರು, ಪೂಜಾಶ್ರೀ ಸುಳ್ಯ, ಯಶಸ್ ಬಿಜೆ. ಕಾವ್ಯ ಈಚೆ ಬನ್ನಿ.
ನೆಕ್ಸ್ಟ್ ಪೂಜಾಶ್ರೀ ನಿಂತ್ಕೊಳ್ಳಿ. ಯಶಸ್, ತನ್ಮಯ್, ಪ್ರೇಕ್ಷಾ. ಹಲೋ ಹಲೋ ಸರ್, ಇದು ಚೂರು ಮಾನಿಟ್ರ್ ಕೊಡಿ ಸರ್, ಒಂಚೂರು ಮಾನಿಟ್ರ್ ಈ ಮೈಕಿಗೆ. ಆಮೇಲೆ ಚೂರು ಲೈಟಾಗಿ ಡಿಲೇ ಕೊಡಿ ಸರ್. ಸ್ವಲ್ಪ ಈ ಕಡೆ ಬನ್ನಿ ಮಕ್ಕಳೇ, ಇನ್ನೂ ಆ ಕಡೆ ಹೋಗಿ. ಸರಿನಾ? ಹಾಗಿರಬೇಕು. ನಿಮ್ಮನ್ನು ಒಬ್ಬೊಬ್ಬರನ್ನು ನಾವು ಎದುರು ಕರಿತೇವೆ. ಸರಿ, ನಿಮ್ಮ ಹಾಡನ್ನು ಚೆನ್ನಾಗಿ ಹಾಡಿ, ನೀಟಾಗಿ ಹಾಡಿ. ಓಕೆ, ಇಲ್ಲಿ ಬನ್ನಿ. ಹಲ್ 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 ಸರಿ ಸರಿ. ನೀವು ಹಲ್ ಹಲ್ ಹಲೋ 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 ಹಲೋ. ಈ ಶ್ರುತಿಯಲ್ಲಿ ನೀವು ಈ ಶ್ರುತಿಯಲ್ಲಿ ಪ್ರಾಕ್ಟೀಸ್ ಮಾಡಿದಿರಲ್ಲ, ಈ ಶ್ರುತಿಯಲ್ಲಿ ಹಾಡಿ. ಸರಿನಾ? ರೆಡಿ. ಹಾವು ತುಳಿದೇನೆ ಒಂಚೂರು ಹಾವು ತುಳಿದೇನೆ ಮಾನಿನಿ ಹಾವು ತುಳಿದೇನೆ. ಹಾವು ತುಳಿದೇನೆ ಮಾನಿನಿ ಹಾವು ತುಳಿದೇನೆ. ಹಾವು ತುಳಿದೇನೆ ಮಾನಿನಿ ಹಾವು ತುಳಿದೇನೆ. ಹಾವು ತುಳಿದು ಹಾರಿ ನಿಂತೆ ಜೀವ ಕಳವಳಿಸಿದೆ ಗೆಳತಿ. ದೇಹ ಪ್ರಯಾಣ ಸ್ತುತಿಯು ತಪ್ಪಿ ದೇವೋ ನೀನೇ ಗತಿಯು ಎಂದು. ಹಾವು ತುಳಿದೇನೆ ಮಾನಿನಿ ಹಾವು ತುಳಿದೇನೆ. ಹಾವು ತುಳಿದೇನೆ ಮಾನಿನಿ ಹಾವು ತುಳಿದೇನೆ. ಸರಿ ಸರಿ. ಡಿ ಡಿ ಕೊಡಿ, ಡಿ ಡಿ. ಕರೆಕ್ಟ್ ಆಗಿ ಶ್ರುತಿಯನ್ನು ಕೇಳಿಕೊಂಡು ಅದೇ ಶ್ರುತಿಯಲ್ಲಿ ಹಾಡು ಸ್ಟಾರ್ಟ್ ಮಾಡಿ. ರೆಡಿ ರೆಡಿ. ಹಾವು ತುಳಿದೇನೆ ಮಾನಿನಿ ಹಾವು ತುಳಿದೇನೆ. ಹಾವು ತುಳಿದೇನೆ ಮಾನಿನಿ ಹಾವು ತುಳಿದೇನೆ. ಹಾವು ತುಳಿದು ಹಾರಿ ನಿಂತೆ ಜೀವ ಕಳವಳಿಸಿದೆ ಗೆಳತಿ. ದೇಹ ದಯದ ಸ್ತುತಿಯು ತಪ್ಪಿ ದೇವೋ ನೀನೇ ಗತಿಯು ಎಂದು. ಹಾವು ತುಳಿದೇನೆ ಮಾನಿನಿ ಹಾವು ತುಳಿದೇನೆ. ನಡಿ ನಡಿ ಶ್ರುತಿ ಮತ್ತೆ ಕೆಳಗೆ ಕೆಳಗೆ. ಸಾಪ ಹಾವು ತುಳಿದೇನೆ ಮಾನಿನಿ ಹಾವು ತುಳಿದೇನೆ. ಹಾಡಿ ಹಾಡಿ. ಹಾವು ತುಳಿದೇನೆ ಮಾನಿನಿ ಹಾವು ತುಳಿದೇನೆ. ಹಾವು ತುಳಿದೇನೆ ಮಾನಿನಿ ಹಾವು ತುಳಿದೇನೆ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಚಪ್ಪಾಳೆ ಪೂಜಾ ನೀವು ಸಿ ಶ್ರುತಿಯಲ್ಲಿ ಅತ್ತಿತ್ತ ನೋಡಿದಿರ ಹಾಡ್ತೀರ. ಶ್ರುತಿ ಕೇಳ್ಕೊಳ್ಳಿ. ಅತ್ತಿತ್ತ ಶ್ರುತಿ ಕೇಳ್ಕೊಳ್ಳಿ. ನೋಡದಿರು ಸಾ ಸರಿ ಮ ಬನಿ ಸಾ ನಿ ಮ ಮರೆ ಸಾ. ಅತ್ತಿತ್ತ ನೋಡದಿರು. ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು. ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ. ಜೋ 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 ಜೋ. ಸುತ್ತಿ ಹೊರಳಾಡದಿರು ಮತ್ತೆ ಹಠ ಹೂಡದಿರು. ನಿದ್ದೆ ಬರುವಳು ಕತ್ತು ಮಲಗು ಮಗುವೆ. ಜೋ
ಚರಣ ಕರೆಕ್ಟ್ ಕೇಳಿಸ್ಕೊಳ್ಳಿ. ಸರಿ ಮ ಬನಿ ಸರಿ ವ ಮರಿ ಸಾ ಮಲಗು ಚೆಲುವಿನ ಮಲಗು ಚೆಲ್ವಿನ ತೆರೆಯೇ ಸಾಪ ಮಲಗು ಚೆಲುವಿನ ತೆರೆ ಮಲಗು ಚೆಲ್ವಿನ ತೆರೆಯೇ ಮಲಗು ಒಲ್ಮೆಯ ಸೆರೆಯೇ ಮಲಗು ತೊಟ್ಟಿಲ ಸಿರಿಯೇ ದೇವರಂತೆ ಮಲಗು ಮುದ್ದಿನ ಗಿಣಿಯೇ ಮಲಗು ಮುದ್ದಿನ ಮಣಿಯೇ ಮಲಗು ಚಂದಿರನೂರ ಹೋಗುವೆಯಂತೆ ಮಲಗು ಚಂದಿರನೂರ ಹೋಗುವೆಯಂತೆ ಮಲಗು ಚಂದಿರನೂರ ಹೋಗುವೆಯಂತೆ ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ ಜೋ 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 ಜೋ. ಓಕೆ ಸಾಕು ವೆರಿ ಗುಡ್ ಚೆನ್ನಾಗಿ ಹಾಡಿದಿರಿ. ಯಶಸ್ ಯಾವ ಹಾಡು ಹಾಡ್ತಾ ಇದ್ದೀರಾ? ಕಣ್ಣಿಗೆ ಕಾಣುತ್ತ ನಾಟಕಕಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ ಪಾತ್ರಗಳಲ್ಲಿ ತಿರುವುಗಳೆನಿತೋ ಪಾತ್ರಗಳಲ್ಲಿ ತಿರುವುಗಳೆನಿತೋ ಬಲ್ಲವ ನೀನೇ ಸೂತ್ರಧಾರ ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಡಿ ಶ್ರುತಿ ಕೊಡಿ ಸರ್. ಚರಣ ಹಾಡಬೇಕು. ಶಿಶುವೆ ಜೋಗುಳ ಹಾಡುವುದು ಇರುಳಲಿ ಸೂರ್ಯನ ತೋರುವನು ಮಹಿಮನೆ ನೀ ನೆನೆದಾಗ ಬಡವ ಬಲ್ಲಿದ ಆಗುವನು ಕುರುಡನು ಎಲ್ಲವ ನೋಡುವನು ಅವನಲ್ಲಿ ನೀ ಒಲಿದಾಗ ನೆನೆದದು ಎಲ್ಲ ನಡೆದೇ ಹೋದರೆ ದೇವನೇ ನಿನಗೆ ಬೆಲೆಯಲ್ಲಿ ನಡೆಯುವುದೆಲ್ಲ ಮುಂಚೆಯೇ ತಿಳಿದರೆ ಮಾನವ ಗರ್ವಕ್ಕೆ ಮಿತಿಯಲ್ಲಿ ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಬಹಳ ಚೆನ್ನಾಗಿ ಹಾಡಿದ್ರು. ಬಹಳ ಅದ್ಭುತವಾದ ಗೀತೆಯನ್ನು ನಮಗೋಸ್ಕರ ಹಾಡಿದಂತ ಯಶಸ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀಗ ತರೀಕೆರೆ ಏರಿ ಮೇಲೆ ಮುರುಕರಿ ಕುರಿ ಮರಿ ಬಹಳ ಅದ್ಭುತವಾದಂತ ನೀವೆಲ್ಲರ ಅಚ್ಚುಮೆಚ್ಚಿನ ಗೀತೆಯನ್ನು ಹಾಡ್ತಾರೆ. ಡಿ ಶಾರ್ಪ್ ಶ್ರುತಿಯಲ್ಲಿ ಹಾಡ್ತಾ ಇದ್ದೀರಾ? ಡಿ ಶಾರ್ಪ್ ಸರಿ. ತರೀಕೆರೆ ಏರಿ ಮೇಲೆ ಮುರುಕರಿ ಕುರಿ ಮರಿ ತರೀಕೆರೆ ಏರಿ ಮೇಲೆ ಮುರುಕರಿ ಕುರಿ ಮರಿ ಮೇಯ್ತಿತ್ತು ಹಾಯಾಗಿ ಮೇಯ್ತಿತ್ತು ತರೀಕೆರೆ ಏರಿ ಮೇಲೆ ಮುರುಕರಿ ಕುರಿ ಮರಿ ಮೇಯ್ತಿತ್ತು ಹಾಯಾಗಿ ಮೇಯ್ತಿತ್ತು
ಅದೇ ಶ್ರುತಿಯಲ್ಲಿ ಚರಣ ಹಾಡಿ. ಮೋಡದ ಮಧ್ಯೆ ಗುಡ್ಡೋ ಹಾಗೆ ಭೂಮಿಯಲ್ಲಿ ನಡ್ಕೋ ಹಾಗೆ ಮೋಡದ ಮಧ್ಯೆ ಗುಡ್ಡೋ ಹಾಗೆ ಭೂಮಿಯೆಲ್ಲ ನಡ್ಕೋ ಹಾಗೆ ಜೋರ ಗಂಟೆ ಮಾಟ ಸಿಂಹ ಬರ್ತಿತ್ತು ಹಸ್ಕೊಂಡ್ ಬರ್ತಿತ್ತು ನೀರಿಸ್ಕೊಂಡ್ ತೋಳ ತಿನ್ನೋಕ್ಕಂತ ಬಿಕ್ಕಂಬಾಯಿ ನುಗ್ಗಿತ್ತು ಸಿಂಹ ತೋಳ ತೋಳ ಸಿಂಹ ಸಿಂಹ ತೋಳ ತೋಳ ಸಿಂಹ ಹೆದರ್ಕೊಂಡು ತೋಳ ಮುದ್ರಕೊಂಡು ಬಾಲ ತಪ್ಪಿಸ್ಕೊಂಡು ಓಡೋಯ್ತು ಎಡ ಹಾಕಿ ಬಾಲೆ ಸಿಂಹ ಸಿಕ್ಬಿತ್ತು ತೋಳ ಓಡೋಯ್ತು ಸಿಂಹ ಸಿಕ್ಬಿತ್ತು ಸರ್ ಎಫ್ ಕೊಡಿ ಸರ್. ಎಫ್ ಅಲ್ಲಿ ತರೀಕೆ ಕರಿಗೆ ಕರಿ ಮೇಲೆ ಮೂರು ಕರಿ ಕುರಿ ಮಾರಿ ಕರಿಕೆರೆ ಎರಿ ಮೇಲೆ ಮೂರು ಕರಿ ಕುರಿ ಮಾರಿ ಮೇಯ್ತಿತ್ತು ಹಾಯಾಗಿ ಮೇಯ್ತಿತ್ತು ಕರಿಕೆರೆ ಎರಿ ಮೇಲೆ ಮೂರು ಕರಿ ಕುರಿ ಮಾರಿ ಮೇಯ್ತಿತ್ತು ಆ ಪ್ಲೇಸ್ ಡಿ ಶಾರ್ಪಲ್ಲಿ ಹಾಡಿದಾಗಲೂ ಆ ಪ್ಲೇಸ್ ರಾಂಗ್ ಹಾಡಿ ತರೀಕೆರೆ ಅಂತ ಹಾಡ್ಬೇಕಲ್ಲ ಹಾಡಿ. ತರೀಕೆರೆ ಎರಿ ಮೇಲೆ ಮೂರು ಕರಿ ಕುರಿ ಮಾರಿ ಮೇಯ್ತಿತ್ತು ಹಾಯಾಗಿ ಮೇಯ್ತಿತ್ತು ಓಕೆ ಪ್ರೇಕ್ಷಾ ಯಾವ್ದು ಹಾಡು ಹಾಡ್ತೀರಾ? ಜಟಕ ಕುದುರೆ. ಈ ಜಟಕ ಕುದುರೆ ಹಾಡಲ್ಲಿ ಭಾರಿ ಫೇಮಸ್ ಆದವರು ನಮ್ಮಲ್ಲಿ ಒಬ್ಬರು ಇದ್ದಾರೆ, ನಿಮ್ಮ ಲಕ್ಕಿ ಟೀಚರ್ ಇದ್ದಾರೆ. ಬನ್ನಿ ಬನ್ನಿ ಹಾಡಿಸಿ, ಯಾವ ಶ್ರುತಿಯಲ್ಲಿ ಹಾಡಿಸ್ತೀನಿ. ಜಟಕ ಕುದುರೆ ಹತ್ತಿ ಪೇಟೆಗೋಗಮ್ಮ ಜಟಕ ಕುದುರೆ ಹತ್ತಿ ಪೇಟೆಗೋಗಮ್ಮ ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗಮ್ಮ ಜಟಕ ಕುದುರೆ ಹತ್ತಿ ಪೇಟೆಗೋಗಮ್ಮ ಜಟಕ ಹಾಡು ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗಮ್ಮ ಜರದ ಬೀಡ ತಿಂತ ಕರ್ಣ ನೋಡುವ ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗಮ್ಮ ಜರದ ಬೀಡ ತಿಂತ ಕರ್ಣ ನೋಡುವ ಎತ್ತಾಳಿ ಕಟ್ಟು ಗಂಡು ಬಿಸಿರಾಗಿ ಮುದೆ ಉಂಡು ಎತ್ತಾಳಿ ಕಟ್ಟು ಗಂಡು ಬಿಸಿರಾಗಿ ಮುದೆ ಉಂಡು ಜಗಿ ಜಗಿ ನಡಿ ನಡಿ ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗಮ್ಮ ಜರದ ಬೀಡ ತಿಂತ ಕರ್ಣ ನೋಡುವ ಹೊಯ್ ಹೊಯ್ ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗಮ್ಮ ಜರದ ಬೀಡ ತಿಂತ ಕರ್ಣ ನೋಡುವ ತಾಳಿ ಕಟ್ಟು ಗಂಡು ಸ್ವಲ್ಪ ಮೇಲೆ ಹಾಡು ಹೇ ತಾಳಿ ಕಟ್ಟು ಗಂಡು ಬಿಸಿರಾಗಿ ಮುದ್ದೆ ಉಂಡು ಹೇ ತಾಳಿ ಕಟ್ಟು ಗಂಡು ಬಿಸಿರಾಗಿ ಮುದ್ದೆ ಉಂಡು ಅರೆ ಜಗಿ ಜಗಿ ನಡಿ ನಡಿ ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗಮ್ಮ ಜರದ ಬೀಡ ತಿಂತ ಕರ್ಣ ನೋಡುವ ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗಮ್ಮ ಜರದ ಬೀಡ ತಿಂತ ಕರ್ಣ ನೋಡುವ ಸರ್ ಡಿ ಶಾರ್ಪ್ ಇದರಲ್ಲಿ ಹಾಡಿ ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗಮ್ಮ ಜರದ ಬೀಡ ತಿಂತ ಕರ್ಗ ನೋಡುಮ್ಮ ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗಮ್ಮ ಜರದ ಬೀಡ ತಿಂತ ಕರ್ಗ ನೋಡುಮ್ಮ ಎತ್ತಾಳಿ ಕಟ್ಟು ಗಂಡು ಬಿಸಿರಾಗಿ ಮುದೆ ಉಂಡು ಎತ್ತಾಳಿ ಕಟ್ಟು ಗಂಡು ಬಿಸಿರಾಗಿ ಮುದೆ ಉಂಡು ಅರೆ ಜಗಿ ಜಗಿ ನಡಿ ನಡಿ ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗಮ್ಮ
ಆಹ ಗಂಡ ಹಣೆ ಮ್ಯಾಲೆ ಹಣೆ ಮ್ಯಾಲೆ ಬಾಸಿಂಗ ಕುಂಕುಮ ಹಣೆ ಮ್ಯಾಲೆ ಬಾಸಿಂಗ ಕುಂಕುಮ ಹಸಿ ಹಣೆ ಮ್ಯಾಲೆ ಚೆಂಡಾಟ ಆಡುವ ಹಣೆ ಬಾದಿ ಬಜಾರು ಕಡೆ ಹೋಗುವ ಒಸಿ ಸೇಂದಿದ್ದ ರಾಯಿ ರುಚಿ ನೋಡುವ ವಾರೆ ಬೇರೆ ಬೇಟ ತಲೆ ಮ್ಯಾಲೆ ಗಪ್ಪಿ ಬೇಟ ಎಡಿರಾಗಿ ಕಲ್ಲು ಗುಡ್ಡ ಎಂತ ಮೋದಿ ಹಿಡಿದೆಯ ಪಾಪ ಹೇ ಜಗ ಕುದುರೆ ಹತ್ತಿ ಪೆಟ್ಟೆಗೋ ಗುಮ್ಮ ಜರದ ಬೀಡ ತಿಂತ ಕರ್ಕ ನೋಡುಮ್ಮ ಜಟಕ ಕುದುರೆ ಹತ್ತಿ ಪೆಟ್ಟೆಗೋ ಗುಮ್ಮ ಜರದ ಬೀಡ ತಿಂತ ಕರ್ಕ ನೋಡುಮ್ಮ ಅದ್ಭುತವಾದಂಥ ಮಾಸ್ ರೌಂಡ್ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು ನಮ್ಮ ಈ 5 ಜನ ವಿದ್ಯಾರ್ಥಿಗಳಲ್ಲಿ. ಧನ್ಯವಾದಗಳು ಪುಟಾಣಿಗಳೇ. ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡುವ. ಮುಂದಿನ 5 ಸ್ಪರ್ಧಿಗಳು ಗಗನ್ ರಾಜ್, ಪ್ರಾಪ್ತಿ ಟಿ ಬೆಳ್ಳಾರೆ, ಸೃಜನಾ ಪೂಜಾರಿ, ಅನಘ ಅಡೂರು ಮತ್ತು ಆಶ್ವಿ ಜಾತ್ರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗಗನ್ ರಾಜ್, ಪ್ರಾಪ್ತಿ ಟಿ ಬೆಳ್ಳಾರೆ, ಸೃಜನಾ ಪೂಜಾರಿ, ಅನಘ ಅಡೂರು ಮತ್ತು ಅಶ್ವೇ ಜಾತ್ರೆಯ. ಹಲೋ, ರೆಡಿ ಅಲ್ವಾ? ಬಹಳ ಚೆನ್ನಾಗಿ ಹಾಡ್ತಾರೆ. ಗಗನ್ ರಾಜ್, ಶಿವ ಶಿವ ಎಂದರೆ ಭಯವಿಲ್ಲ, ಡಿ ಶ್ರುತಿಯಲ್ಲಿ ಹಾಡ್ತಾ ಇದ್ದೀರಲ್ವಾ? ಒಂದು ಮೈಕ್ ಕೊಡಿ. ಮೈಕ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಚರಣದಿಂದ ಹಾಡಿ. ಅನ್ನದಾನವ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಉನ್ನತಿ ಸಾಧಿಸ ಹಗಲಿರುಳು, ಉನ್ನತಿ ಸಾಧಿಸ ಹಗಲಿರುಳು. ದೀನಾನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ. ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ವೆರಿ ಗುಡ್ ಸರ್. ಡಿ ಶಾರ್ಪ್ ಕೊಡಿ. ಸ್ಟಾರ್ಟಿಂಗ್ ಇಂದ ಹಾಡುವಾಗ ಸರಿ. ಒನ್ ಟೂ 1 2 3 4. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ. ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ. ಜನ್ಮ ಜನ್ಮಗಳ ಕಾಟವೂ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ವೆರಿ ಗುಡ್ ವೆರಿ ಗುಡ್. ನೋಡಿ, ಇತ್ತೀಚೆಗೆ ಅಷ್ಟೇ ನಮ್ಮ ಗಾನಸಿರಿಯ ತರಗತಿಗಳಲ್ಲಿ ಸೇರಿದಂತಹ ಹುಡುಗ ಇಷ್ಟು ಮಟ್ಟಕ್ಕೆ ಹಾಡೋದು ಬಹಳ ದೊಡ್ಡ ವಿಷಯ. ಸಣ್ಣ ಪುಟ್ಟ ಫಾಲ್ಟ್ಗಳಿದೆ, ಅದನ್ನು ತಿದ್ದಲಿಕ್ಕೆ ಇನ್ನೂ ಕೂಡ ಬೇಕಾದಷ್ಟು ಸಮಯಗಳಿದೆ. ಖಂಡಿತ ಬಹಳ ಒಳ್ಳೆಯ ಸಿಂಗರ್ ಆಗ್ತಿ ಮಗನೇ. ವೆರಿ ಗುಡ್ ವೆರಿ ಗುಡ್. ಪ್ರಾಪ್ತಿ, ಪ್ರಾಪ್ತಿಯ ಪ್ರೀತಿಯ ಟೀಚರ, ಲಕ್ಕಿ ಟೀಚರ ಅವರೇ ಹಾಡಿಸ್ಲಿಲ್ಲ. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನಿನ್ನ ಅಪ್ಪಯ್ಯ. ಮಿನುಗೋ ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನನ್ನ
ಚರಣ ಹಾಡುಪುಟ. ಕಾಮನ ಬಿಲ್ಲನ್ನು ಕೇಳಿದ ತಕ್ಷಣ ಕಾಮನ ಬಿಲ್ಲನ್ನು ಕೇಳಿದ ತಕ್ಷಣ ಕೈಯಲ್ಲಿ ಇಡುತ್ತಾನೆ. ಹುಣ್ಣಿಮೆ ಬೆಳಕ ವಸ್ತ್ರವ ಮಾಡಿಸಿ ತಂದು ಕೊಡುತ್ತಾನೆ. ಕಾಮನ ಬಿಲ್ಲನ್ನು ಮಾಡಿಕೊಳ್ಳುವೆನು ಕೈಯ ಬಳಿಯಾಗಿ. ಹುಣ್ಣಿಮೆ ವಸ್ತ್ರವ ಹೊತ್ತುಕೊಳ್ಳುವೆನು ಕಂಬಳಿಯನ್ನಾಗಿ. ಸ್ವರ್ಗದ ಮೇಲೆ ಇಂದ್ರನಾನೆ ಎದುರು ಇಡುವನು. ನಿನ್ನನ್ನು ಮುದ್ದಿಸಿ ಬರುವನು. ಗೊಂಬೆಯ ಮಾಡಿಕೊಂಡು ಅದರ ಜೊತೆಗೆ ಆಡುವೆನು. ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನನ್ನ ಅಪ್ಪಯ್ಯ. ವೆರಿ ಗುಡ್. ಬಹಳ ಚೆನ್ನಾಗಿ ಹಾಡ್ತಿ ಮಗ ನೀನು. ವೆರಿ ಗುಡ್. ನಡೆಸಿದ ಕೂಲಾಗಿ ಹಾಡ್ತಾಳೆ. ವೆರಿ ಗುಡ್. ಸೃಜನಾ ಅಣ್ಣಯ್ಯ ಹೃದಯವಂತನ ಬಿ ಕೊಟ್ಟಿದ್ದಲ್ಲ. ಓಹೋ ಹಾಡಿನ ಸ್ಟಾರ್ಟ್. ಅಣ್ಣಯ್ಯ ಅಣ್ಣಯ್ಯ ಹೃದಯವಂತ ನೀನು ಹೃದಯವಂತ. ಅಣ್ಣಯ್ಯ ಹೃದಯವಂತ ನೀನು ಹೃದಯವಂತ. ಅಣ್ಣ ಇದ್ದರೆ 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 ಆನೆ ಬಲವಂತೆ ತಂಗಿಗೆ. ತಾಯಿಯದೆ ನೀನು ನನಗೆ ತಂದೆಯದೆ ನೀನು ನನಗೆ. ಅಣ್ಣಯ್ಯ ಹೃದಯವಂತ ನೀನು ಹೃದಯವಂತ. ವೆರಿ ಗುಡ್. ಜಿ ಶಾರ್ಪ್ ಕೊಡಿ ಸರ್. ಜಿ ಶಾರ್ಪ್. ಶ್ರುತಿ ಕೇಳ್ಕೊಳ್ಳಿ. ಶ್ರುತಿ ಕೇಳ್ಕೊಳ್ಳಿ. ಒಮ್ಮೆ ಪಲ್ಲವಿ ಜಸ್ಟ್ ಸ್ಟಾರ್ಟ್ ಮಾಡಿ ಮತ್ತೆ ಚರಣ ಹಾಡು. ಅಣ್ಣಯ್ಯ ಸಾ ಪ ಸಾ ಪ ಸಾ. ಅಣ್ಣಯ್ಯ ಹೃದಯವಂತ ನೀನು ಹೃದಯವಂತ. ದಿನವೇ ಸಾಕಾಗದು ತಂಗಿ ನಿನ್ನ ನಗಿಸಿ ಲಾಲಿಸಲು. ಬದುಕೇ ಸಾಕಾಗದು ತಂಗಿ ನಿನ್ನ ಬಾಳ ಬೆಳಗಿಸಲು. ಈ ಜಗದ ಎಲ್ಲ ಸುಖ ನನಗೆ ತೃಣವಾಗಿದೆ. ಬೆಳೆದು ನಿಂತ ಮಗು ನನ್ನ ಜಗವಾಗಿದೆ. ತಂಗಿ ಇದ್ದರೆ 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 ದೇವರನ್ನೇ ಬಿಡ ಎನ್ನುವೆ. ಪ್ರಾಣವನ್ನೇ ಪೂಜೆಗಿಡುವೆ. ತಂಗಿಯನ್ನೇ ದೇವರೆನ್ನುವೆ. ವೆರಿ ಗುಡ್. ವೆರಿ ಗುಡ್. ಬಹಳ ಚೆನ್ನಾಗಿ ಹಾಡಿದೆ ಮಗ. ಗುಡ್. ಬಹಳ ಸುಂದರವಾದ ಮತ್ತು ಸಾಮಾನ್ಯವಾಗಿ ಕಾರ್ಯಕ್ರಮಗಳೆಲ್ಲ ಇಂಥ ಹಾಡುಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳೋದಿಲ್ಲ ಅಂತ ಒಂದು ಅಪರೂಪದ ಗೀತೆಯನ್ನ ಆಯ್ಕೆ ಮಾಡಿಕೊಂಡು ಬಹಳ ಚೆನ್ನಾಗಿ ಹಾಡಿದಿರಿ. ಅನಘ ಯಾವ ಹಾಡು ಹಾಡ್ತಾ ಇದ್ದೀರಾ? ಕೊಡಗನ ಕೊಡಿ ಸರ್. ಸಿ ಕೊಡಿ ಸರ್. ಅಡಿಯಲ್ಲಿದೆಯಾ? ಅಡಿಯಲ್ಲಿ ಹಾಡ್ಕೊಳ್ಳಿ. ಕೊಡಗನ ಕೋಳಿ ಸರಿ ಮ ಬನಿ ಸಾ ನೀ ವ ಮ ರೇ ಸಾ. ಕೊಡಗನ ಕೋಳಿ. ಮೋಸ್ಟ್ಲಿ ಅವರಿಗೆ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ. ಸಿ ಕೊಡಿ ಸರ್. ಸಿ ಸಿ. ಕೊಡಗನ ಕೋಳಿ ನಂಗೆ
ಸನಿ ಸನಿ ಪಮರಿ ರೇ ಸನಿ ಸರಿ ಸಾ ಕೋಡಗನ ಹಾಡಿ ಕೊಡಗನ ಕೋಳಿ ನುಂಗಿತ ನೋಡಪ್ಪ ತಂಗಿ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡಪ್ಪ ತಂಗಿ ಕೊಡಗನ ಕೋಳಿ ನುಂಗಿತ ಆಡೋ ಹನಿಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡೋ ಹನಿಯ ನುಂಗಿ ಗೋಡೆ ಸುಣ್ಣವ ಆಡಲು ಬಂದ ಪಾತ್ರದವಳ ಮದ್ದಲ ನುಂಗಿತ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ ಗುಡ್ ಸರ್ ಏ ಶ್ರುತಿ ಕೊಡಿ ಏ ಶ್ರುತಿ ಕರೆಕ್ಟಾಗಿ ಕೇಳಿಸ್ಕೊಂಡು ಹಾಡಿ ನೋಡ ಕೊಡಗನ ಕೋಳಿ ಶ್ರುತಿ ಕೇಳಿಸ್ಕೊಳ್ಬೇಕು ಫಸ್ಟ್ ಸಪ ಸಾ ಸನಿ ಸನಿ ಪಮರಿ ಸಾ ಹೇಳಿಕೊಟ್ಟಲ್ವಾ ಸನಿ ಸನಿ ಪಮರಿ ಹಡಿ ಹಾ ಕೊಡಗನ ಕೋಳಿ ನುಂಗಿತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡವ್ವ ತಂಗಿ ಹಗ್ಗ ಕೊಡಗನ ಮಗ್ಗವ. ಕೋಳಿ ನುಂಗಿತ ಹಗ್ಗ ಮಗ ಹಗ್ಗ ಮಗವ ನುಂಗಿ ಮಗ್ಗವಲಾಗಿ ನುಂಗಿ ಹಗ್ಗ ಮಗವ ನುಂಗಿ ಮಗ್ಗವಲಾಗಿ ನುಂಗಿ ಪಕ್ಕದಲ್ಲಿರುವ ಅಣ್ಣನನ್ನೇ ಮಣಿಯು ನುಂಗಿತ ತಂಗಿ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಚೆನ್ನಾಗಿ ಹಾಡಿದಿ ಅಶ್ವಿಜ್ ಆತ್ರೇಯ ಹೇರ್ ಸ್ಟೈಲ್ ಬಾರಿ ಚಂದ ನಂಗೊಮ್ಮೆ ಮಾಡಿಸ್ಬೇಕಾಗುತ್ತೆ ಕೂದಲಿಲ್ಲ ಮಲಗೆ ಮಲಗೆ ಗುಬ್ಬಿ ಮಾರಿ ಸಿ ಶಾರ್ಪ್ ಹೇಳ್ತೀರಾ ಓಕೆ ನಿಂತು ಸುಸ್ತಾಯ್ತು ಮಕ್ಕಳ ಇಲ್ಲಲ್ಲ ಕೂತು ಸುಸ್ತಾಗಿತ್ತು ನಿಮ್ಗೆ ಅದಕ್ಕೆ ನಿಲ್ಸಿದ್ ನಿಮ್ಮ ಮಲಗೆ ಮಲಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣಿ ನೆರಳಾಗುತ್ತೀನಿ ಹೆಸರಿಲ್ಲದಿರೋ ಬಂಧವೇ ಜನುಮಾಂತರದ ಬಂಧುವೆ ಅರರೋ ಆರಿರರೋ ಅರರೋ ಆರಿರರೋ ಅರರೋ ಆರಿರರೋ ಅರರೋ ಆರಿರರೋ ಮಲಗೆ ಮಲಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣಿ ನೆರಳಾಗುತ್ತೀನಿ ಸರ್ ಈ ಶಾರ್ಪ್ ಚರಣದಿಂದ ಹಾಡಬೇಕು. ಬಾಳಲ್ಲಿ ಬಾಳಲ್ಲಿ ನೋವೆಂಬುದೆಲ್ಲ ಮಾಮೂಲಿ ನಾವಿಲ್ಲಿ ಗೆಲ್ಲೋದು ನಮ್ಮ ಕೈಯಲ್ಲಿ ಸಿಹಿ ಕನಸುಗಳು ಬರಲಿ ಎಂದು ಲಾಲಿ ಹಾಡುವೆ ಈ ಬಡವ ಕೊಟ್ಟ ಕೈಯ ತುತ್ತು ಮರೆಯಬೇಡವೇ ಸಿಹಿ ಕನಸುಗಳು ಬರಲಿ ಎಂದು ಲಾಲಿ ಹಾಡುವೆ ಈ ಬಡವ ಕೊಟ್ಟ ಕೈಯ ತುತ್ತು ಮರೆಯಬೇಡವೇ ಲಾಭನ ಕೇಳೋದಿಲ್ಲ ಲಾಲಿಯು ಅರರೋ ಆರಿರರೋ ಅರರೋ ಆರಿರರೋ ಅರರೋ ಆರಿರರೋ ಅರರೋ ಆರಿರರೋ ಧನ್ಯವಾದಗಳು ಪುಟಾಣಿಗಳೇ. ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡುವ. ದಯವಿಟ್ಟು ವೇದಿಕೆಯಿಂದ ಕೆಳಗಿಳಿದು ಹೋಗಿ.
ಓಕೆ, ಜೂನಿಯರ್ ವಿಭಾಗದ ಲಾಸ್ಟ್ ಬ್ಯಾಚ್ ಮನಸ್ವಿ ಆರ್ ಶೆಟ್ಟಿ, ಶ್ರೀಹಿತ ಕೊಕ್ಕಡ, ಧೃತಿ ಬಿ, ವಿವಾನ್ ಸಾಗರ್, ರಿಷಿಕಾ ಊಂತನಾಜೆ, ಅಕ್ಷಿತ್, ದ್ವಿಷಾ ವಿಟ್ಲ. ಮನಸ್ವಿ ಆರ್ ಶೆಟ್ಟಿ, ಶ್ರೀಹಿತ ಕೊಕ್ಕಡ, ಧೃತಿ ಬಿ, ವಿವಾನ್ ಸಾಗರ್, ರಿಷಿಕಾ ಊಂತನಾಜೆ, ಅಕ್ಷಿತ್, ದ್ವಿಷಾ ವಿಟ್ಲ. ಮನಸ್ವಿ ಮನಸ್ವಿ, ಶ್ರೀಹಿತ, ಧೃತಿ, ವಿವಾನ್ ಸಾಗರ್, ರಿಷಿಕಾ, ಅಕ್ಷಿತ್, ದ್ವಿಷಾ. ಓಕೆ, ಸೊ ಈ ಒಂದು ಫಿನಾಲೆಗೋಸ್ಕರ ಯಾವ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಿ? ಮನಸ್ವಿ, ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ ನೀವು? ಶ್ರುತಿ ಪೆಟ್ಟಿಗೆಯಲ್ಲಿಟ್ಟು ಪ್ರಾಕ್ಟೀಸ್ ಮಾಡಿದ್ದೇನೆ. ಸರ್ ಕೊಡುವ ಟಾಸ್ಕ್ ಹಾಗೆ ಬೇರೆ ಬೇರೆ ಶ್ರುತಿ ಇಟ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ರಾ? ಇಲ್ಲ. ಸೊ ಒಂದು ಚಾಲೆಂಜ್ ನಿಮ್ಗೆ. ಟಾಸ್ಕ್ ಅವರಿಗೆ ಇದು ಗೊತ್ತಿರಲಿಲ್ಲ, ನೆಟ್ಟಗೆ ಕಲ್ತ್ಕೊಂಡು ಬಂದಿದ್ರು ಹಾಡನ್ನು. ಫೈನಲ್ ಅಂತ ಹೇಳಿದ್ರೆ ಏನಾದರೂ ನಾವು ಅಲ್ವಾ ರಿಸಲ್ಟ್ ಕೊಡೋದಕ್ಕಷ್ಟು ಎಲ್ಲರೂ ಚೆನ್ನಾಗಿ ಹಾಡುವಂಥವ್ರೆ. ಅದ ಕಾರಣ ನೀವು ಯಾಕೆಂದರೆ ಶ್ರುತಿ ಮಾತಲ್ಲ ಏಪಿತ ಅಂತ ಹೇಳ್ತಾರೆ, ಸಂಗೀತಕ್ಕೆ ಶ್ರುತಿ ತಾಯಿ ಇದ್ದ ಹಾಗೆ ಅಂತ ಹೇಳಿ. ಅದಕ್ಕೆ ಒಂದು ಸಣ್ಣ ಮಟ್ಟಿನ ಶ್ರುತಿ ಇಟ್ಟೆ ಅಷ್ಟೇ. ಸರಿ, ಹಾಡು ನೀವು ಕಲ್ತ್ಕೊಂಡು ಬಂದ ಹಾಡನ್ನೇ ಹಾಡಿಸುವಂಥದ್ದು. ಮನಸ್ಸು ಎದುರುಗಡೆ ಬರಲಿ. ಅರೆರೆ ಗಿಣಿ ರಾಮ ಜಿಯಲ್ಲಿ, ಜಿ ಶ್ರುತಿಯಲ್ಲಿ. ಮೈಕ್ ತಗೊಳ್ಳಿ. ಸರಿ, ರೆಡಿ? 1 2 3 4. ವೆರಿ ಗುಡ್ ಸರ್. ಈಗ ಜಿ ಕೊಟ್ಟಿರಲ್ಲ, ಎ ಕೊಡಿ ಸರ್. ಎ ಅದನ್ನ ಚರಣ ಹಾಡ್ಬೇಕು ಮಗ. ವೆರಿ ಗುಡ್, ಥ್ಯಾಂಕ್ ಯು. ಕೇಳಿ, ವೆರಿ ಗುಡ್, ತುಂಬ ಚೆನ್ನಾಗಿ ಹಾಡಿ ನಮಗೆ. ಶ್ರೀಹಿತ, ಈ ಶುರು ಮಾಡಿ. ಗುಡಿಯ ನೋಡಿರಣ್ಣ, ಸರಿ ಸಾಪ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ.
ಕೊಡಿ ಸರ್. ಇದರಲ್ಲಿ ತುಂಬ ಸಮಸ್ಯೆ ನಮ್ಮ ತಬಲಾ ವಾದಕರಿಗೆ. ಈ ಸುತ್ತಲ್ಲಿ ತುಂಬ ಕೆಲಸ ಇರೋದು ನಮ್ಮ ತಬಲಿಸ್ಟ್. ಯಾಕೆಂತ ಹೇಳಿದ್ರೆ ನೋಡಿ, ಎಷ್ಟು ಒಂದು ಅದ್ಭುತ ಕಲಾವಿದರು ಅಂತ ಹೇಳಿದ್ರೆ, ಎಲ್ಲಿ ಕೂಡ ಒಂದು ಅರ್ಧ ನೋಟ್ ಆ ಕಡೆ ಈ ಕಡೆ ಇದ್ದರೂ ಕೂಡ, ಒಂದು ಸಣ್ಣ ನೂಲಿನಷ್ಟು ಶ್ರುತಿ ಆ ಕಡೆ ಈ ಕಡೆ ಇದ್ದರೂ ಕೂಡ ಪ್ಲೇ ಮಾಡೋದಿಲ್ಲ. ತಬಲಾ ಶ್ರುತಿ ಮಾಡಿಯೇ ಪ್ಲೇ ಮಾಡುವಂಥದ್ದು. ತಾಯಿ ಶಾರದೆ ಸಂಪೂರ್ಣವಾಗಿ ಒಲ್ದಿದ್ದಾರೆ ಸರ್. ನಿಮಗೆ ನಿಮ್ಮಂಥ ಕಲಾವಿದರು ನಮ್ಮ ಈ ವೇದಿಕೆಯಲ್ಲಿ ಇರುವಂಥದ್ದು ನಮ್ಮ ಪುಣ್ಯ. ಚರಣ ಹಾಡಿ. ಮೂರು ಮುಲೆಯ ಕಲ್ಲು ಅದರಳು ಜಾರುತ್ತಿರುವ ಕಲ್ಲು, ಮೂರು ಮುಲೆಯ ಕಲ್ಲು ಅದರಳು ಜಾರುತ್ತಿರುವ ಕಲ್ಲು, ನೀರನೇ ಗುಣನು ಸಾರಸ ಗುಣದಲ್ಲಿ, ನೀರನೇ ಗುಣನು ಸಾರಸ ಗುಣದಲ್ಲಿ, ಕಲಿಯನಿಗೆ ಕಾವ್ಯಾನ್ಯಾಗಿ ನುತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ವೆರಿ ಗುಡ್. ನಾವೊಂದು ಟ್ಯೂನಲ್ಲಿ ಕಲಿಸಿದ್ವಿ, ನೆನಪಿದೆಯಾ? ಸಿ ಶ್ರುತಿ ಕೊಡಿ ಸರ್. ಮೋಹನ ರಾಗದಲ್ಲಿ ಸದವಗರೇ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಿದ ಕೊಡವಿಗೆ ಒಡೆಯನು, ಗುಡಿಯ ನೋಡಿರಿದು ಕೊಡವಿಗೆ ಒಡೆಯನು, ಅಡಗಿಕೊಂಡು ಕಡು ಬೆಳಗಿನೊಳಿರುತ್ತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಆ ಟ್ಯೂನ್ ಹಾಡಿ ನೋಡ ಈಗ ಅದೇ ಶ್ರುತಿಯಲ್ಲಿ. ನೆನಪಿದ್ಯಾ? ಅವಾಗ ಹಾಡಿದ್ರಲ್ಲ ಟ್ಯೂನ್, ಯಾವ್ದು ಹೇಳಿ? ಮೋಹನ ರಾಗನೇ ಬರ್ತಾ ಇದೆ ಸರ್. ಅವ್ರಿಗೆ ಹೇಳಿಕೊಡ್ಬೇಕು, ನಮಗೂ ಬರ್ತಾ ಇಲ್ಲ. ಮೋಹನ ರಾಗನೇ ಬರ್ತಾ ಇದೆ. ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡ್ ಗುಡ್ ಮಾಡ, ವೆರಿ ಗುಡ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಕೆ. ಧೃತಿ ದೇವರ ಆಟ ಬಲ್ಲವರಾರು, ಸರಿನಾ? ಈ ಹಾಡು. ದೇವರಾಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು, ಕೇಳದೆ ಸುಖವ ತರುವ, ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಆಡುವ, ದೇವರಾಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು, ಕೇಳದೆ ಸುಖವ ತರುವ, ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಆಡುವ, ದೇವರಾಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ವೆರಿ ಗುಡ್ ಸರ್. ಡಿ ಶ್ರುತಿ ಕೊಡಿ ಸರ್. ಚರಣ ಹಾಡಬೇಕು, ಹೊಸ ಹೊಸ. ಹೊಸ ಹೊಸ ರಾಗ ಅನುದಿನ ಮೂಡಿ, ವಿಧ ವಿಧ ಭಾವ ಜೊತೆಯಲ್ಲಿ ಕೂಡಿ, ಸಂತಸವೊಮ್ಮೆ ವೇದನೆ ಒಮ್ಮೆ, ನೋವಲಿ ಹೃದಯ ಹಿಂಡುವುದೊಮ್ಮೆ, ಬಾಳಿನ ಈ ಹಾಡಿನ ರೀತಿ, ಬಾಳಿನ
ಜೊತೆಲಿ ಆಡಿಸೋಣ. ಎಫ್ ಕೊಡಿ ಸರ್. ಎಫ್ ಎಫ್. ದೇವರಾಟ ಬಲ್ಲವರಾರು, ವೆರಿ ಗುಡ್. ಆತನ ಎದಿರು ನಿಲ್ಲುವರಾರು, ಸಾಕು. ಹೇಳದೆ ಸುಖವ ತರುವ. ನೋಡಿ, ಮಕ್ಕಳಿಗೆ ಹಾಡುವ ಉತ್ಸಾಹ ಎಷ್ಟಿದೆ ಅಂತೇಳಿ ನಾವು ನಿಲ್ಲಿಸಿ ಅಂತ ಹೇಳಿದ್ರು ನಿಲ್ಲಿಸೋದಿಲ್ಲ ಅವರು. ತುಂಬ ಖುಷಿ ಆಗ್ತದೆ ಮಗ. ವೆರಿ ಗುಡ್, ಥ್ಯಾಂಕ್ ಯು. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಯಾರು? ವಿವಾನ್ ಸಾಗರ್. ಬಾನ ದಾರಿಯಲ್ಲಿ ಸೂರ್ಯ ಜಾರಿ ಹೋದ ಅಲ್ವಾ? ಈ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಇದೇ ಶ್ರುತಿಯಲ್ಲಿ ಚರಣ ಹಾಡು ಮಗ. ಇದೇ ಶ್ರುತಿಯಲ್ಲಿ. ನೀನಾಡುವ ಮಾತೆಲ್ಲ ಜೇನಿನಂತೆ, ನಗುವಾಗ ಮುಗವೊಂದು ಹೂವಿನಂತೆ. ನೀನಾಡುವ ಮಾತೆಲ್ಲ ಜೇನಿನಂತೆ, ನಗುವಾಗ ಮುಗವೊಂದು ಹೂವಿನಂತೆ. ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೇ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಗುಡ್. ನೀನಾಡೋ ಮಾತೆಲ್ಲ ಜೇನಿನ, ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮುಖವೊಂದು ಹೂವಿನಂತೆ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮುಖವೊಂದು ಹೂವಿನಂತೆ. ನೀನೊಂದು ಗುಡ್ ಗುಡ್, ವೆರಿ ಗುಡ್. ಚಂದ ಹಾಡಿದಿ. ರಿಷಿಕಾ. ಶುರು ಮಾಡ್ಬೇಕು ಮಗ. ಶ್ರುತಿ ಕೇಳಿಸ್ಕೊ. ಹಾಯ್. ಕೂಕು ಎನ್ನುತ್ತೀದೆ ಬೆಳವ, ಕೂಕು ಎನ್ನುತ್ತೀದೆ ಬೆಳವ, ಬಂದು ಕುಕ್ಕಿತು ಭವವೆಂಬ ದುಃಖದ ಅಳುವ. ಕೂಕು ಎನ್ನುತ್ತೀದೆ ಬೆಳವ, ಕೂಕು ಎನ್ನುತ್ತೀದೆ ಬೆಳವ. ಪುರುಷನ ಬುಟ್ಟಿಯೋಳಿಟ್ಟು ಬಹುವರುಷಾದಿ ಹಳ್ಳದೊಳ್ತೆಲಾಕ ಬಿಟ್ಟು. ಪುರುಷನ ಬುಟ್ಟಿಯೋಳಿಟ್ಟು ಬಹುವರುಷಾದಿ ಹಳ್ಳದೊಳ್ತೆಲಾಕ ಬಿಟ್ಟು. ಮನವೆಂಬ ಗೂಡಿನೋಳಿಟ್ಟು, ಮನವೆಂಬ ಗೂಡಿನೋಳಿಟ್ಟು. ಇದು ಡಿ ಶ್ರುತಿಯಲ್ಲಿ. ನೀನು ಡಿ ಶ್ರುತಿಯಲ್ಲೇ ಪ್ರಾಕ್ಟೀಸ್ ಮಾಡಿದ ಇದನ್ನ? ಹೌದಾ? ಅಂದರೆ ನೀವು ಹಾಡಿ ಕಳಿಸಿದ್ದು ಡಿ ಅಲ್ಲಿತ್ತು, ಹಾಗಾಗಿ ಸಿ ಶ್ರುತಿ ಕೊಡಿ ಸರ್. ಮೋಸ್ಟ್ ಸಿ ಶ್ರುತಿ ಇದಕ್ಕೆ ಕಂಪೌಂಡ್. ಕೂಕು ಎನ್ನುತ್ತೀದೆ ಬೆಳವ, ಕೂಕು ಎನ್ನುತ್ತೀದೆ ಬೆಳವ, ಬಂದು ಕುಕ್ಕಿತು ಭವವೆಂಬ ದುಃಖದ ಅಳುವ. ಕೂಕು ಎನ್ನುತ್ತೀದೆ
ಬಹಳ ಚೆನ್ನಾಗಿರುವಂಥ ಗೀತೆನ ಬಹಳ ಸುಂದರವಾಗಿ ಹಾಡಿದ್ದೀರಿ ಮಗ. ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆಯಾ? ಹಚ್ಕೊಂಡು ತಿಂದಿದ್ದೀರಾ? ಹಾಂ, ಚೆನ್ನಾಗಿ ಹಾಡಿದ್ದೀರಿ ಮಗ, ವೆರಿ ಗುಡ್. ಅಕ್ಷಿತ್ ಡಿ ಶಾರ್ಪ್. ಬೇಡುವೆದು ವರವನ್ನು ಕೊಡೆ ತಾಯಿ, ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಬೇಡುವೆನು ವರವನ್ನು ಕೊಡೆ ತಾಯಿ, ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಭೂಮಿ ತಾಯಿಯ ನೋಡೋ ಆಸೆಯ ಹೊತ್ತು ದಿನವೂ ಆ ಸೂರ್ಯ ಭೂಮಿ ತಾಯಿಯ ನೋಡೋ ಆಸೆಯ ಹೊತ್ತು ಹಾಡು. ಭೂಮಿ ತಾಯಿಯ ನೋಡೋ ಆಸೆಯ ಮೈಕ್ ಸ್ವಿಚ್ಚಲ್ಲಿ ಹಿಡ್ಕೊಳ್ಬಾರ್ದು, ಯಾವಾಗಲೂ ಸ್ವಿಚ್ಚಲ್ಲಿ ಹಿಡ್ಕೊಳ್ಳಿ. ಆನ್ ಮಾಡಿ, ಆನ್ ಮಾಡಿ, ಆಫ್ ಮಾಡಿ, ಒಮ್ಮೆ ಆನ್ ಮಾಡಿ. ಹಲೋ. ಹಲೋ. ಭೂಮಿ ತಾಯಿಯ ಭೂಮಿ ತಾಯಿಯ ನೋಡೋ ಆಸೆಯ ಹೊತ್ತು ದಿನವೂ ಆ ಸೂರ್ಯ ಬರುತ್ತಾನೋ, ಸವಿನಾಲಿಯ ಕೈ ಹೇಳಿಯ ಎಂದು ನರಿಗೆ ಆ ಚಂದ್ರ ಬರುತ್ತಾನೋ, ಧ್ವನಿ ಕೇಳದೇನೋ ಕೇಳಯ್ಯ ನೀನು, ಧ್ವನಿ ಕೇಳದೇನೋ ಕೇಳಯ್ಯ ನೀನು, ಈ ತಾಯಿಯದೆ ಕೂಗನು, ಈ ತಾಯಿಯದೆ ಕೂಗನು. ಓಕೆ, ಈ ಕೊಡಿ ಸರ್, ಈ ಭೂಮಿ ತಾಯಿಯ ಭೂಮಿ ತಾಯಿಯ ನೋಡಿ ಅಲ್ಲಿ ಪ್ಲೇ ಮಾಡ್ತಿದ್ದಾರೆ. ಭೂಮಿ ತಾಯಿಯ ನೋಡೋ ಆಸೆಯ ಭೂಮಿ ತಾಯಿಯ ನೋಡೋ ಆಸೆಯ ಹೊತ್ತು ದಿನವೂ ಆ ಸೂರ್ಯ ಬರುತ್ತಾನೋ, ಸವಿಲಾಲಿಯ ಕೈ ಹೇಳಿಯ ಎಂದು ನರಿಗೆ ಆ ಚಂದ್ರ ಬರುತ್ತಾನೋ, ಧ್ವನಿ ಕೇಳದೇನೋ ಕೇಳಯ್ಯ ನೀನು, ಧ್ವನಿ ಕೇಳದೇನೋ ಕೇಳಯ್ಯ ನೀನು, ಈ ತಾಯಿಯದೆ ಕೂಗನು, ಈ ತಾಯಿಯದೆ ಕೂಗನು. ವೆರಿ ಗುಡ್, ವೆರಿ ಗುಡ್, ಚೆನ್ನಾಗಿ ಹಾಡಿ, ವೆರಿ ಗುಡ್. ದ್ವಿಷಾ, ಮಕ್ಕಳೇ ಸುಸ್ತಾಯ್ತಾ ನಿಂತು? ಇಲ್ಲ, ಇನ್ನೊಂದಿಲ್ಲ, ಅರ್ಧ ಗಂಟೆ. ಓಕೆ, ದ್ವಿಷಾ, ಮಲಗೆನ್ನ ಮಲಗೆನ್ನ, ಹಲೋ, ಮಲಗೆ ಮಲಗೆನ್ನ, ಮಲಗು ಮಲಗೆನ್ನ. ಸಿ ಶ್ರುತಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರ? ಸಿ. ಓಕೆ. ಮಲಗು ಮಲಗಿನ್ನ ಮರಿ, ಬಣ್ಣದ ನವಿಲಿನ ಗರಿ, ಮಲಗು ಮಲಗಿನ್ನ ಮರಿ, ಬಣ್ಣದ ನವಿಲಿನ ಗರಿ, ಎಲ್ಲಿಂದ ಬಂದೆ ಈ ಮನೆಗೆ
ಶಾರ್ಪ್. ಹಾ. ಮಲಗೋ ಮಲಗಿನ್ನ ಮರಿಯೇ ಬಣ್ಣದ ನವಿಲಿನ ಗರಿಯೇ ಮಲಗೋ ಮಲಗಿನ್ನ ಮರಿಯೇ ಬಣ್ಣದ ನವಿಲಿನ ಗರಿಯೇ ಎಲ್ಲಿಂದ ಬಂದೆ ಈ ಮನೆಗೆ ಚಂದನ ಇಳಿದಂತೆ ಈ ಭುವಿಗೆ ವೆರಿ ಗುಡ್, ವೆರಿ ಗುಡ್. ಚೆನ್ನಾಗಿದೆ, ಒಳ್ಳೆಯ ಹಾಗಿದೆ. ನಾವೊಂದು ಟ್ಯೂನ್ ಹೇಳಿಕೊಟ್ಟಿದ್ದೇವೆ, ನೆನಪಿದೆಯಾ? ಮಲಗೋ ಮಲಗೆನ್ನ ಮರಿಯೇ ಬಣ್ಣದ ನವಿಲಿನ ಗರಿಯೇ ಎಲ್ಲಿಂದ ಬಂದೆ ಈ ಮನೆಗೆ ನಂದನ ಇಳಿದಂತೆ ಭುವಿಗೆ ನಂದನ ಇಳಿದಂತೆ ಭುವಿಗೆ ಜೋ 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 ತಾವರೆ ದಳ ನಿನ್ನ ಕಣ್ಣೋ ಎಣ್ಣೆ ಮಾವಿನ ಹಣ್ಣೋ ಸಣ್ಣ ತುಟಿಯ ಅಂದ ಬಣ್ಣದ ಚಿಗುರಿದು ಚಂದ ನಿದ್ದೆ ಮರುಳಲ್ಲಿ ನಗಲು ಮಂಕಾಯ್ತು ಉರಿಯುವ ಹಗಲು ನಿದ್ದೆ ಮರುಳಲ್ಲಿ ನಗಲು ಮಂಗಾಯ್ತು ಉರಿಯುವ ಹಗಲು. ನಿಮಗೆ ಹೇಳಿಕೊಟ್ಟಿದೆ ಈ ಟ್ಯೂನ್ ಇಲ್ವಾ? ಇನ್ನು ಹೇಳಿಕೊಡ್ತೇವೆ, ಆಯ್ತಾ? ವೆರಿ ಗುಡ್, ಬಹಳ ಚೆನ್ನಾಗಿ ಹಾಡಿದ್ದಾರೆ ಎಲ್ಲ ಮಕ್ಕಳು, ಬಹಳ ಚೆನ್ನಾಗಿ ಹಾಡಿದ್ದಾರೆ. ಧನ್ಯವಾದಗಳು ಎಲ್ಲ ಪುಟಾಣಿಗಳಿಗೆ. ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡುವ. ಇಲ್ಲಿಗೆ ನಮ್ಮ ಜೂನಿಯರ್ ವಿಭಾಗದ ಎಲ್ಲ ಅಭ್ಯರ್ಥಿಗಳು ತಮ್ಮ ಪ್ರದರ್ಶನವನ್ನು ಮುಗಿಸಿದ್ದಾರೆ. ಇದೀಗ ಮುಂದಿನ ಹಂತ ಸೀನಿಯರ್ ವಿಭಾಗದ ಸ್ಪರ್ಧೆಗೆ ನಾವೆಲ್ಲರೂ ಮುಂದೆ ಹೋಗ್ಲಿಕ್ಕಿದ್ದೇವೆ. ಈ ಎಲ್ಲ ಪುಟಾಣಿಗಳಿಗೆ ಜೋರಾದ ಚಪ್ಪಾಳೆ ಬರಲಿ ಒಂದ್ಸಲ. ಸೀನಿಯರ್ ವಿಭಾಗದ ಸ್ಪರ್ಧಿಗಳು ಗ್ರೀಷ್ಮಾ ರೈ ಕಾಣಿಯೂರು, ಲತಾ ಎಂ ಭಟ್, ಪ್ರದೀಪ್ ನಾಯ್ಕ, ದಿಶಾ ಕೊಕ್ಕಡ, ಲಹರಿ ವಿಟ್ಲ, ನಿಧಿ ಅಡೂರು. ಇಷ್ಟು ಜನ ಇದೀಗ ವೇದಿಕೆ ಮೇಲೆ ಬರಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಗ್ರೀಷ್ಮಾ ರೈ ಕಾಣಿಯೂರು, ಲತಾ ಎಂ ಭಟ್, ಪ್ರದೀಪ್ ನಾಯ್ಕ, ದಿಶಾ ಕೊಕ್ಕಡ, ಲಹರಿ ವಿಟ್ಲ, ನಿಧಿ ಅಡೂರು. ಗ್ರೀಷ್ಮಾ, ಲತಾ, ಪ್ರದೀಪ್ ನಾಯ್ಕ, ದಿಶಾ ಕೊಕ್ಕಡ, ಲಹರಿ ವಿಟ್ಲ, ನಿಧಿ ಅಡೂರು. ಹಲೋ, ಗ್ರೀಷ್ಮಾ ಬನ್ನಿ, ಮೈಕ್ ತಗೊಳ್ಳಿ. ಚಂದನ ಕಂಪ ಲಾಲಿ 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 ಚಿತ್ರದಿಂದ ಆಯ್ದಂಥ ಸುಂದರವಾದಂತಹ ಗೀತೆ. ಡಿ ಶಾರ್ಪ್ ಶ್ರುತಿ ಕೊಡಿ ಸರ್. ರೆಡಿ, ಶ್ರುತಿ ಕೇಳ್ಕೊಂಡು ಹಾಡಿ. ಚಂದನ ನೇ ಸ ಗ ಗ ರೇ ಸ ಸ. ಚಂದನ ಕಂಪ ಲಾಲಿ ಲಾಲಿ ಚಂದದ ಹೂವೆ ಲಾಲಿ ಲಾಲಿ ಇನ್ನಿಂದು ಅಮ್ಮ ನಾನೇನಮ್ಮ ನಾತಾನೆ ನಿನ್ನ ತೂಗೋ ಜೋಲಿ ಚಂದದ ನೂರು ಹೊಂಗನಸ ಕಣ್ಣಲ್ಲಿ ತುಂಬಿ ದಿವಸ ಲಾಲಿ ಹಾಡಿತು
ಲಾಲಿ ಅದನ್ನೊಮ್ಮೆ ಹಾಡಿ. ಲಾಲಿ ಹಾಡಿ ತೂಗುತ್ತೀನಿ ಜೋ. ಮಪ ಮಪ ಮಗ ಗಮ ಗಮ ಗರಿ ರಿ ಗರಿ ಗರಿ ಸ ಸರಿ ಸರಿ ಸನಿ ಅದು ಪಕ್ಕ ಬರ. ಲಾಲಿ ಹಾಡಿ ತೂಗುತ್ತೀನಿ ಲಾಲಿ ಹಾಡಿ ತೂಗುತ್ತೀನಿ ಜೋ. ಓಕೆ ಓಕೆ ಸರ್, ಎಫ್ ಕೊಡಿ ಸರ್, ಎಫ್ ಎಫ್. ಚಂದನ ಕಂಪ ಲಾಲಿ ಲಾಲಿ ಚಂದದ ಹೂವೆ ಲಾಲಿ ಲಾಲಿ ಇನ್ನಿಂದು ಅಮ್ಮ ನಾನೇ ನಮ್ಮ ನಾ ತಾನೇ ನಿನ್ನ ತೂಗೋ ಜೋಲಿ. ಚಂದದ ನೂರು ಹೊಂಗನಸ ಚಂದದ ನೂರು ಹೊಂಗನಸ ಕಣ್ಣಲ್ಲಿ ತುಂಬಿ ದಿವಸ ಲಾಲಿ ಹಾಡಿ ತೂಗುತ್ತೀನಿ ಜೋ ಜೋ. Very good, ತೊದಲಿನ ಸವಿ ಮಾತಿಗೆ ಲಾಲಿ ಲಾಲಿ ಹಾಡಿ ಮುಗಿಸಿ. 1 2 3 1 2 3. ತೊದಲಿನ ಸವಿ ಮಾತಿಗೆ ಲಾಲಿ ಲಾಲಿ ಕಿಲ ಕಿಲ ನಗೆಯೋಟಕ್ಕೆ ಲಾಲಿ ಲಾಲಿ ಗಲ ಗಲ ಗಲ್ಲಾದಕ್ಕೆ ಲಾಲಿ ಲಾಲಿ ಮಡಿಲಿನ ಮಹಾರಾಣಿಗೆ ಲಾಲಿ ಲಾಲಿ. ಓಕೆ ಓಕೆ ಸರ್ ಸರ್ ವೆರಿ ಗುಡ್. ತುಂಬ ಕಾನ್ಫಿಡೆಂಟಾಗಿ ಹಾಡಿದ್ರಿ ಅಲ್ಲ, ರಿದಮ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರು ನೋಡಿ. ಈ ವೇದಿಕೆ ಮೇಲೆ ರಿಸಲ್ಟ್ ಏನಾಗ್ತದೆ ಬೇರೆ ವಿಷಯ, ಯಾಕಂತ ಹೇಳಿದ್ರೆ ಅಲ್ಲಿ ಶೀಲ್ಡ್ಗಳನ್ನು ಇಟ್ಟಿರುವಂಥದ್ದು ನಾವು ಜಸ್ಟ್ 9 ಮಾತ್ರ 39 ಸ್ಪರ್ಧಿಗಳಿಗೆ. ಆದರೆ ಇಲ್ಲಿ ಎಲ್ಲರೂ ಗೆದ್ದಿದ್ದೀರಾ, ಯಾಕಂತ ಹೇಳಿದ್ರೆ ಏನಾದರೂ ಸ್ವಲ್ಪ ಕಲ್ತ್ಕೊಂಡು ಹೋಗ್ತೀರಾ ಈ ವೇದಿಕೆಯಿಂದ, ಖಂಡಿತ ಅಲ್ವಾ ಪ್ರದೀಪಣ್ಣ? ಈ ವೇದಿಕೆಯಿಂದ ಏನಾದರೂ ಒಂದು ಕಲ್ತ್ಕೊಂಡು ಹೋಗಬೇಕು, ಅದು ನಮ್ಮ ಉದ್ದೇಶ ಅಷ್ಟೇ. ಕೆಲವರಿಗೆ ಪ್ರೈಸ್ ಕೊಟ್ಟು ಇನ್ನು ಕೆಲವರಿಗೆ ಬೇಸರ ಆಗುವ ಹಾಗೆ ಮಾಡುವಂಥದ್ದಲ್ಲ. ಯಾವ ಪ್ರೈಸಿಗೂ ಬೆಲೆ ಕಟ್ಟಲಿಕ್ಕೆ ಆಗದಂಥ ಒಂದು ಅನುಭವವನ್ನು ಈ ವೇದಿಕೆಯಿಂದ ನೀವು ಪಡ್ಕೊಂಡು ಹೋದರೆ ಖಂಡಿತ ಇಂಥ ಕಾರ್ಯಕ್ರಮಗಳು ಸಕ್ಸಸ್ ಅಂತ ಅಂದ್ಕೊಳ್ತೇವೆ ನಾವು. ಓಕೆನಾ? ಎಲ್ಲರ ಮನೋಭಾವನೆ ಅದೇ ರೀತಿ ಇದೆ ಅಂದ್ಕೊಳ್ತಾ ಮುಂದುವರಿಸ್ತಾ ಇದ್ದೇವೆ. ಪ್ರದೀಪಣ್ಣ ದೇವೇರು ಭೂಮಿಡು. ಸರ್ ಅಲ್ಲಿ ನಂಬರ್ ಸ್ವಲ್ಪ ಆ ಕಡೆ ಕಡೆ ಆಗಿದೆ. ಡಿ ಶಾರ್ಪ್. ದೇವೇರು ಭೂಮಿಡು ಇಚ್ಚಿಂದ ಪನಡವೋ ನರಮಾನಿ ಕಣ್ಣಗು ತೋಜುನ ಅಪ್ಪಿನಿ ದೇವೇರು ತಿರಿಯುನು ನರಮಾನಿ. ಬೇರು ಭೂಮಿಡು ಇಚ್ಚಿಂದ ಪನಡವೋ ನರಮಾನಿ ಕಣ್ಣಗು ತೋಜುನ ಅಪ್ಪಿನಿ ದೇವೇರು ತಿರಿಯುನು ನರಮಾನಿ. ಬೇನೆ ತುಂಬೊಂದಿ ಆದಿನಟ ಜನ್ಮ ಕೊರ್ಪಲು ಆ ಕ್ಷಣಟ ಕಷ್ಟ ಸುಖಟು ನೀರನೆ ಉಂಡು ಮಲ್ಟಿ ಅಪ್ಪಿನಿ ದೇವೇರು. ದೇವೇರು ಭೂಮಿಡು ಹೆಚ್ಚಿಂದು ಪನಡವೋ ನರಮಾನಿ ಕಣ್ಣಗು ತೋಜುನ ಅಪ್ಪಿನಿ ದೇವೇರು ತಿರಿಯೋದು ನರಮಾನಿ. ಮನಾದ ಕೈನಪ್ಪ ತಂದು ನಡಪಾಯಿನ ಅಪ್ಪೆ ನೀ ನನ್ನ ತೆಲ್ಪಾಯಿನ ಅಪ್ಪೆ. ಮನಾದ ಕೈನಪ್ಪ ತಂದು ನಡಪಾಯಿನ ಅಪ್ಪೆ ನೀ ನನ್ನ ತೆಲ್ಪಾಯಿನ ಅಪ್ಪೆ. ಬದುಕಡು ಎಡ್ಡೆ ಸರಿನು ತೋಜೈನ ಅಪ್ಪೆ ವಿದ್ಯೆ ಬುದ್ಧಿನ ಕೊರಿನಪ್ಪೆ. ತನ್ನ ಬೆನೆ ಬೆಂಗಡನಿಕ್ಕ ಸುಖನೆ ಕುರ್ಪಾಲಿಗೆ ಮಲ್ತಿ ತಪ್ಪು ಮಾಪು ಮಲ್ತಿರ ತ್ಯಾಗ ಮೈಯ ಪರಗೆ ಇಟ್ಟು ಪುಣೆ ದಯ ಪುಣ ಅಪ್ಪಿನ ಕೈ ಬುಡಲ. ದೇವಿರು ಭೂಮಿಡು ಇಚ್ಚಿಂದು ಪನಡವೋ ನರಮಾನಿ ಕಣ್ಣು ತೋಜುನ ಅಪ್ಪಿನಿ ದೇವಿರು ತಿರಿಯೋನು ನರಮಾನಿ. ವೆರಿ ಗುಡ್. ಪ್ರಥಮ ಸುತ್ತಿನಲ್ಲಿ ಸ್ವಲ್ಪ ತಾಳ ಕನ್ಫ್ಯೂಸ್ ಮಾಡಿಕೊಂಡ್ರಿ. ಈಗ ತುಂಬ ನೀಟಾಗಿ ಶ್ರುತಿಯಲ್ಲೂ ಕರೆಕ್ಟಾಗಿ ತಗೊಂಡಿದ್ದೀರಿ, ಪಕ್ಕ ತಾಳದಲ್ಲಿ ಹಾಡಿದ್ದೀರಿ, ಚೆನ್ನಾಗಿ ಹಾಡಿದ್ದೀರಿ ಪ್ರತಿಭಾನ.
ಮೇಡಮ್ ನೀವು ಯಾಕೆ ಬಡ್ದಾಡ್ತಿ ತಮ್ಮ ಡಿ ಶ್ರುತಿ. दुख में पड़ा मन सुख नहीं माया, तकदी मरना रखवाला रे, खाता पिता सोता सब दिन, बात ही दौलत की खेल रे, रोज ही गुजराना जीवन का, तत माटी मैल रे, रोशन शिशुना जगत पर एक पिया के लाल रे, याके बड़दाड़ती तम्मा, याके बड़दाड़ती तम्मा, याके बड़दाड़ती तम्मा, याके बड़दाड़ती तम्मा, माया में जी संसारा नहीं होगा, हाँ नहीं होगा, अरे नहीं होगा लड़िए तम्मा, नहीं होगा लड़िए तम्मा, मन्ना मुझे नहीं होगा लड़िए तम्मा, मन्ना मुझे याके अरे याके बड़दाड़ती तम्मा, याके बड़दाड़ती तम्मा, याके बड़दाड़ती तम्मा, माया में जी संसारा में जी नहीं होगा, अरे नहीं होगा दरिए तम्मा, नहीं होगा दरिए तम्मा, मन्ना मुझे मन्ना मुझे। ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಹೇಳಪ್ಪ, ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ, ಇದ್ರೆ ತಿಂಬೋ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ, ಯಾಕೆ अरे याके याके बड़दाड़ती तम्मा, याके बड़दाड़ती तम्मा, याके बड़दाड़ती तम्मा, माया में जी संसारा रे नहीं होगा, अरे नहीं होगा, अरे नहीं होगा दरिए तम्मा, नहीं होगा दरिए तम्मा, कन्ना मुझे मन्ना मुझे। ಸ್ವಲ್ಪ ಶ್ರುತಿ ಜಾಸ್ತಿ ಕೊಡುವಲ್ಲ, ಬಾರಿ ಜೋಶಲ್ಲಿದ್ದಾರೆ ಮೇಡಮ್. ಡಿ ಶಾರ್ಪ್ ಕೊಡಿ ಸರ್. ಹೆಂಡ್ರು ಮಕ್ಕಳು ಮೇಡಮ್ ಸ್ವಲ್ಪ ಸ್ಪೀಡಲ್ಲಿ ಆಡೋಣ, ನಾವು ಕೂಡ ಸೇರ್ಕೊಳ್ತೇವೆ. ಹೆಂಡ್ರು ಮಕ್ಕಳು, ಹೆಂಡ್ರು ಮಕ್ಕಳು, ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ, ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ, ಇದ್ರೆ ತಿಂಬೋ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ, ಯಾಕೆ ಅರೆ ಯಾಕೆ ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯಾ में जी संसारा रे नहीं होगा, अरे नहीं होगा, हाँ नहीं होगा दरिए तम्मा, नहीं होगा दरिए तम्मा, नहीं होगा दरिए तम्मा, कन्ना मुझे कन्ना
ಮೋತಿ ಮಣ್ಣ ಮೋತಿ ಹಲೋ ಹಲೋ ಅಣ್ಣ ತಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ ಬದುಕಿ ಬೆಳೆಯೋ ತನಕ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ ಬದುಕಿ ಬೆಳೆಯೋ ತನಕ ಸತ್ತಾಗ ಬರುವರ್ ತಮ್ಮ ಉಳಿ ತನಕ ಸತ್ತಾಗ ಬರುವರ್ ತಮ್ಮ ಉಳಿ ತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ 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 ಬಂದ ಮಾಯಾ ಮಿತಿ ಸಂಸಾರ ಮಿತಿ ನೀವಾಗ ನೀವಾಗ ಮೇಡಮ್ ನಿಮ್ಮ ಉತ್ಸಾಹ ನೋಡಿ ನಮಗೆ ಉತ್ಸಾಹ ಬಂದದ್ದು ಶಕ್ತಿ ಇದ್ದಲ್ಲ ಇದು ನಿಮ್ಮ ಗುರುಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಹಳ ಚೆನ್ನಾಗಿ ಹಾಡಿದ್ದೀರಿ ಹಲೋ ಮುಂದಕ್ಕೆ ದಿಶಾ ದಿಶಾ ಕೊಕ್ಕಳ ಸ್ನೇಹ ಅತಿ ಮಧುರ ಯಶಾ ಸ್ನೇಹ ಅತಿ ಮಧುರ ಸ್ನೇಹ ಅದು ಅಮರ ಸ್ನೇಹ ಅತಿ ಮಧುರ ಸ್ನೇಹವೇ ಕುಡಿಯು ಪ್ರೀತಿಯೇ ದೇವರು ಸ್ನೇಹವೇ ಕುಡಿಯು ಪ್ರೀತಿಯೇ ದೇವರು ನಾನದೇಶಮೇಕ ಭಾವ ಸ್ನೇಹ ಅತಿ ಮಧುರ ಸ್ನೇಹ ಅದು ಅಮರ ಸ್ನೇಹ ಅತಿ ಮಧುರ ಸರ್ ಸಿ ಎಲ್ ಚರಣ ಹಾಡಿ ಓಡುವ ನದಿಗೆ ಮೋಡದ ಸ್ನೇಹ ಅರಳುವ ಹೂವಿಗೆ ಕಿರಣದ ಸ್ನೇಹ ಓಡುವ ನದಿಗೆ ಮೋಡದ ಸ್ನೇಹ ಅರಳುವ ಹೂವಿಗೆ ಕಿರಣದ ಸ್ನೇಹ ಬಂಗಾರದ ಶಶಿಗೆ ಸಾಗರದ ಸ್ನೇಹ ಒಲವು ನಲಿವು ಸ್ನೇಹದ ಗೆಲುವು ಸ್ನೇಹ ಅತಿ ಮಧುರ ಸ್ನೇಹ ಅದು ಅಮರ ಸ್ನೇಹ ಹೌದು ಹೌದು ಅತಿ ಮಧುರ ಮಧುರ ಸ್ನೇಹ ಅತಿ ಮಧುರ ಹಾಡು ಅಂದರೆ ಇನ್ನೂ ಸ್ವಲ್ಪ ಮಧುರವಾಗಿ ಹಾಡ್ಬೋದಿತ್ತು ಅಂತ ಅಂದರೆ ತುಂಬ ಸಾಫ್ಟಾಗಿ ಹಾಡುವಂಥ ಹಾಡು ತುಂಬ ಚೆನ್ನಾಗಿ ಹಾಡಿದ್ದೀರಿ ಪಕ್ಕ ಶ್ರುತಿಯಲ್ಲಿ ಹಾಡಿದ್ದೀರಿ ನಿಮ್ಮ ಸಿಂಗಿಂಗ್ ಕೆಪಾಸಿಟಿ ಬಹಳ ಚೆನ್ನಾಗಿದೆ ಇನ್ನು ಸ್ವಲ್ಪ ಸಾಫ್ಟಾಗಿ ಹಾಡಿದರೆ ಇನ್ನೂ ಚೆನ್ನಾಗಿ ಕೇಳ್ತದೆ ಈ ಹಾಡು ಓಕೆ ವೆರಿ ಗುಡ್ ಲಹರಿ
ಹೇಳಿ. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕ ಬುದ್ಧಿ ಕಡಿ ಹಾಯಿಸದೇನೆ, ಕಾಕ ಬುದ್ಧಿ ಕಡಿ ಹಾಯಿಸದೇನೆ, ಲೋಕದ ಗೊಡವಿ ನಿನಗ್ಯಾಕಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು, ಮಾತು ಕಲಿಯಬೇಕು, ಮಾತಿನ ನೀತಿ ತಿಳಿಬೇಕು, ಮಾತು ಬಲ್ಲ ಮಹಾಜ್ಞಾನಿಯು ಕೂಡ, ಮಾತು ಬಲ್ಲ ಮಹಾಜ್ಞಾನಿಯು ಕೂಡ ಕೋತಿ ಹಂಗ ಬೆನ್ನತ್ತಿರಬೇಕು. ಸಿ ಶಾರ್ಪ್, ಸಿ ಶಾರ್ಪ್. ಇನ್ನು ಸ್ವಲ್ಪ ಫೀಲ್ ಮಾಡಿಕೊಂಡು ಹಾಗೆ. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಇನ್ನು ಸ್ವಲ್ಪ ಫೀಲ್ ಮಾಡಿಕೊಂಡು ಹಾಡಿ ಶ್ರುತಿಯಲ್ಲಿ. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕ ಬುದ್ಧಿ ಕಡಿ ಹಾಯಿಸದೇನೆ, ಕಾಕ ಬುದ್ಧಿ ಕಡಿ ಹಾಯಿಸದೇನೆ, ಲೋಕದ ಗೊಡವಿ ನಿನಗ್ಯಾಕಬೇಕು, ಲೋಕದ ಗೊಡವಿ ನಿನಗ್ಯಾಕೆ ಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಏನೋ ಫೀಲ್ ಮಾಡಿಕೊಂಡು ಹಾಡ್ಬೋದು. ಚೆನ್ನಾಗಿ ಹಾಡಿದ್ದೀರಿ. ಓಕೆ, ವೆರಿ ಗುಡ್. ಶ್ರುತಿ ಎಲ್ಲ ಕರೆಕ್ಟಾಗಿ ತಗೊಂಡಿದ್ದೀರಿ. ಗುಡ್. ನಿಧಿ, ಕಂದಮ್ಮ ಕಂದಮ್ಮ. ಕಂದಮ್ಮ ಕಂದಮ್ಮ ಚಿನ್ನಾರಿ ಚೆಲುವಮ್ಮ, ಜೋಲಾಲಿ ಜೋ ಜೋಲಾಲಿ ಜೋ, ಕಂದಮ್ಮ ಕಂದಮ್ಮ ಚಿನ್ನಾರಿ ಚೆಲುವಮ್ಮ, ಜೋಲಾಲಿ ಜೋ ಜೋಲಾಲಿ ಜೋ, ಕಣ್ತುಂಬ ಕನಸಿಟ್ಟು ನಿದಿರೆ ಮಾಡೋ ಹಾಯಾಗಿ, ಜೋಲಾಲಿ ಜೋ ಜೋಲಾಲಿ ಜೋ, ಈ ಪ್ರೀತಿ ಲಾಲಿಯಲಿ, ಈ ಪ್ರೀತಿ ಲಾಲಿಯಲಿ ನನ್ನ ಉಸಿರ ಪದಗಳಿವೆ, ಬೊಗಸೆಯಲ್ಲಿ ತುಂಬಿಟ್ಟ 7 ಜನುಮದ ಆಸೆಯಿದೆ, ಮಲಗಮ್ಮ ಮಲಗು ಕಂದಮ್ಮ ತಣ್ಣನೆ ಈ ಮಡಿಲ ಪಲ್ಲಕ್ಕಿಯಲ್ಲಿ, ಕಂದಮ್ಮ ಕಂದಮ್ಮ ಚಿನ್ನಾರಿ ಚೆಲುವಮ್ಮ, ಜೋಲಾಲಿ ಜೋ ಜೋಲಾಲಿ ಜೋ. ಡಿ ಶ್ರುತಿ ಕೊಡಿ. ಡಿ ಡಿ. ಮಲಗಿದ್ರ ಮಕ್ಕಳೆಲ್ಲ? ಒಂದು ಹನಿ ಕಣ್ಣೀರು ಕಣ್ಣಿಂದ ಬರದಂತೆ, ರೆಪ್ಪೆಯಲ್ಲಿ ಕುಳಿತಿದ್ದು ಕಾಯುವೆ ದಿನದಂತೆ, ಬಳ್ಳಿಗೆ ಹೂ ಬಾರನ ಕಾಯಿ ಮರಗೆ ಬಾರನ, ತಾಯಿಗೆ ಮಗು ಬಾರನ
ಓಕೆ ವೆರಿ ಗುಡ್. ಭಾಳ ಚೆನ್ನಾಗಿ ಹಾಡಿದ್ದೀರಿ ಎಲ್ಲರೂ ಕೂಡ. ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಆ್ಯಂಕರ್ ಅಲ್ಲಲ್ಲ, ಆ್ಯಂಕರ್ ಬನ್ನಿ ಹೇಳಿ. ಧನ್ಯವಾದಗಳು ಎಲ್ರಿಗೂ. ಈಗ ಮುಂದಿನ ಬ್ಯಾಚನ್ನು ಕರೆಯುವ. ಗ್ರೀಷ್ಮ ಎ ಮೊಗ್ರು, ಅಕ್ಷಯ್ ಬೋರ್ಕರ್, ದೀಪ್ತಿ ಎ ಕುದ್ಮಾರು, ಚಂದ್ರಕಲಾ ಮಂದಾರ್ತಿ, ಯಕ್ಷಿತಾ ಯು ಕಾಸರಗೋಡು. 5 ಜನ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗ್ರೀಷ್ಮ ಎ ಮೊಗ್ರು, ಅಕ್ಷಯ್ ಬೋರ್ಕರ್, ದೀಪ್ತಿ ಎ ಕುದ್ಮಾರು, ಚಂದ್ರಕಲಾ ಮಂದಾರ್ತಿ, ಯಕ್ಷಿತಾ ಯು ಕಾಸರಗೋಡು. ಮುಂದೆ ಬನ್ನಿ. ಭಾಳ ಖುಷಿಯಾಗುವಂಥದ್ದು ಏನಂತ ಹೇಳಿದ್ರೆ ನೋಡಿ, ಸುದ್ದಿ ಚಾನಲಲ್ಲಿ ನಿರಂತರವಾಗಿ 4 ಗಂಟೆಯಿಂದ ಲೈವ್ ಹೋಗ್ತಾ ಇದೆ. ಇನ್ನೂ ಕೂಡ ಎಷ್ಟು ಆರಂಭದಲ್ಲಿ ಎಷ್ಟು ವ್ಯೂಸ್ ಇತ್ತಾ, ಇವಾಗಲೂ ಕೂಡ ಅಷ್ಟೇ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಭಾಳ ಖುಷಿಯಾಗುವಂಥದ್ದು. ಸಾವಿರಾರು ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ, ಮಕ್ಕಳಿಗೆ ಶುಭ ಹಾರೈಕೆಗಳನ್ನು ತಿಳಿಸ್ತಾ ಇದ್ದಾರೆ, ಗಾನಸಿರಿಯ ಪ್ರಯತ್ನಕ್ಕೆ ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ದಾರೆ, ಮ್ಯೂಸಿಷಿಯನ್ ಬಗ್ಗೆ ಮಾತಾಡ್ತಿದ್ದಾರೆ, ಸೌಂಡ್ ಬಗ್ಗೆನೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಎಲ್ಲ ವೀಕ್ಷಕರಿಗೂ ಕೂಡ ಪ್ರೀತಿಯಿಂದ ಕಮೆಂಟ್ ಮಾಡ್ತಾ ಇರುವಂಥ ಎಲ್ಲರಿಗೂ ಕೂಡ ನಾವು ವಂದನೆಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮ ಮುಂದುವರಿಸ್ತಿದ್ದೇವೆ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ, ಬೇಗ ಬೇಗ ಮುಗಿಸೋಣ ಅಂತ ಹೇಳ್ತಾ ಅದೀಗ ಗ್ರೀಷ್ಮ ಶ್ರೀ ಚಕ್ರಧಾರಿ ಹಾಡಿ ಹಾಡಿ ಮೈಕ್ ಆನ್ ಮಾಡಿ. ಲಾಲಿ 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 ಶ್ರೀ ಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಶ್ರೀ ಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇನ ಲಾಲಿ ಜಗವಾಳು ಸ್ವಾಮಿಗೆ ಪದಮಾಲೆ ಲಾಲಿ ಶ್ರೀ ಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ 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 ಲಾಲಿ. ಸಿ ಶಾರ್ಪ್ ಚರಣ ಹಾಡು. ಕಲ್ಯಾಣ ಕಲ್ಯಾಣ ರಾಮನಿಗೆ ಕೌಸಲ್ಯ ಲಾಲಿ ಕಲ್ಯಾಣ ರಾಮನಿಗೆ ಕೌಸಲ್ಯ ಲಾಲಿ ಯದುವಂಶ ವಿಭುವಿಗೆ ಯಶೋದೆ ಲಾಲಿ ಯದುವಂಶ ವಿಭುವಿಗೆ ಯಶೋದೆ ಲಾಲಿ ಪರಮೇಶ ಸುತನಿಗೆ ಪಾರ್ವತಿಯ ಲಾಲಿ ಪರಮೇಶ ಸುತನಿಗೆ ಪಾರ್ವತಿಯ ಲಾಲಿ ಕರೆಯಾಳೋ ವಾಧನಿಗೆ ಶರಣೆಂದೆ ಲಾಲಿ ಶ್ರೀ ಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇನ ಲಾಲಿ ಜಗವಾಳು ಸ್ವಾಮಿಗೆ ಪದಮಾಲೆ ಲಾಲಿ ಶ್ರೀ ಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ 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 ಲಾಲಿ. ಸರಿ, ಸಾಫ್ಟ್ ಆಗಿ ಸ್ವಲ್ಪ ಹಾಡು. ಲಾಲಿ ಹಾಡಲ್ವಾ? ಚೂರು ಸಾಫ್ಟ್ ಆಗಿ ಹಾಡಿದರೆ ಇನ್ನು ಚೆನ್ನಾಗಿ. ಲಾಲಿ 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 ಲಾಲಿ. ಹೀಗೆ ಹಾಡಿದರೆ ಮಲಗ್ತಾರೆ ಬೇಗ ಮಕ್ಕಳು. ಸರಿನಾ? ವೆರಿ ಗುಡ್. ನೀವು ಫಸ್ಟ್ ರೌಂಡಿಗಿಂತ ಈ ರೌಂಡಲ್ಲಿ ಬಹಳ ಚೆನ್ನಾಗಿ ಹಾಡಿದಿರಿ. ಎಲ್ಲ ಸ್ಪರ್ಧಿಗಳು ಅಷ್ಟೇ
ಪ್ರಥಮ ಸುತ್ತಿಗಿಂತ ಈ ಸುತ್ತಿನಲ್ಲಿ ಬಹಳ ಚೆನ್ನಾಗಿ ಹಾಡಿದ್ದಾರೆ. ಹಾಂ ಬಿಡ ಅಕ್ಷಯ್ ಬೋರ್ಕರ್ ಕುರುಬಾರೋ ದೇಶಾರ್. ಶ್ರುತಿ ಕೇಳಿಕೊಂಡು ಹಾಡು ಸ್ಟಾರ್ಟ್ ಮಾಡಿ. ಕುರುಬರೋ ನಾವು ಕುರುಬರೋ ನಾವು ಕುರುಬರೋ ಕುರುಬರೋ ನಾವು ಕುರುಬರೋ ಏನು ಬಲ್ಲೇವರಿ ಒಳಕಾರು ಬರೋ ಕುರುಬರೋ ನಾವು ಕುರುಬರೋ ಏನು ಬಲ್ಲೇವರಿ ಒಳಕಾರು ಬರೋ ನೂರಾರು ಚೊಕ್ಕಿದ ಕುರಿ ಮೇಯಿಸಿಕೊಂಡು ಸೆಳೆದಂತೆ ಬಂದೇವ ನಮ್ಮ ಕುರಿ ಕುರುಬರೋ ನಾವು ಕುರುಬರೋ ಏನು ಬಲ್ಲೇವರಿ ಒಳಕಾರು ಬರೋ ಕುರುಬರೋ ನಾವು ಕುರುಬರೋ ಏನು ಬಲ್ಲೇವರಿ ಒಳಕಾರು ಬರೋ ಏಳು ಸುತ್ತಿನ ಬೇಲಿ ಗುಟ್ಟಾಗಿ ಹಚ್ಚಿ ಇಟ್ಟವ್ರೆ ಕುರಿಗಳ ಚೆನ್ನಾಗಿ ಬಚ್ಚಿ ಏಳು ಸುತ್ತಿನ ಬೇಲಿ ಗುಟ್ಟಾಗಿ ಹಚ್ಚಿ ಇಟ್ಟವ್ರೆ ಕುರಿಗಳ ಚೆನ್ನಾಗಿ ಬಚ್ಚಿ ಹೊಟ್ಟೆಂಬ ಬಾಗಿಲ ಬಲವಾಗಿ ಮುಚ್ಚಿ ಹೊಟ್ಟೆಂಬ ಬಾಗಿಲ ಬಲವಾಗಿ ಮುಚ್ಚಿ ಸಿಟ್ಟೆಂಬ ನಾಯಿಯ ಬಿಟ್ಟೆ ಉರಿ ಬಿಚ್ಚೆ ಕುರುಬರೋ ನಾವು ಕುರುಬರೋ ಒಂದು ಅರ್ಧ ನೋಟ್ ಜಾಸ್ತಿ ಮಾಡಿ ಸರ್. ಬಿ 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 ಸೆಕೆಂಡ್ ಪ್ಯಾರಾ ಕೇಳಿಸುತ್ತೆ ತನು ಎಂಬ ಅದೇ ತನು ಎಂಬ ದಡ್ಡಿಯ ಹಸನಾಗಿ ಹುಡುಗಿ ತುಂಬಿ ಚಲೇವ್ರಿ ಕಿಕ್ಕಿಯ ಅಡಗಿ ತನು ಎಂಬ ದಡ್ಡಿಯ ಹಸನಾಗಿ ಹುಡುಗಿ ತುಂಬಿ ಚಲೇವ್ರಿ ಕಿಕ್ಕಿಯ ಅಡಗಿ ಗುರು ಹೇಳಿದ ಬಾಳು ಹಾಲಿನ ಗಡಗಿ ಗುರು ಹೇಳಿದ ಬಾಳು ಹಾಲಿನ ಗಡಗಿ ನಮ್ಮ ಕೈಲೇ ಇದೆಯೋ ಅರಿವಿನ ಬಡಗಿ ಕುರುಬರೋ ನಾವು ಕುರುಬರೋ ಏನು ಬಲ್ಲೇವರಿ ಒಳಕಾರು ಬರೋ ಕುರುಬರೋ ನಾವು ಕುರುಬರೋ ಏನು ಬಲ್ಲೇವರಿ ಒಳಕಾರು ಬರೋ. ವೆರಿ ಗುಡ್ ವೆರಿ ಗುಡ್. ಒಳ್ಳೆ ಇಂಪ್ರೂವ್ಮೆಂಟ್ ತೋರಿಸ್ತಾ ಇದೆಯಾ ಮಗ, ಒಂದು ರೌಂಡಿಂದ ಮತ್ತೊಂದು ರೌಂಡಿಗೆ. ವೆರಿ ಗುಡ್ ವೆರಿ ಗುಡ್. ಓಕೆ ಗುಡ್. ನೆಕ್ಸ್ಟ್ ದೀಪ್ತಿ ಎ ಮಣ್ಣಲ್ಲಿ ಬಿದ್ದ ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು ಕತ್ತಲ್ಲಿ ಇದ್ದನು ಬಂಗಾರ ಗೆದ್ದನು ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು ಕತ್ತಲಲ್ಲಿ ಇದ್ದನು ಬಂಗಾರ ಗೆದ್ದನು ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ. ಮೆಟ್ಟಿಂದ ಕದ್ದೋನು ಕದ್ದೋಡುತ್ತಿದ್ದನು ಮನಮಾನ ಕದ್ದನು ನಾಡನ್ನೇ ಗೆದ್ದನು ಮೆಟ್ಟಿಂದ ಕದ್ದೋನು ಕದ್ದೋಡುತ್ತಿದ್ದನು ಮನಮಾನ ಕದ್ದನು ನಾಡನ್ನೇ ಗೆದ್ದನು ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು ಕತ್ತಲ್ಲಿ ಇದ್ದನು ಬಂಗಾರ ಗೆದ್ದನು ಹೇಗಿದ್ದ
ಚಂದ್ರಕಲಾ ಮೇಡಮ್ ಮಂದಾರ್ತಿಯಿಂದ, ದೂರದ ಮಂದಾರ್ತಿಯಿಂದ ಬಂದಿದ್ದಾರೆ. ಇವರು ನಮ್ಮ ಆನ್ಲೈನ್ ಸ್ಟೂಡೆಂಟ್. ಎಂಥ ಮೋಜಿನ ಕುದುರೆ ಈ ಶ್ರುತಿ. ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುದು ಹನ್ನೊಂದು ಕೇರಿ. ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುದು ಹನ್ನೊಂದು ಕೇರಿ. ಒಂಚೂರು ಟೆಂಪೋ ಸ್ಪೀಡ್ ಇದೆ, ಚೂರು ಸ್ಪೀಡಾಗಿ ಆಡಿ ಮೇಡಮ್. ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುದು ಹನ್ನೊಂದು ಕೇರಿ. ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುದು ಹನ್ನೊಂದು ಕೇರಿ. ಚೆನ್ನ ಕರಡ ಹಾಕಲೇಬೇಕು, ನಿಚ್ಚಳ ನೀರ ಕುಡಿಸಲೇಬೇಕು. ಚೆನ್ನ ಕರಡ ಹಾಕಲೇಬೇಕು, ನಿಚ್ಚಳ ನೀರ ಕುಡಿಸಲೇಬೇಕು. ಸಂಸ್ಕಾರದ ಮಜಿಲೆ ಹೊಡೆಯಲೇಬೇಕು, ಸಂಸ್ಕಾರದ ಮಜಿಲೆ ಹೊಡೆಯಲೇಬೇಕು. ಅಚ್ಚಟ ಮೆಚ್ಚುವಂತೆ ಮೈ ತಿಕ್ಕಬೇಕು. ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುದು ಹನ್ನೊಂದು ಕೇರಿ. ಬಹಳ ಚೆನ್ನಾಗಿ ಹಾಡಿದ್ದೀರಿ. ಫಸ್ಟ್ ರೌಂಡಲ್ಲಿ ಸ್ವಲ್ಪ ಹೌದಾ? ಬಹಳ ಚೆನ್ನಾಗಿ ಹಾಡಿದ್ದೀರಿ, ಬಹಳ ಚೆನ್ನಾಗಿ ಹಾಡಿದ್ದೀರಿ. ಬನ್ನಿ ಅಮ್ಮ, ಕೂತ್ಕೊಳ್ಳಿ. ಸಣ್ಣ ಆರೋಗ್ಯ ಸಮಸ್ಯೆ ಇದ್ರು ಕೂಡ ಲೆಕ್ಕಿಸದೆ ಬಂದಿದ್ದಾರೆ ನೋಡಿ. ಹಾಡುವಂತ ಉತ್ಸಾಹ ಇದ್ರೆ ಹಾಗೇನೆ ಈ ಒಂದು ಹಾಡುವಂತ ಉತ್ಸಾಹ ಏನಿದೆ ಇದೆಲ್ಲ ಮಕ್ಕಳಿಗೆ ಮಾದರಿ ಆಗ್ಲಿ ಅಂತ ಕೇಳ್ಕೊಳ್ತಾ ಮೇಡಮ್ ಇನ್ನೊಬ್ರು ಉತ್ಸಾಹದ ಚಿಲುಮೆ ಯಕ್ಷಿತಾ ಮೇಡಮ್, ಗೀತಾಂಜಲಿ. ಗೀತಾಂಜಲಿ ಹಾಲುಗೆನ್ನೆಗೆ ಮಾರಿಗಣ್ಣಿಗೆ ಮೂರ ಹೆಣ್ಣಿಗೆ. ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಮಾರಿಗಣ್ಣಿಗೆ ದಾಳಿಂಬೆ ಹಣ್ಣಿಗೆ. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ
ಜಸ್ಟ್ ಇದ್ದಿದ್ದಷ್ಟೇ, ಅದು ಕರೆಕ್ಟಾಗಿ ಶ್ರುತಿಯಲ್ಲಿ ಶುರು ಮಾಡ್ತೀರಾ ಅಂತ ಅಷ್ಟೇ. ಇದು ನಿಮಗೆ ಕಂಫರ್ಟ್ ಶ್ರುತಿ ಅಲ್ಲ ಆ್ಯಕ್ಚುಲಿ. ನಾವು ಕೊಡುವಂಥದ್ದಷ್ಟೇ ಒಂದು 2 ಪಿಚ್ ಜಾಸ್ತಿನೇ ಕೊಡ್ತೀವಿ. ಇದು ನಿಮಗೆ ಜಾಸ್ತಿ ಆಗ್ತದೆ ಪಿಚ್. ಅದ್ರಲ್ಲಿ ಜಾಸ್ತಿ ಆಡಿಸಿ ನಿಮ್ಮ ವಾಯ್ಸ್ ಹಾಳಾಗಲಿಕ್ಕೆ ನಾವು ಕಾರಣರಾಗೋದಿಲ್ಲ. ಭಾಳ ಚೆನ್ನಾಗಿ ಹಾಡಿದ್ದೀರಿ ಮೇಡಮ್. ಓಕೆನಾ? ಎಲ್ಲರೂ ಹಾಡಿ ಆಯ್ತಾ? ವೇದಿಕೆಯಲ್ಲಿರೋರೆಲ್ಲರೂ ಹಾಡಿ ಆಯ್ತಲ್ವಾ? ಸರಿ ಸರಿ. ಕೊನೆಯ ತಂಡ ಎಷ್ಟು? 3 ಜನ ಇದ್ದಾರಾ? 4 ಜನ. ಈ ಒಂದು ವಾಯ್ಸ್ ಆಫ್ ಗಾನಶ್ರೀ ಮೆಗಾ ಫೈನಲ್ನ 4 ಜನ ಕೊನೆಯ ಸ್ಪರ್ಧಿಗಳನ್ನು ವೇದಿಕೆ ಮೇಲೆ ಕರೆಯುವಂತ ಹೊರತು. ಕಾರ್ತಿಕ್ ಕಾಸರಗೋಡು, ಸಾನಿಧ್ಯ ಕೊಕ್ಕಡ, ವೀಕ್ಷಾ ವಾಳ್ತಾಜೆ, ಧನುಕ್ಷಾ ಶೆಟ್ಟಿ. ಇಷ್ಟೊತ್ತು ಹಾಡಿದಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಧನ್ಯವಾದಗಳು. ಈಗ ಕಾರ್ತಿಕ್ ಕಾಸರಗೋಡು, ಸಾನಿಧ್ಯ ಕೊಕ್ಕಡ, ವೀಕ್ಷಾ ವಾಳ್ತಾಜೆ, ಧನುಕ್ಷಾ ಶೆಟ್ಟಿ. ಹಲೋ ಹಲೋ. ಯಾರಿಗಾದ್ರೂ ನಿದ್ದೆ ಬರ್ತಾ ಇದ್ರೆ ನಿದ್ದೆ ಬಿಡಿಸ್ಬೇಕು, ನೀವು ಚೆನ್ನಾಗಿ ಹಾಡಬೇಕು. ಸರಿನಾ? ಹಾಂ ಹಾಂ. ಕಾರ್ತಿಕ್ ಲಾಲಿಸಿದಳು ಮಗಳ. ಕರೆಕ್ಟಾ? ಸಿ ಶ್ರುತಿ. ಎದುರು ಬನ್ನಿ, ಎದುರುಗಡೆ ಬನ್ನಿ, ಇನ್ನೆದುರು ಬನ್ನಿ. ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ. ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ. ಚರಣ ಚರಣ. ಹರಳಲೆ ಮಾಂಗಾಯಿ ಬೆರಳಲುಂಗುರವಿಟ್ಟು ತರಳನೆ ವಹಿಸಿರಿ ಕರುಣಿ ನೋಡುತ್ತ ಹೀಗೆ. ಹರಳಲೆ ಮಾಂಗಾಯಿ ಬೆರಳಲುಂಗುರವಿಟ್ಟು ತರಳನೆ ವಹಿಸಿರಿ ಕರುಣಿ ನೋಡುತ್ತ ಹೀಗೆ. ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ. ಓಕೆ, ಗುಡ್ ಗುಡ್, ವೆರಿ ಗುಡ್. ಬಹಳ ಚೆನ್ನಾಗಿ ಹಾಡಿದ್ರಿ. ಫಸ್ಟ್ ರೌಂಡಲ್ಲಿ ಬಹಳ ಚೆನ್ನಾಗಿ ಹಾಡಿದ್ರಿ. ಸಾನ್ನಿಧ್ಯ ಬಾನದಾರಿಯಲ್ಲಿ ಅಲ್ವಾ? ಶ್ರುತಿ ಕೇಳಿಕೊಂಡು ಹಾಡಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಈ ಚರಣ, ಈ ಶ್ರುತಿಯಲ್ಲಿ ಚರಣ. ನೀನಾಡೋ ಮಾತೆಲ್ಲ ಜೇನಿನಂತೆ, ಶ್ರುತಿ ಕೇಳಿ, ಶ್ರುತಿ ಕೇಳಿ.
ನೀನಾಡೋ ಮಾತೆಲ್ಲ ಜೇನಿನಂತೆ ನೀನಾಡೋ ಮಾತೆಲ್ಲ ಜೇನಿನಂತೆ ನಗುವಾಗ ಮುಖವೊಂದು ಹೂವಿನಂತೆ ನೀನಾಡೋ ಮಾತೆಲ್ಲ ಜೇನಿನಂತೆ ನಗುವಾಗ ಮುಖವೊಂದು ಹೂವಿನಂತೆ ನೀನೊಂದು ಸಕ್ಕರೆಯ ಬೊಂಬೆಯಂತೆ ಮಗುವೇ ನೀ ನನ್ನ ಪ್ರಾಣದಂತೆ ನನ್ನ ಪ್ರಾಣದಂತೆ ಬಾಣದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆಯನ್ನ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ. ವೆರಿ ಗುಡ್ ನಿನಗೆ ಕಾನ್ಫಿಡೆನ್ಸ್ ತುಂಬ ಇದೆ, ಅದು ಬಹಳ ಖುಷಿ ಆಗುವಂಥದ್ದು. ಸಿಂಗಿಂಗ್ ಇಂಪ್ರೂವ್ ಮಾಡಿಕೊಂಡ್ರೆ ಬಹಳ ಒಳ್ಳೆ ಸಿಂಗರ್ ಆಗ್ತೀಯ. ವೆರಿ ಗುಡ್. ವೀಕ್ಷಾ ಲಾಲಿ ಲಾಲಿ ಸುಕುಮಾರ. ಶ್ರುತಿ ಯಾವುದು ಪ್ರಾಕ್ಟೀಸ್ ಕೊಟ್ಟಿದೆ? ಈ ಎಫ್ ಶಾರ್ಪ್. ಎಫ್ ಶಾರ್ಪ್. ಹಾಂ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ಓಕೆ ಈ ಕೊಡಿ ಸರ್. ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಶರಣ. ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಹತ್ತು ಜನುಮಗಳ ಪುಣ್ಯದ ಫಲವು ಮುತ್ತಂತೆ ಬಂದೆ ಹತ್ತು ಜನುಮಗಳ ಪುಣ್ಯದ ಫಲವು ಮುತ್ತಂತೆ ಬಂದೆ ಹೆತ್ತ ತಾಯಿಗೆ ಎಂದು ಕಾಣದ ಆನಂದ ತಂದೆ ಆನಂದ ತಂದೆ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ಓಕೆ ಗುಡ್ ಗುಡ್. ಧನಕ್ಷ ಇಲ್ಲಿ ಪ್ರೇಕ್ಷಕರ ಆಯ್ಕೆಯ ಆಗ್ತಾ ಇದೆಯಾ? ಕೌಂಟಿಂಗ್ ಎಲ್ಲ ಆಗ್ತಾ ಇದೆಯಾ? ವೆರಿ ಗುಡ್ ವೆರಿ ಗುಡ್. ಜೋ ಜೋ ಲಾಲಿ ಕಂದ ಜೋ ಜೋ ನನ್ನ ಆನಂದ ಜೋ ಜೋ ಲಾಲಿ ಕಂದ ಜೋ ಜೋ ನನ್ನ ಆನಂದ ಯಾವ ಹಾಡನ್ನು ಹಾಡಿ ನಿನ್ನ ರಂಜಿಸಲಿ ಸಂತೈಸಲಿ ನಿನ್ನ ರಂಜಿಸಲಿ ಸಂತೈಸಲಿ ಜೋ ಜೋ ಲಾಲಿ ಕಂದ ಜೋ ಜೋ ನನ್ನ ಆನಂದ ಜೋ ಜೋ ಲಾಲಿ ಕಂದ ಜೋ ಜೋ ನನ್ನ ಆನಂದ. ಡಿ 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 ಚರಣ ಒಂದು ಚರಣ. ನಾ ಹಾಡೋ ಹಾಡು ಖಂಡಿತಿಯಲ್ಲಿ ಕೆಂಡ ಉಗುಳುವ ಹಾಡು ನಾ ಹಾಡೋ ಹಾಡು ಖಂಡಿತ
ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಇನ್ನೂ ಕೂಡ ವಾಯ್ಸ್ ಇನ್ನೂ ಸ್ವಲ್ಪ ಶೇಪ್ ಸಿಗ್ತದೆ ವಾಯ್ಸ್ಗೆ, ಇನ್ನೂ ಚೆನ್ನಾಗಿ ಹಾಡ್ಬೋದು. ಓಕೆ, ಭಾಳ ಚೆನ್ನಾಗಿ ಹಾಡಿದಂಥ 4 ಜನಕ್ಕೂ ಅಭಿನಂದನೆಗಳು. ಇಲ್ಲಿಗೆ ವಾಯ್ಸ್ ಆಫ್ ಗಾನಸಿರಿ ಗ್ರ್ಯಾಂಡ್ ಫಿನಾಲೆಯ ಎಲ್ಲ ವಿಭಾಗದ ಸ್ಪರ್ಧೆಗಳು ಮುಕ್ತಾಯವಾಗಿವೆ. ರಿಸಲ್ಟ್ಸ್ ಫೈನಲ್ ಆಗ್ತಾ ಇದೆ. ಸೀನಿಯರ್ ವಿಭಾಗದ ಆಡಿಯನ್ಸ್ ಚಾಯ್ಸ್ ವೋಟ್ಸ್ ದಯವಿಟ್ಟು ನಮ್ಮ ಗಾನಸಿರಿಯ ಮೆಂಬರ್ಸ್ ಹತ್ರ ಕೊಟ್ಟು ಬಿಡಿ. 2 ವಿಭಾಗದ ರಿಸಲ್ಟ್ಸ್ ಆಲ್ರೆಡಿ ಈಗ ಫೈನಲೈಸ್ ಆಗಿದೆ, ಆಡಿಯನ್ಸ್ ಚಾಯ್ಸ್. ಇನ್ನೊಂದು ವಿಭಾಗದ ಫೈನಲೈಸ್ ಮಾಡಲಿಕ್ಕಿದೆ. ಹಾಗೆ ನಮ್ಮ ಜಡ್ಜಸ್ ಕಡೆಯಿಂದ ಬಂದಿರುವಂತಹ ಮಾರ್ಕ್ಸ್ ಫೈನಲೈಸ್ ಆಗಬೇಕಷ್ಟೇ. ಅದು ಫೈನಲೈಸ್ ಆಗಲಿಕ್ಕೆ ಇನ್ನೊಂದು 10 ನಿಮಿಷ ಕಾಲಾವಕಾಶ ಬೇಕು. ಅಷ್ಟು ಹೊತ್ತು ನಮ್ಮ ಗಾನಸಿರಿ ಕಲಾಕೇಂದ್ರದ ಸಹ ಶಿಕ್ಷಕಿಯಾಗಿರುವಂತಹ ಕುಮಾರಿ ಶ್ರೀಲಕ್ಷ್ಮಿಯವರು ಒಂದು ಹಾಡನ್ನು ಹಾಡಲಿಕ್ಕಿದ್ದಾರೆ. ಸಚ್ಚಿದಾನಂದ ತ್ರಿತ್ವಮುಖವಾದ ಪರಬ್ರಹ್ಮದಲ್ಲಿ ಆ ಭವದೊತ್ತಾದೆ ಭವದ ಬಿತ್ತಾದೆ ಋತದ ಚಿತ್ತಾದಿನಿ ಇಳಿದು ಬಾ ಇಳಿಗೆ ತುಂಬಿತಾ ಬೆಳಿಗ್ಗೆ ಜೀವ ಕೇಂದ್ರದಲ್ಲಿ ಮತ್ತೆ ಮೂಡಿ ಬಾ ಉದ್ದಿನಿ ನನ್ನ ಚಿತ್ತ ಪೃಥ್ವಿಯಲ್ಲಿ ಮತ್ತೆ ಮೂಡಿ ಬಾ ಮತ್ತೆ ನೀನೆನ್ನ
ಧನ್ಯವಾದಗಳು ನಮ್ಮ ಕಂಚಿನ ಕಂಠದ ಗಾಯಕಿಗೆ. ಈಗ ಮುಂದಿನ ಗೀತೆಯನ್ನು ಹಾಡಲಿಕ್ಕೆ ಬರ್ತಾ ಇರುವಂಥವರು ನಮ್ಮ ತಂಡದ ಸುಪ್ರಸಿದ್ಧ ಗಾಯಕರಾದಂಥ ವರುಣ್ ಕುಮಾರ್ ಅವರು. ಜನಪ್ರಿಯ ಗೀತೆ ಯಾರೇ ನೀನು ರೋಜಾ ಹೂವೆ, ಇದೀಗ ವರುಣ್ ಕುಮಾರ್ ಅವರ ಧ್ವನಿಯಲ್ಲಿ. ಇದು ಹೂವಿನ ಲೋಕವೇ, ಎಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಚೆಲುವಿನ ಹೂವೆ, ಸೌಗಂಧ ಹೂವಿ ಕಂಡು ಸೌಂದರ್ಯ, ಹೆಣ್ಣಲ್ಲಿ ಕಂಡು ಸಂಗೀತ, ಅನ್ನಲ್ಲಿ ಸೇರಿಕೊಂಡು ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಚೆಲುವಿನ ಹೂವೆ. ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೂವೆಂದು ಪ್ರೀತಿ ಮಾಡು, ಹಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಪೂರ್ತಿ ನೋಡು, ಸಂಗೀತ ಮಾಡಿ ಮಾಡು. ನೀನು
ಏನು ಸಾಂಗು, ಏನು ಮ್ಯೂಸಿಕ್ಕು, ಇಬ್ಬರಿಗೂ ಜೋರಾದ ಚಪ್ಪಾಳೆ ಬರಬೇಕು. ನಮ್ಮ ಆರ್ಕೆಸ್ಟ್ರಾ ತಂಡಕ್ಕೂ ಹಾಗೆ ವರುಣ್ ಕುಮಾರ್ ಅವರಿಗೂ. ಗಾನಸಿರಿ ಪ್ರೊಫೆಷನಲ್ ನಮ್ಮ ಒಂದು ಆರ್ಕೆಸ್ಟ್ರಾ ತಂಡದ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ, ಇಲ್ಲೇ ಕಲಿತು ಇಲ್ಲೇ ಬೆಳೆದಂಥ ಸಂಗೀತ ಪ್ರತಿಭೆಗಳು ನಮ್ಮ ಪ್ರೊಫೆಷ್ನಲ್ ತಂಡದಲ್ಲಿರುವಂಥವರು. ಇದೀಗ ಇಷ್ಟು ಹೊತ್ತು ಎಲ್ಲರೂ ಕಾಯ್ತಾ ಇದ್ದಂಥ ಮೂಮೆಂಟ್ ಬಂದೇ ಬಿಟ್ಟಿತು. ಆದರೆ ಅದಕ್ಕಿಂತ ಮುಂಚೆ ಇವತ್ತು ಗ್ರ್ಯಾಂಡ್ ಫಿನಾಲೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಫೈನಲಿಸ್ಟ್ಗಳಿಗೂ ಮೆಡಲ್ ಹಾಗೆ ಒಂದು ಸರ್ಟಿಫಿಕೇಟ್ ನೀಡಲಿಕ್ಕಿದ್ದೇವೆ. ಇದೀಗ ಹೆಸರು ಕರಿತಾ ಹೋಗ್ತೇವೆ. ಮೊದಲಿದಾಗಿ ಪುಟಾಣಿ ವಿಭಾಗದಿಂದ ದಯವಿಟ್ಟು ಮಕ್ಕಳೆಲ್ಲರೂ ಸಾಲಾಗಿ ಬಂದು ಮೆಡಲ್ ಮತ್ತು ಸರ್ಟಿಫಿಕೇಟನ್ನು ಕಲೆಕ್ಟ್ ಮಾಡ್ಕೋಬೇಕು. ಪುಟಾಣಿ ವಿಭಾಗದಲ್ಲಿ ಮಾನ್ವಿ ನಾಯಕ್, ರವೀಂದ್ರ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಪುಟಾಣಿಗಳಿಗೆ ಸರ್ಟಿಫಿಕೇಟ್ಸ್ ಹಾಗೂ ಮೆಡಲನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಾನ್ವಿ ನಾಯಕ್, ಪ್ರಾಂಜಲ್ ಭಟ್, ಪ್ರಾಂಜಲ್ ಭಟ್, ಮಕ್ಕಳು ಬೇಗ ಬೇಗ ಬನ್ನಿ. ಧ್ವನಿ ವಿಟ್ಲ, ಧ್ವನಿ ವಿಟ್ಲ, माया कामत, माया कामत, हृदय उप्पिनंगडी, हृदय उप्पिनंगडी, ಜೋರಾದ ಚಪ್ಪಾಳೆ ಬರಲಿ ಈ ಮಕ್ಕಳಿಗೆ. ಕಲ್ಪಿತಾ, ನೆಕ್ಸ್ಟ್ ಜೂನಿಯರ್ ವಿಭಾಗದವರು ಕಾವ್ಯ ಎಂ ಕಾಣಿಯೂರು, ಕಾವ್ಯ ಎಂ ಕಾಣಿಯೂರು, ಪೂಜಾಶ್ರೀ ಸುಳ್ಯ, ಆದಷ್ಟು ಬೇಗ ಬನ್ನಿ ಮಕ್ಕಳೇ. ಕಾವ್ಯ ಎಂ ಕಾಣಿಯೂರು, ಪೂಜಾಶ್ರೀ ಸುಳ್ಯ, ಯಶಸ್ ಬಿಜೆ, ಯಶಸ್ ಬಿಜೆ,
ತನ್ಮಯಂ ಸೋಮಯಾಗಿ, ತನ್ಮಯನ್ ಸೋಮಯಾಗಿ, ಪ್ರೇಕ್ಷಾ, ಪ್ರೇಕ್ಷಾ ಕೆ ಮುರಮೊಗ್ರು, ಗಗನ್ ರಾಜ್, ಗಗನ್ ರಾಜ್ ಕಾಣಿಯೂರು, ಪ್ರಾಪ್ತಿ ಟಿ ಬೆಳ್ಳಾರೆ, ಪ್ರಾಪ್ತಿ ಟಿ ಬೆಳ್ಳಾರೆ, ಸೃಜನಾ ಪೂಜಾರಿ, ಅನಘಾ ಅಡೂರು, ಅನಘಾ ಅಡೂರು, ಆಶ್ವೇಜಾತ್ರೇಯ, ಆಶ್ವೇಜಾತ್ರೇಯ, ಮನಸ್ವಿ ಆರ್ ಶೆಟ್ಟಿ, ಮನಸ್ವಿ ಆರ್ ಶೆಟ್ಟಿ, ಶ್ರೀಹಿತ ಕೊಕ್ಕಡ, ಶ್ರೀಹಿತ ಕೊಕ್ಕಡ, ಧೃತಿ ಬಿ, ಧೃತಿ ಬಿ, ವಿವಾನ್ ಸಾಗರ್, ವಿವಾನ್ ಸಾಗರ್, ಧೃತಿ ಇದ್ದೀರಾ? ಧೃತಿ ಬಿ, ರಿಷಿಕಾ, ರಿಷಿಕಾ, ಅಕ್ಷಿತ್ ಎಂ, ಅಕ್ಷಿತ್ ಎಂ, ದ್ವಿಷಾ ವಿಟ್ಲ, ದ್ವಿಷಾ ವಿಟ್ಲ, ಸೀನಿಯರ್ ವಿಭಾಗದಿಂದ ದಯವಿಟ್ಟು ಬನ್ನಿ. ಗ್ರೀಷ್ಮಾ ರೈ ಕಾಣಿಯೂರು, ಸೀನಿಯರ್ ವಿಭಾಗದವರು. ಗ್ರೀಷ್ಮಾ ರೈ ಕಾಣಿಯೂರು, ಲತಾ ಎಂ ಭಟ್, ಪ್ರದೀಪ್ ನಾಯ್ಕ, ಪ್ರದೀಪ್ ನಾಯಕ್, ಲತಾ ಎಂ ಭಟ್, ದಿಶಾ ಕೊಕ್ಕಡ, ದಿಶಾ ಕೊಕ್ಕಡ, ಲಹರಿ ವಿಟ್ಲ, ಲಹರಿ ವಿಟ್ಲ, ನಿಧಿ ಅಡೂರು, ನಿಧಿ ಅಡೂರು, ಗ್ರೀಷ್ಮಾ ಎಂ ಮೊಗ್ರು, ಗ್ರೀಷ್ಮಾ ಎಂ ಮೊಗ್ರು, ಅಕ್ಷಯ್ ಬೋರ್ಕರ್, ಗ್ರೀಷ್ಮಾ ಎಂ ಮೊಗ್ರು,
ಅಕ್ಷಯ್ ಬೋರ್ಕರ್, ದೀಪ್ತಿ ಎ ಕುದ್ಮಾರು, ದೀಪ್ತಿ ಎ ಕುದ್ಮಾರು, ಚಂದ್ರಕಲಾ ಮಂದಾರ್ತಿ, ಚಂದ್ರಕಲಾ ಮಂದಾರ್ತಿ, ಯಕ್ಷಿತಾ ಯು ಕಾಸರಗೋಡು, ಯಕ್ಷಿತಾ ಯು ಕಾಸರಗೋಡು, ಕಾರ್ತಿಕ್ ಕಾಸರಗೋಡು, ಕಾರ್ತಿಕ್ ಕಾಸರಗೋಡು, ಸಾನಿಧ್ಯ ಕೊಕ್ಕಡ, ಸಾನಿಧ್ಯ ಕೊಕ್ಕಡ, ವೀಕ್ಷಾ ವಾಳ್ತಾಜೆ, ವೀಕ್ಷಾ ವಾಳ್ತಾಜೆ, ಧನುಕ್ಷ, ಧನುಕ್ಷ, ಎಲ್ರಿಗೂ ಜೋರಾದ ಚಪ್ಪಾಳೆ ಬರಲಿ ಒಮ್ಮೆ. ತುಂಬ ಧನ್ಯವಾದಗಳು ಸರ್. ಇದೀಗ ಹಿರಿಯ ಪತ್ರಕರ್ತರಾದಂತಹ ಸುಧಾಕರ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೀಕ್ಷಕರು ಇಷ್ಟು ಹೊತ್ತು ನಮ್ಮ ಜೊತೆ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಿ ನಿಮ್ಮ ಮತವನ್ನು ನೀಡಿದ್ದೀರಿ. ಈಗ ನೀವು ನೀಡಿದಂಥ ಮತ ಹೆಚ್ಚಾಗಿ ಯಾರಿಗೆ ಹೋಗಿದೆ ಅಂತ ತಿಳ್ಕೊಳ್ಳುವಂಥ ಸಮಯ. ಹಲೋ, ಇದು ರಿಸಲ್ಟ್ ಅಲ್ಲ, ಇದು ವೀಕ್ಷಕರ ಆಯ್ಕೆ ಪ್ರಕಾರ ಅತಿ ಹೆಚ್ಚು ಓಟ್ ಬಂದಿರುವಂಥದ್ದು ಪುಟಾಣಿ ವಿಭಾಗದಲ್ಲಿ ಧ್ವನಿ ವಿಟ್ಲ ವೀಕ್ಷಕರ ಆಯ್ಕೆ. ಇದು ಜಡ್ಜಸ್ ಆಯ್ಕೆ ಬೇರೆನೇ ಇದೆ, ಸರಿನಾ? ಬನ್ನಿ ನೋಡಿ, ಇದು ನಿದ್ದೆ ಮಾಡಿರುವಂಥ ಸಮಯ. ಎಷ್ಟು ಉತ್ಸಾಹದಲ್ಲಿ ಬರ್ತಾ ಇದ್ದಾರೆ ವೇದಿಕೆ ಮೇಲೆ. ಅವರೆಲ್ಲ ವೋಟ್ ಮಾಡಿ ನನ್ನ ಗೆಲ್ಸಿರೋದು ಮಗ. ಥ್ಯಾಂಕ್ ಯು, ವೆರಿ ಗುಡ್. ಬನ್ನಿ ವೆರಿ ಗುಡ್. ಜೂನಿಯರ್ ವಿಭಾಗದಲ್ಲಿ ವೀಕ್ಷಕರ ಆಯ್ಕೆ ಮಾಡಿರುವಂಥದ್ದು ಯಶಸ್ ಬಿಜೆ. ಯಶಸ್ ಬಿಜೆ, ಅಭಿನಂದನೆಗಳು ಯಶಸ್. ಸೀನಿಯರ್ ವಿಭಾಗದಲ್ಲಿ ವೀಕ್ಷಕರ ಪ್ರೀತಿಯ ವೀಕ್ಷಕರ ಆಯ್ಕೆ ಮಾಡಿರುವಂಥದ್ದು ಗ್ರೀಷ್ಮ ರೈ ಕಾಣಿಯವರು ಇವರನ್ನ. ಗ್ರೀಷ್ಮ ರೈ ಇವರನ್ನ ವೀಕ್ಷಕರು ಆಯ್ಕೆ ಮಾಡಿದ್ದಾರೆ. ಚಪ್ಪಾಳೆ ಬರಲಿ ಗ್ರೀಷ್ಮ ಅವರಿಗೆ. ರಿಸಲ್ಟ್ ಅನೌನ್ಸ್ ಮಾಡೋಣ. ಯಾರು ಅನೌನ್ಸ್ ಮಾಡೋದು? ಸುಂದರವಾದಂಥ ಚಿನ್ನದ ಪ್ರತಿಮೆಗಳು ನಮ್ಮ ಎದುರಿದ್ದಾವೆ. ಮಕ್ಕಳು ಆಗದಿಂದ ಎಲ್ಲರೂ ಕಣ್ಣಾಗ್ತಿದ್ದದ್ದು. ನಾವು ಕೂಡ ಕೂತಲ್ಲಿಂದ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದದ್ದು. ಯಾರ ಪಾಲಾಗ್ತದೆ ಅಂತ ನಾವೆಲ್ಲ ಹಾಡು ಹೊತ್ತಿಗೆ ಇಂಥದ್ದೆಲ್ಲ ಕೊಡ್ತಾ ಇರಲಿಲ್ಲ ನೀವು. ಆಗ ಈ ಡಿಸೈನ್ ಬರ್ತಾ ಇರಲಿಲ್ಲ. ಇವಾಗ ಎಲ್ಲ ಮಕ್ಕಳು ವಿಜೇತರು. ಜೋರಾದ ಚಪ್ಪಾಳೆ ಮಕ್ಕಳಿಗೆಲ್ಲರಿಗೂ. ನಾವು ತುಂಬ ತಡ ಮಾಡೋದಿಲ್ಲ, ಮಾತಾಡಿ. ನೋಡಿ, ಅಲ್ಲಿ ದೀಪ ಇನ್ನೂ ಉರಿತಾನೆ ಇದೆ.
ಅದರ ಅರ್ಥ ಏನು ಅಂತ ಹೇಳಿದ್ರೆ ಮಕ್ಕಳ ಪ್ರತಿಭೆ ಯಾವತ್ತಿಗೂ ಬೆಳಗುತ್ತಾನೆ ಇರ್ತದೆ. ಇನ್ನೂ ಕೂಡ ನಂದು ಇಷ್ಟು ಫ್ಯಾನ್ ಹಾಕಿದರೂ ಕೂಡ ಅಲ್ಲಿ ಉರಿಸಿಟ್ಟಂಥ ದೀಪ ಅದೇ ದೀಪದ ಹಾಗೆ ಮಕ್ಕಳ ಪ್ರತಿಭೆ ಯಾವತ್ತಿಗೂ ಬೆಳಗುತ್ತಾ ಇರಬೇಕು. ಯಾವುದೇ ಕಾರಣಗಳು ಅವರ ಸಾಧನೆಗೆ ಅಡ್ಡ ಬರಬಾರ್ದು. ಇದೊಂದು ಸಣ್ಣ ಸ್ಪರ್ಧೆ. ಇದು ಸ್ಪರ್ಧೆ ಯಾಕೆ ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ತದೆ. ಸ್ಪರ್ಧೆ ಇದ್ದಲ್ಲಿ ಮಕ್ಕಳು ಇನ್ನಷ್ಟು ಉತ್ಸಾಹದಿಂದ ಅಭ್ಯಾಸ ಮಾಡ್ತಾರೆ. ಅದಕ್ಕೋಸ್ಕರ ಸ್ಪರ್ಧೆ ಬಿಟ್ಟರೆ ಬೇರೆ ಕೆಲವರನ್ನು ಪ್ರೈಸ್ ಕೊಟ್ಟು ಖುಷಿಪಡಿಸಲಿಕ್ಕೆ, ಕೆಲವರಿಗೆ ಪ್ರೈಸ್ ಕೊಡದೆ ಬೇಸರ ಮಾಡಲಿಕ್ಕೆ ಅಲ್ಲವೇ ಅಲ್ಲ. ಖಂಡಿತವಾಗಿಯೂ ಮಕ್ಕಳು ಇನ್ನಷ್ಟು ಉತ್ಸಾಹದಿಂದ ಆಡಬೇಕು. ಇವತ್ತು ಈ ವೇದಿಕೆಯಿಂದ ಪಡೆದಂಥ ಒಂದು ಅನುಭವ ಏನಿದೆ ಅದು ನಿಮ್ಮನ್ನು ಅದ್ಭುತವಾದಂಥ ಗಾಯಕರನ್ನಾಗಿ ಮಾಡುವಲ್ಲಿ ಖಂಡಿತವಾಗಿಯೂ ಒಂದಿಷ್ಟು ಅಂಕಗಳನ್ನು ನಿಮಗೆ ತಂದು ಕೊಡ್ತದೆ. ಅದು ಮಾತ್ರ ಸತ್ಯ. ಪೇರೆಂಟ್ಸ್ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕು. ಓಕೆ ಅಂತ ಇದ್ದರೆ ಮಾತ್ರ ರಿಸಲ್ಟ್ ಅನೌನ್ಸ್ ಮಾಡ್ತೇವೆ, ಇಲ್ಲದ್ರೆ ಎಲ್ಲ ಮನೆಗೆ ಹೋಗ್ಬೇಕು ಈಗಲೇ. ಓಕೆ ಅಲ್ವಾ? ಓಕೆ, ಹಾಗಾದರೆ ಈ ಪುಟಾಣಿ ವಿಭಾಗದ ರಿಸಲ್ಟನ್ನು ಅನೌನ್ಸ್ ಮಾಡುವಂಥ ಸಮಯ. ಇಲ್ಲಿ ತೃತೀಯ ಬಹುಮಾನವನ್ನು ನಾವು ಕೊಡ್ತಾ ಇರುವಂಥದ್ದು ಗಾನಸಿರಿ ಉಪ್ಪಿನಂಗಡಿ ಶಾಖೆಯ ಹೃದಯ ಅವರಿಗೆ. ಬಹಳ ಉತ್ಸಾಹದಿಂದ, ಅತ್ಯುತ್ಸಾಹದಿಂದ ಅದ್ಭುತವಾಗಿ ಹಾಡುವಂಥ ಪ್ರಯತ್ನದಲ್ಲಿ ಯಶಸ್ವಿಯಾದಂತಹ ಹೃದಯ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸೋಣ. ಯಾಕಂತ ಹೇಳಿದ್ರೆ ಸಂಗೀತ ಕ್ಷೇತ್ರದಲ್ಲಿ ಬೆಳೀತಾ ಇರುವಂತಹ ಪುಟಾಣಿ ಉಪ್ಪಿನಂಗಡಿ ಶಾಖೆ ಹೃದಯ. ಅಭಿನಂದನೆಗಳು ಹೃದಯ. ಇದೇ ರೀತಿ ಸಂಗೀತದ ಈ ಒಂದು ನಿಮ್ಮ ಸಾಧನೆ ಏನಿದೆ ಮುಂದುವರಿತಾ ಹೋಗಲಿ. ದೇವರು ಒಳ್ಳೆಯ ಆಶೀರ್ವಾದವನ್ನು ಕೊಟ್ಟು ನಿಮ್ಮನ್ನು ಬೆಳೆಸ್ತಾ ಹೋಗಲಿ. ದ್ವಿತೀಯ ಸ್ಥಾನ ಗೆಸ್ ಮಾಡ್ತೀರಾ? ಬೇಡ, ದ್ವಿತೀಯ ಸ್ಥಾನ ನಾವೇ ಹೇಳ್ತೇವೆ. ಪ್ರಥಮ ಸ್ಥಾನ ನೀವೇ ಗೆಸ್ ಮಾಡಿ. ಓಕೆ, ಆ ದ್ವಿತೀಯ ಸ್ಥಾನ ಗಾನಸಿರಿ ಕೊಕ್ಕಡ ಶಾಖೆಯ ಪ್ರಾಂಜಲ್ ಭಟ್. ಬಹಳ ಅದ್ಭುತವಾಗಿ ಪಾಪ ಒಂದು ಚರಣ ಹಾಡಿದ ಕೂಡ ಇನ್ನೊಂದು ಚರಣ ಕಲ್ತಿದ್ದೇನೆ ನಾನು ಅಂತ ಹೇಳ್ತೇವೆ ಮಗು ಪಾಪ. ಬಹಳ ಉತ್ಸಾಹದ ಚಿಲುಮೆ ಕೊಕ್ಕಡ ಶಾಖೆಯ ಉದನ್ಮುಖ ಹಾಡು ಹಕ್ಕಿ ಪ್ರಾಂಜಲ್ ಭಟ್. ಅಭಿನಂದನೆಗಳು ಪ್ರಾಂಜಲ್. ಈ ಮೈಕಲ್ ಒಂದು ಹಾಡು ಹೇಳಿ ನೋಡ. ಒಳ್ಳೆದಾಗ್ಲಿ. ಆ ಪ್ರಥಮ ಸ್ಥಾನ ನೀವೇ ಗೆಸ್ ಮಾಡಿ, ಅಲ್ಲಿಂದ ಕಳಿಸಿ. ಯಾರು? ಜೋರಾಗಿ ಹೇಳಿ. ಧ್ವನಿ ಅಂತ, ಎಲ್ಲರ ಧ್ವನಿ ಅಂತ ಹೇಳ್ತಾ ಇರುವಾಗ ನಾವು ಕೂಡ ಹಾಗೇನೆ ಹೇಳ್ಬೇಕಾಗ್ತದೆ. ಧ್ವನಿ ವಾಯ್ಸ್ ಆಫ್ ಗಾನಸಿರಿ ಪುಟಾಣಿ ವಿಭಾಗದ ಪ್ರಥಮ ಸ್ಥಾನ ಪಡ್ತಾ ಇರುವಂಥದ್ದು. ಈ ಪುಟಾಣಿಗಳಲ್ಲಿ ಪುಟಾಣಿ ಆಗಿರುವಂತಹ ಗಾನಸಿರಿಯ ಅತಿ ಕಿರಿಯ ವಿದ್ಯಾರ್ಥಿನಿ ಧ್ವನಿ. ನೋಡಿ, ವೀಕ್ಷಕರ ಆಯ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ವೀಕ್ಷಕರು ಆಯ್ಕೆ ಮಾಡಿರುವಂಥದ್ದು, ಜಡ್ಜಸ್ ಕೂಡ ಆಯ್ಕೆ ಮಾಡಿರುವಂಥದ್ದು ಧ್ವನಿ ಅವರನ್ನ. ಧ್ವನಿಗೆ ನೋಡಿ ಎಷ್ಟು ಚಂದ ಸ್ಪೆಷಲ್ ಮ್ಯೂಸಿಕ್ ಹಾಕಿದ್ದಾರೆ ಅಲ್ಲ ಧ್ವನಿ? ವೆರಿ ಗುಡ್. ಮಗುವಿನ ಭವಿಷ್ಯ ಉಜ್ವಲವಾಗಿ ಬೆಳಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಹಾರೈಕೆ. ತುಂಬ ಪೈಪೋಟಿ ಇದ್ದಂತಹ ಒಂದು ವಿಭಾಗ ಅಂತ ಹೇಳಿದ್ರೆ ಅದು ಜೂನಿಯರ್ ವಿಭಾಗ. ಇದರಲ್ಲಿ ರಿಸಲ್ಟ್ ಕೊಡುವಂಥದ್ದು ಎಲ್ಲ ಒಂದು ಸ್ಪರ್ಧೆಗಳಲ್ಲಿ ಈ ಒಂದು ಏಜಿನ ಮಕ್ಕಳು ಬಹಳ ಬಹಳ ಉತ್ಸಾಹದಿಂದ ಆಡ್ತಾರೆ. ಅವರಿಗೆ ರಿಸಲ್ಟ್ ಕೊಡಲಿಕ್ಕೆ ನಮಗೆ ಬೇಸರ ಆಗುವಂಥದ್ದು. ಇದರಲ್ಲಿ ತೃತೀಯ ಸ್ಥಾನ ಇಬ್ಬರ ಪಾಲಾಗಿದೆ. ತೃತೀಯ ಸ್ಥಾನ ಆ್ಯಕ್ಚುಲಿ ತೃತೀಯ ಸ್ಥಾನ ಕೊಡುವಂಥ ಪ್ಲ್ಯಾನ್ ಇರಲಿಲ್ಲ, ಆದರೆ ಒಂದು ಎಕ್ಸ್ಟ್ರಾ ಮೊಮೆಂಟ್ ತಂದು ಇಂಥ ಪರಿಸ್ಥಿತಿ ಬರ್ತದೆ ಅಂತ ಗೊತ್ತಿತ್ತು ನಮಗೆ. ಅದಕ್ಕೋಸ್ಕರ ತೃತೀಯ ಸ್ಥಾನ ಇಬ್ಬರಿಗೆ. ಅದು ಯಾರೆಲ್ಲ ಅಂತ ಹೇಳಿದ್ರೆ, ಒಬ್ಬರು ಗಾನಸಿರಿ ಸುಳ್ಯ ಶಾಖೆಯ ಅಶ್ವಿಜ್ ಆತ್ರೇಯ. ಬಹಳ ಸುಂದರವಾದಂಥ ಒಂದು ಟ್ರೋಫಿ ಮತ್ತು ಅತಿ ಸುಂದರವಾದಂಥ ಒಂದು ಸರ್ಟಿಫಿಕೇಟ್. ಅಭಿನಂದನೆಗಳು ಅಶ್ವಿಜ್ ಆತ್ರೇಯ. ನಿಮ್ಮ ಭವಿಷ್ಯ ಹೀಗೆ ಉಜ್ವಲವಾಗಿ ಸಾಗ್ತಾ ಇರಲಿ. ವೆರಿ ಗುಡ್, ಬಹಳ ಚೆನ್ನಾಗಿ ಹಾಡಿದ್ದಾರೆ. ಇನ್ನೊಬ್ರು ತೃತೀಯ ಸ್ಥಾನ ಯಾರು ಅಂತ ಹೇಳಿದ್ರೆ, ಅದೇ ಸುಳ್ಯ ಶಾಖೆಯಿಂದ ತನ್ಮಯ್ ಸೋಮಯಾಗಿ. ಸರ್ ಪಾಪ ನಿಂತು ಸುಸ್ತಾಗಿದ್ದಾರೆ, ಆದ್ರೂ ಕೂಡ ನಿಮ್ಗೆ ಇನ್ನಷ್ಟು ಕಷ್ಟ ಕೊಡ್ತಿದ್ದಾರೆ ಸರ್.
ಅಭಿನಂದನೆಗಳು ತನ್ಮಯ್. ಯಾಕಂತ ಹೇಳಿದ್ರೆ ನೋಡಿ, ಗಾನಸಿರಿ ಆರಂಭ ಆಗುವುದರಿಂದ ನಾವು ಸರ್ ನೋಡ್ತಾ ಇದ್ದೇವೆ, ಕಲೆಗೆ ಇಂಥದೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯ ಚಾನೆಲ್ ಮೂಲಕ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವೇದಿಕೆ ಕಲ್ಪಿಸಿಕೊಟ್ಟಂತ ಹಿರಿಯರು. ಮಗ ಸುಧಾಕರ್ ಸರ್, ಇನ್ನೂ ಸ್ವಲ್ಪ ಹೊತ್ತು ನಿಮ್ಮ ನಿಲ್ಲಿಸ್ತೇವೆ ಸರ್. ದ್ವಿತೀಯ ಸ್ಥಾನ ಗಾನಸಿರಿ ಪುತ್ತೂರು ಶಾಖೆಯ ಸೃಜನಾ ಪೂಜಾರಿ. ಬಹಳ ಉತ್ಸಾಹದಿಂದ ಲವಲವಿಕೆಯಿಂದ ಹಾಡಿ ನಮ್ಮೆಲ್ಲರನ್ನ ಖುಷಿಪಡಿಸಿದಂತಹ ಸೃಜನಾ ಪೂಜಾರಿ ಇವರು ಜೂನಿಯರ್ ವಿಭಾಗದ ದ್ವಿತೀಯ ಸ್ಥಾನಿಯಾಗಿದ್ದಾರೆ. ಅವರಿಗೂ ಒಂದು ಸುಂದರವಾದ ಚಿನ್ನದ ಮೈಕ್ರೋಫೋನ್. ಅಭಿನಂದನೆಗಳು ಸೃಜನಾ, ನಿಮ್ಮ ಭವಿಷ್ಯ ಉಜ್ವಲವಾಗಿ ಮುಂದೆ ಸಾಗಲಿ. ಪ್ರಥಮ ಸ್ಥಾನವನ್ನು ಆಯ್ಕೆ ಮಾಡಿ ಕಳಿಸಿ ನೋಡುವ. ಯಾರು? ಯಶಸ್. ಧ್ವನಿ ಕಮ್ಮಿ ಆಯ್ತು, ಹಾಗಾದ್ರೆ ಯಶಸ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಜೋರಾಗಿ ಹೇಳಿ. ಯಶಸ್ಸಾ? ಕರೆಕ್ಟ್. ಯಶಸ್ ಬಿಜೆ, ಗಾನಸಿರಿ ಪುತ್ತೂರು ಶಾಖೆಯ ಯಶಸ್ ಬಿಜೆ ಇವರನ್ನ ಜೂನಿಯರ್ ವಿಭಾಗದ ವಾಯ್ಸ್ ಆಫ್ ಗಾನಸಿರಿ ಪ್ರಥಮ ಸ್ಥಾನಿಯಾಗಿ ಘೋಷಣೆ ಮಾಡ್ತಾ ಇದ್ದಾರೆ. ಯಶಸ್ ಬಿಜೆ ಬಹಳಷ್ಟು ಉತ್ಸಾಹದಿಂದ ಲವಲವಿಕೆಯಿಂದ ಅದ್ಭುತವಾಗಿ ಹಾಡಿದಂತಹ ಯಶಸ್ ಬಿಜೆ. ವೀಕ್ಷಕರ ಆಯ್ಕೆ, ತೀರ್ಪುಗಾರರ ಆಯ್ಕೆ ಕೂಡ. ಅಭಿನಂದನೆಗಳು ಯಶಸ್ ಬಿಜೆ ಅವರಿಗೆ. ಗಾಯನ ಕ್ಷೇತ್ರದಲ್ಲಿ ಇನ್ನಷ್ಟು ಯಶಸ್ಸು ತನ್ನದಾಗಲಿ ಅನ್ನುವಂತಹ ಹಾರೈಕೆಯೊಂದಿಗೆ ಸೀನಿಯರ್ ವಿಭಾಗದ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದಾವೆ. ಸೀನಿಯರ್ ವಿಭಾಗದಲ್ಲಿ ಬೇಗ ಬೇಗ ಅನೌನ್ಸ್ ಮಾಡ್ತೇವೆ. ತೃತೀಯ ಸ್ಥಾನ ಗಾನಸಿರಿ ಕೊಕ್ಕಡ ಶಾಖೆಯ ದಿಶಾ ಅವರ ಪಾಲಾಗಿದೆ. ದಿಶಾ ಕೊಕ್ಕಡ ಇವರು ವಾಯ್ಸ್ ಆಫ್ ಗಾನಸಿರಿ ಸೀನಿಯರ್ ವಿಭಾಗದ ತೃತೀಯ ಸ್ಥಾನಿಯಾಗಿದ್ದಾರೆ. ದ್ವಿತೀಯ ಸ್ಥಾನ ಇವರು ತೃತೀಯ ಸ್ಥಾನಿ. ಬಹಳ ಚೆನ್ನಾಗಿ ಹಾಡಿದಿರಿ. ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಭವಿಷ್ಯವನ್ನ ಹೊಂದಿರುವಂತಹ ರೇಮುಖ ಗಾಯಕಿ ಕುಮಾರಿ ದಿಶಾ ಕೊಕ್ಕಡ. ದ್ವಿತೀಯ ಸ್ಥಾನ ಆನ್ಲೈನ್ ತರಗತಿಯಲ್ಲಿ, ಗಾನಸಿರಿಯ ಆನ್ಲೈನ್ ತರಗತಿಯಲ್ಲಿ ಕಾಸರಗೋಡಿನಿಂದ ಭಾಗವಹಿಸ್ತಾ ಇರುವಂತಹ ಮಾಸ್ಟರ್ ಕಾರ್ತಿಕ್ ಇವರು ಬಹಳ ಸುಂದರವಾದಂತಹ 2 ಮಧುರ ಗೀತೆಗಳನ್ನ ಈ ಒಂದು ವೇದಿಕೆಯಲ್ಲಿ ಹಾಡಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಪ್ರಥಮ ಸ್ಥಾನವನ್ನು ಗೆಸ್ ಮಾಡಬೇಕು ನೀವೇ. ಯಾರು? ಅಭಿನಂದನೆಗಳು ಕಾರ್ತಿಕ್. ಯಾರು? ಲತಾ ಮೇಡಮ್. ನಮಗೂ ಅದೇ ನಿರೀಕ್ಷೆ ಇತ್ತು, ಲತಾ ಮೇಡಮ್ಗೆ ಸಿಗ್ಬೋದು ಅಂತ ಹೇಳ್ಕೊಂಡು ಅಷ್ಟು ಉತ್ಸಾಹದಲ್ಲಿ ಹಾಡಿದ್ರು. ಆದರೂ ರಿಸಲ್ಟ್ ಫೈನಲ್ ಆಗಿ ಏನಂತ ಹೇಳಲಿಕ್ಕೆ ಆಗೋದಿಲ್ಲ. ಕರೆಕ್ಟ್ ಅಲ್ವಾ ಸರ್? ಆದ್ರೂ ಕೂಡ ಲತಾ ಮೇಡಮ್ ಫಸ್ಟ್ ಪ್ಲೇಸ್ ಮಾಡ್ಕೊಂಡಿದ್ದಾರೆ. ಲತಾ ಮೇಡಮ್ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾಯಕಿಯಾಗಿ ಹೊರಹೊಮ್ಮಿದ್ದಾರೆ ಇವತ್ತು. ಅವರ ಉತ್ಸಾಹ ನೋಡಿ ನಮಗೂ ಇನ್ನಷ್ಟು ಉತ್ಸಾಹದ ಅವ್ರ ಜೊತೆ ನಾವು ಹಾಡಿದ್ದೇವೆ. ಮೇಡಮ್ ಅವ್ರದೊಂದು ವಿಕ್ಟರಿ ಸ್ಪೀಚ್ ಕೂಡ ಇದೆ. ಮೇಡಮ್ ಆ ಪ್ರೈಸ್ ಆಮೇಲೆ ತಗೊಳ್ಳಿ, 2 ಮಾತಾಡಿ. ಮಾತಾಡಲಿಕ್ಕೆ ಬರೋದಿಲ್ಲ, ಹಾಡಲಿಕ್ಕೆ ಮಾತ್ರ. ನಾನು ಬಾತ್ರೂಮ್ ಸಿಂಗರ್ ಆಗಿದ್ದೆ. ಸಣ್ಣದಿರುವಾಗಲೇ ಒಂದೊಂದು ಆಸೆ ಇತ್ತು, ನನಗೊಂದು ಸ್ಟೇಜ್ ಮೇಲೆ ಆಡಬೇಕು, ಎಲ್ಲ ಈ ಥರ ಸಂಗೀತ ಗಾಂಧವರೊಂದಿಗೆ ಏನಾದರೂ ಒಂದು ಸ್ವಲ್ಪ ಆಡಬೇಕು ಅಂತ. ಆದರೆ ನಾನು ಬೇಗ ಮದುವೆ ಮಾಡಿದರು. ಮದುವೆ ಮಾಡಿ ಗಂಡನ ಮನೆಯಲ್ಲಿ ಅಷ್ಟೊಂದು ಅದಕ್ಕೆ ಮುಂಚಿನ ಕಾಲ ಸಪೋರ್ಟ್ ಏನು ಇರಲಿಲ್ಲ. ಯಕ್ಷಗಾನದ ಹಾಡ್ತಿದ್ದೆ ನಾನು ಮದುವೆ ಮುಂಚೆ. ಆವಾಗಲೂ ನನಗೆ ಏನು ಸಪೋರ್ಟ್ ಕೊಡಲಿಲ್ಲ, ಅದು ಹಾಡಲಿಕ್ಕಿಲ್ಲ, ಸಮಾಜದಲ್ಲೆಲ್ಲ ನಾನು ಮಾತಾಡ್ತಾರೆ ಅಂತ. ಆದರೆ ನನಗೆ ತುಂಬ ಕನಸಿತ್ತು. ಆ ಕನಸು ನನ್ನ ಮೊಮ್ಮಗಳು ಕೊಕ್ಕಡ ಶಾಖೆಯಲ್ಲಿ ಇವರು ಸರ್ ಮತ್ತು ಲಕ್ಷ್ಮೀ ಮ್ಯಾಮ್ ಇಬ್ಬರು ಕ್ಲಾಸ್ ಶುರು ಮಾಡಿದರು. ಮೊಮ್ಮಗಳನ್ನು ಕಳಿಸಿದೆ. ಆವಾಗ ನನಗೂ ಅನಿಸಿದ್ದು, ನೀವೊಂದೊಂದು ಸಲ ಕೇಳುವ, ನಾವು ಹಾಡ್ಬೋದಾ ಅಂತ. ಏನು ಮೇಡಮ್ ಆಡಲಿಕ್ಕೇನು ವಯಸ್ಸಿನ ಅಭ್ಯಂತರ ಏನಿಲ್ಲ, ಹಾಡಿ ಅಂದರು. ಅಷ್ಟೊತ್ತಿಗೆ ನನಗೂ ಒಂದು ಆಸೆ ಆಯಿತು. ಡೈಲಿ ನಾನೇನಾದರೂ ಹಾಡ್ತಾ ಇದ್ದೆ ಮನೇಲಿ. ಅಯ್ಯೋ ಏನೋ ಹಾಡ್ತಾಳೆ ಅಂದ್ಕೊಂಡಿದ್ರು. ಆದರೆ ನಾನು ಹಾಡ್ತಾ ಹೋದರೆ ನನಗೊಂದು ಆಸೆ ಇತ್ತು, ಅವ್ರ ಜೊತೆ ಏನಾದರೂ ಒಂದು ಸ್ಟೇಜ್ ಹಂಚ್ಕೊಳ್ಬೇಕು, ನಾನು ಒಂದು ದಿವಸ ಹಾಡಬೇಕು ಅಂತ. ಹಾಗೆ ಈ ಸಲ ನಾನು ಅವರಲ್ಲೇ ತುಂಬ ಚೆನ್ನಾಗಿ ಕಲಿಸ್ತಾರೆ. ಅವರು ತುಂಬ ಪೇಷನ್ಸಲ್ಲಿ ಕಲಿಸ್ತಾರೆ. ಮಕ್ಕಳು ರಾಳ ಏನೋ ತುಂಬ ತಪ್ಪಾಗಿ ಹಾಡ್ತಾರೆ, ಅಷ್ಟು ಚೆನ್ನಾಗಿ ಕಲಿಸ್ತಾರೆ. ಆಗ ನನಗೂ ಖುಷಿ ಆಗ್ತಿತ್ತು. ನಾನು ಅವ್ರ ಜೊತೆ ತುಂಬಾ ಕಲಿತಾ ಬಂದೆ. ಪ್ರತಿ ಸಲನೂ ಹೊಸ ಹೊಸ ವಿಷಯಗಳನ್ನು ಕಲಿಸ್ತಾಯಿದ್ರು, ಹೊಸ ಹೊಸ ಹಾಡುಗಳನ್ನು ಕಲಿಸ್ತಾಯಿದ್ರು. ಅವರು ಹೃದಯ ತಾಳ ಇರ್ಬೋದು, ಇದು ಹಾಡುಗಳಿರ್ಬೋದು, ಎಲ್ಲವನ್ನು ಕಲಿಸ್ತಾ ತುಂಬ ಚೆನ್ನಾಗಿ ಕಲಿಸ್ತಾರೆ. ಇಂಥ ಗುರುಗಳು ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಆ ಥರ ನನಗೂ ಚಾನ್ಸು ಕೊಟ್ಟರು. ಇವರಿಗೆ ನಿಜವಾಗಿ ತುಂಬ ತುಂಬ ಧನ್ಯವಾದಗಳನ್ನು ನಾನು ಹೇಳಬೇಕು ಅಷ್ಟೇ.
ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ ಹಾಡಿ ನಮ್ಮನ್ನು ರಂಜಿಸಿದ್ದೀರಾ, ಖುಷಿ ಆಯಿತು. ನೀವು ಪ್ರೈಸ್ ತಗೊಳ್ಳುವ ಮೊದಲು ನೀವೊಂದು ಪ್ರೈಸ್ ಕೊಡಲಿಕ್ಕಿದೆ ಮೇಡಮ್. ಈ ಶೀಲ್ಡನ್ನು ಇಷ್ಟು ಹೊತ್ತು ನಮ್ಮನ್ನು ಮಾತುಗಳ ಮೂಲಕ ರಂಜಿಸಿದಂಥ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಯಲಿಕ್ಕೆ ಕಾರಣಕರ್ತರಾದಂಥ ಧನ್ಯ ಪ್ರಭು ಅವರು ತನ್ನ ಸುಂದರವಾದ ಮಾತುಗಳ ಮೂಲಕ ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ಕೊಟ್ಟಿದ್ದಾರೆ. ಅವರು ನಮ್ಮ ವಿದ್ಯಾರ್ಥಿನಿ ಕೂಡ, ಭಾಳ ಚೆನ್ನಾಗಿ ಹಾಡ್ತಾರೆ ಕೂಡ. ಮುಂದಕ್ಕೆ IAS ಮಾಡುವಂಥ ಒಂದು ಕನಸನ್ನು ಹೊಂದಿದ್ದಾರೆ. ಆ ಕನಸು ಕೂಡ ಯಶಸ್ವಿಯಾಗಲಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದಂಥ ನಮ್ಮ ತಂಡವನ್ನು ಪರಿಚಯಿಸಲೇಬೇಕು. ಮೇಡಮನ್ನು ಸ್ವಲ್ಪ ಹೊತ್ತು ಇನ್ನೂ ಕಾಯಿಸಬೇಕು, ಯಾಕಂದರೆ ಆಗ ಕೂಡ ಹಾಡುವಾಗ ಕೂಡ ಕೂತ್ಕೊಂಡಿದ್ದಾರೆ. ಒಮ್ಮೆ ಬನ್ನಿ, ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡಿಬೇಕು ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಒಂದು ಸಣ್ಣ ತಂಡ ಅಷ್ಟೇ ನಮ್ಮದು. ಬನ್ನಿ. ಲಕ್ಷ್ಮಿ ಮೇಡಮ್ ಅವರು ಗಾನಸಿರಿಯ ನಮಗೊಂದು ಆಧಾರ ಸ್ತಂಭ ಇದ್ದ ಹಾಗೆ, ನಮಗೆ ರೈಟ್ ಹ್ಯಾಂಡ್ ಆಗಿ ಬಹಳ ಅದ್ಭುತವಾಗಿ ಹಾಡ್ತಾರೆ, ಮಕ್ಕಳೊಟ್ಟಿಗೆ ಪ್ರೀತಿಯಿಂದ ಬೆರೀತಾರೆ. ಲಕ್ಷ್ಮಿ ಮೇಡಮ್ ಅವರು ಈ ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಕಾರಣರಾಗಿದ್ದಾರೆ. ವರುಣ್ ಕುಮಾರ್, ಲಕ್ಷ್ಮಿ ಮೇಡಮ್ ಅವರ ಸುಮಧುರ ಸಹೋದರ ವರುಣ್ ಕುಮಾರ್, ನನ್ನ ಪ್ರೀತಿಯ ತಮ್ಮ. ಅವರು ಕೂಡ ಪಾಪ ಎಲ್ಲ ಓಡಾಟದಲ್ಲಿ ಒಬ್ಬನೇ ಹುಡುಗ ಇರೋದು. ದೀಪ್ತಿ ಪ್ರಭು ಅವರು ನೋಡಿದ್ದೀರಾ, ಅವರ ಓಡಾಟವನ್ನೆಲ್ಲ ನೋಡಿದ್ದೀರಾ. ಅವರು ಬಹಳ ಚೆನ್ನಾಗಿ ಹಾಡ್ತಾರೆ. ಇವತ್ತು ಮಾತ್ರ ಅವರನ್ನು ಹಾಡಿಸಲಿಲ್ಲ, ಯಾಕೆಂದರೆ ನಾನು ಹಾಡಲಿಲ್ಲ ಇವತ್ತು. ದೀಪ್ತಿ ಅವರು ನಮ್ಮ ಗಾನಶ್ರೀ ಯಾವುದೇ ವೇದಿಕೆಯ ವಿನ್ಯಾಸ ಇದ್ದರೆ ಅವರೇ ಮಾಡುವಂಥದ್ದು, ಇದು ಮಾತ್ರ ಅವ್ರು ಮಾಡೋದಲ್ಲ. ಇದು ಮೇಘಾ ಪ್ಲಾಸ್ಟಿಕ್ಸ್ನವ್ರು ಮಾಡಿದ್ದು, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಎಲ್ಲ ಕೆಲಸಕ್ಕೂ ಸಹಿ ನಮ್ಮ ಗಾನಶ್ರೀಯ ಡ್ರಾಯಿಂಗ್ ಶಿಕ್ಷಕಿ. ಇಷ್ಟೇ ತಂಡ. ನಮ್ಮ ಹಿಮ್ಮೇಳ ಸಾಥಿ ಸುದ್ದಿ ಬಿಡುಗಡೆ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಇಷ್ಟು ಲಾಂಗ್ ಲೆಂದಿ ಆಗಿರುವಂಥ ಕಾರ್ಯಕ್ರಮವನ್ನು ಇಷ್ಟೊತ್ತು ಸುಂದರವಾಗಿ ಲೈವ್ ಮಾಡಿದಂಥ ಚಾನೆಲ್ಗೆ ಸೌಂಡ್ ಸಿಸ್ಟಮ್ನ ಸುರಭಿ ಸೌಂಡ್ ಸಿಸ್ಟಮ್ನವರಿಗೆ, ಈ ಹಾಲನ್ನು ಒದಗಿಸಿಕೊಟ್ಟಂಥ ನಗರಸಭೆಗೆ ಎಲ್ರಿಗೂ ವಂದನೆಗಳನ್ನು ಅರ್ಪಿಸ್ತಾ, ಮೇಡಮ್ ಬನ್ನಿ ನಿಮ್ಮ ಅವಾರ್ಡ್ ತಗೊಳ್ಳಿ. ಜೋರಾದ ಚಪ್ಪಾಳೆ ಒಮ್ಮೆ. ಇತ್ತೀಚೆಗೆ ನಿಮಗೆಲ್ಲರಿಗೂ ಗೊತ್ತಿದೆ, ಎಲ್ಲ ನಮ್ಮ ವಿದ್ಯಾರ್ಥಿಗಳು ಅವರ ಪೋಷಕರೇ ಇರುವಂಥದ್ದು. ಗಾನಸಿರಿ ಕಲಾಕೇಂದ್ರಕ್ಕೆ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದದ್ದು ಗೊತ್ತಿದೆ. ವಿಶ್ವಮಾನ್ಯ ಕನ್ನಡಿಗ ಅನ್ನುವಂಥ ಪ್ರಶಸ್ತಿ ಸದ್ದಿಲ್ಲದೆ ಬಂದಿದೆ. ಮೈಸೂರಲ್ಲಿ ಸ್ವೀಕರಿಸಿ ಕೂಡ ಆಗಿದೆ, ಪಾರ್ಟಿ ಕೊಡಲಿಕ್ಕೆ ಮಾತ್ರ ಬಾಕಿ ಆಗಿದೆ. ವಿಶ್ವಮಾನ್ಯ ಕನ್ನಡಿಗ ಯುವ ಸಂಗೀತ ಪ್ರಶಸ್ತಿ ಮೊನ್ನೆ ಮೈಸೂರಲ್ಲಿ ಸ್ವೀಕರಿಸಿದ್ದಾರೆ. ನಾವು ಕೂಡ ಹೋಗಿ ಅಲ್ಲಿ ಕಾರ್ಯಕ್ರಮ ಕೊಟ್ಟು ಬಂದಿದ್ದೇವೆ. ಅದೇ ರೀತಿ ಬೆಂಗಳೂರಿನ ಒಂದು ರಂಗಕಲಾ ವೇದಿಕೆಯವರು ನನಗೆ ಸುಗಮ ಸಂಗೀತ ರತ್ನ ಅಂತ ಒಂದು ಸಣ್ಣ ಪ್ರಶಸ್ತಿ ಕೊಟ್ಟರು. ಇವರಿಗೂ ಕೂಡ ಗಾನ ಕಲಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಪ್ರಶಸ್ತಿಗಳು ಮುಖ್ಯ ಅಲ್ಲ ನೋಡಿ, ನಿಮ್ಮ ಈ ಚಪ್ಪಾಳೆ ಇದೆ, ಈ ಪ್ರೀತಿ ಇದೆ, ಇದೇ ಒಂದು ದೊಡ್ಡ ಪ್ರಶಸ್ತಿ ಅಂತ ಅಂದ್ಕೊಳ್ತಾ, ಸುಧಾಕರ್ ಸರ್ ಥ್ಯಾಂಕ್ ಯು. ಸಾರಿ ಮತ್ತು ಥ್ಯಾಂಕ್ ಯು. ಇಷ್ಟು ವರ್ಷಗಳ ಕಾಲ ಸಂಗೀತ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನನ್ನ ಪೂಜ್ಯ ತಾಯಿ ತಂದೆಯರ ಆಶೀರ್ವಾದದಿಂದ, ಗುರುಗಳ ಆಶೀರ್ವಾದದಿಂದ, ಮಾಲಿಂಗೇಶ್ವರ ಸ್ವಾಮಿಯ ಒಂದು ದಯೆಯಿಂದ ಇಷ್ಟು ವರ್ಷಗಳ ಕಾಲ ಸಂಗೀತ ಸೇವೆಯನ್ನು ಪ್ರೀತಿಯಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಇನ್ನಷ್ಟು ವರ್ಷಗಳ ಕಾಲ ಶಕ್ತಿಯನ್ನು ಕೊಡಲಿ, ನಮಗೆಲ್ಲರಿಗೂ ಶಕ್ತಿಯನ್ನು ಕೊಡಲಿ. ಗಾನಸಿರಿ ಬೆಳಗಲಿ, ಸಂಗೀತ ಬೆಳಗಲಿ, ಪುತ್ತೂರು ಬೆಳಗಲಿ, ಬೆಳೀಲಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ, ಶುಭರಾತ್ರಿ.